ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಆ, ಕಳೆದ ವಾರ ಮುಖ್ಯವಾಗಿ ಒಂದು ಪಾಠ ನಾವೇನು ಮಾಡಿದ್ರಿ ನಾವು ನೋಡಿದ್ರಿ. ಏನಪ್ಪ ಅಂದರೆ ಮೂರು ಲೋಕದ ರಹಸ್ಯ ನಾವೇನು ಮಾಡಿದ್ರಿ ನಾವು ನೋಡಿದ್ರಿ. ಆ ಮೂರು ಲೋಕದ ರಹಸ್ಯದಲ್ಲಿ ನಾವೇನಪ್ಪ ಮಾಡಿದ್ವಿ ಅಂತಂದರೆ, ಮೊದಲನೇ ಲೋಕದಲ್ಲಿರೋಂಥ ಅನೇಕ ವಿಚಾರಗಳು ನಾವೇನು ಮಾಡಿದ್ರಿ ನಾವು ತಿಳಿದ್ರಿ ಅಲ್ವರ. ಸೊ ಇವತ್ತು ನಾವು ಏನಪ್ಪ ಮಾಡೋಣ ಅಂತಂದರೆ, ಎರಡನೇ ಲೋಕಕ್ಕೆ ಏನು ಮಾಡೋಣ ನಾವು ಹೋಗೋಣ. ಎರಡನೇ ಲೋಕದಲ್ಲಿ ಏನು ನಡೀತಾರೆ ವಿಚಾರಗಳು, ಅದರ ಹೆಂಗೆ ಎರಡನೇ ಲೋಕ ಶುರು ಆಯಿತು, ಏನೆಲ್ಲ ನಡೀತು ಎರಡನೇ ಲೋಕದಲ್ಲಿ, ಎರಡನೇ ಲೋಕನ ದೇವರು ಹೇಗೆ ನಾಶ ಮಾಡ್ತಾರೆ, ಇನ್ನ ನಂತರ ಬರುವಂತ ಮೂರನೇ ಲೋಕದ ಬಗ್ಗೆ ನಾವೇನ್ ಮಾಡೋಣ ನಾವು ನೋಡೋಣ. ಓಕೆನಾ? ಸರಿ, ಮೊದಲನೇ ಲೋಕದಲ್ಲಿ ಏನಾಯ್ತು ಸ್ವಲ್ಪ ಒಂದು 2 ನಿಮಿಷ ರಿವೈಸ್ ಮಾಡ್ಬಿಟ್ಟು ಇವತ್ತಿನ ಪಾಠಕ್ಕೆ ಬಂದ್ಬಿಡೋಣ. ಅದರ ಮೊದಲನೇ ಲೋಕದಲ್ಲಿ ನಮಗೆ ಚೆನ್ನಾಗಿ ಗೊತ್ತಿತ್ತು, ದೇವರು ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದ್ರು, ಎಲ್ಲ ತುಂಬಾ ಸಂತೋಷವಾಗಿತ್ತು, ಮಳೆ ಇರಲಿಲ್ಲ, ಮನುಷ್ಯ ಮತ್ತೆ ಪ್ರಾಣಿ ಎಲ್ಲರೂ ಸಸ್ಯಾಹಾರಿಯಾಗಿದ್ರು. ಅದರ ಮನುಷ್ಯನ ಆಯುಷ್ ಅಷ್ಟು ದೀರ್ಘಕಾಲ ಇತ್ತು. ಆದ್ರೂ ಕೂಡ ನೋಡ್ಬೇಕಾದ್ರೆ ಯಾಕೆ ಮನುಷ್ಯನ ಈ ಒಂದು ಸುಂದರವಾಗಿ ಸೃಷ್ಟಿ ಮಾಡಿರೋಂಥ ಮೊದಲನೇ ಲೋಕ ದೇವ್ರ ನಾಶ ಮಾಡಿದ್ರು, ದೇವರೇ ಸೃಷ್ಟಿ ಮಾಡಿ ಯಾಕೆ ದೇವ್ರ ನಾಶ ಮಾಡಂತ ಒಂದು ಕಂಡೀಷನ್ ಬಂತು ಅಂತ ನೋಡೋದಂತಂದ್ರೆ, ಅಲ್ಲಿ ಮೊದಲನೇ ಲೋಕದಲ್ಲಿ ದೇವದೂತರು ಸುಂದರವಾಗಿರೋ ಸ್ತ್ರೀಗಳನ್ನ ನೋಡ್ಬಿಟ್ಟು ಅವನು ಇಷ್ಟರಾದವನ್ ಏನ್ ಮಾಡುತ್ತೆ ಮದುವೆ ಮಾಡ್ಕೊಂಡೋಗಿ ಶುರು ಮಾಡಿದ್ರು. ಇದು ದೇವ್ರಿಗೇನಾಗಿಲ್ಲ, ಇಷ್ಟ ಆಗಿಲ್ಲ ಅಂತ ನೋಡ್ತೀರಿ. ಅದನ್ನೇ ಆದಿಕಾಂಡ 6:2 ನೋಡೋದು ಅಲ್ವರ. ಸೊ ದೇವಕುಮಾರರು ಏನ್ರಿ ಆ, ಮನುಷ್ಯ ಕುಮಾರಿಗಳನ್ನ ನೋಡ್ಬಿಟ್ಟು ಇಷ್ಟರಾದವನ್ನ ಏನ್ ಮಾಡುತ್ತೆ ಹೆಂಡರನಾಗಿ ಮಾಡಿಕೊಂಡರು ಅಂತ ಹೇಳ್ತಾರೆ. ಸೊ ಅವ್ರು ಇಷ್ಟರಾದ ಹೆಂಡರನಾಗಿ ಮಾಡಿಕೊಂಡವಾಗ ಅವ್ರಿಗೆ ಹುಟ್ಟಂತ ಮಕ್ಕಳು ಹೇಗಪ್ಪ ಹುಡ್ತು ಅಂತ ನೋಡಿದ್ರೆ ರಾಕ್ಷಸಗಳಾಗಿ ಹುಟ್ಟಿದ್ರು ಅಂತ ನೋಡ್ತೀರಿ. ಯಾಕಪ್ಪ ರಾಕ್ಷಸಗಳು ಹುಟ್ಟರು ಅಂತಂದ್ರೆ, ಅವ್ರಿಗೆ ಜೀವ ಬಂದಿದ್ದು ಈ ಒಂದು ಬಿದ್ದೋಗಿರೋ ದೂತರುಗಳಿಂದ. ಹೇಗೆ ಅಂತಂದ್ರೆ, ದೂತರುಗಳಿಗೂ ಮಾಂಸದಲ್ಲಿ ಬಂದು ಮನುಷ್ಯ ನಡುವೆ ಪ್ರತ್ಯಕ್ಷ ಆಗೋದಿಕ್ಕೂ ಬೇಡ ಅಂದವಾಗ ಆತ್ಮಿಕ ಶರೀರದಲ್ಲಿ ಏನ್ರಿ ಅವ್ರು ಟ್ರಾನ್ಸ್ಫಾರ್ಮ್ ಆಗೋದಕ್ಕೆ ಅವ್ರಿಗೆ ಸ್ಪೆಷಲ್ ಗಿಫ್ಟ್ ಏನ್ ಮಾಡಿದ್ರು ದೇವ್ರು ಮೊದಲನೇ ಹೊತ್ತಲ್ಲಿ ಕೊಟ್ಟಿದ್ರು ಅಲ್ವರ. ನಮ್ಗೆಲ್ಲ ಚೆನ್ನಾಗಿ ಗೊತ್ತು, ದೇವದೂತರುಗಳು ನಮ್ಮ ತರ ಮಾಂಸಿಕ ದೇಹ ಎಲ್ಲ, ಅವ್ರಿಗೆಲ್ಲ ಆತ್ಮಿಕ ಶರೀರ. ಆತ್ಮಿಕ ಶರೀರದಿಂದ ಮಾಂಸಿಕ ಶರೀರಕ್ಕೆ ಬರೋದಕ್ಕೆ ಮೊದಲನೇ ಹೊತ್ತಲ್ಲಿ ಅವ್ರಿಗೆ ದೇವರು ಒಂದು ಗಿಫ್ಟ್ ಕೊಟ್ಟಿದ್ರು. ಆದ್ರೆ ಅದು ಬೇಡ ಎಂದವಾಗ ಏನ್ರಿ ಈ ಒಂದು ಮಾಂಸಿಕ ಶರೀರದಿಂದ ತಿರ್ಗಾ ಆತ್ಮಿಕ ಶರೀರಕ್ಕೆ ಹೋಗೋದಾಗಿತ್ತು. ಯಾವಾಗ ಇವರು ಮಾಂಸಿಕ ಶರೀರದಲ್ಲಿ ಬರ್ತೋ ದೇವದೂತಗಳು ಭೂಲೋಕದಲ್ಲಿರೋಂಥ ಸುಂದರವಾಗಿರೋ ಸ್ತ್ರೀಗಳ ಮದುವೆ ಮಾಡ್ಕೊಳಕ್ ಶುರು ಮಾಡ್ತಾರೆ. ಆವಾಗ ಇದು ಹೈಬ್ರಿಡ್ ಹಾಗೂ ಇರೋದ್ರಿಂದ ಇವಾಗ ರಾಕ್ಷಸಗಳು ಏನಾಗ್ತಾರೆ ಹುಡ್ತಾರೆ. ಯಾಕಂದ್ರೆ ಜೀವ ಬಂದಿರೋದು ಏನ್ರಿ ಈ ತಂದೆಗಳಾಗಿರೋಂಥ ಬಿದ್ದೋಗಿರೋ ದೂತಗಳಾಗಿರೋದ್ರಿಂದ ಇವ್ರು ಬಿಟ್ಟಂತ ಮಕ್ಳುಗಳು ಪರಾಕ್ರಮಶಾಲಿಗಳು, ಪೂರ್ವದಲ್ಲಿ ತುಂಬಾ ಹೆಸರುವಾಸಿಯಾಗಿರೋಂಥ ಏನ್ರಿ ಒಂದು ರಾಕ್ಷಸಗಳಾಗಿ ನಾವು ಏನ್ ಮಾಡ್ತೀವಿ ಕಾಣಬರ್ತೀರಿ ಅದರ. ಸೊ ಇದರಿಂದ ಇವ್ರಿಗೆ ಹುಟ್ಟಂತ ರಾಕ್ಷಸಗಳು ಭೂಲೋಕದಲ್ಲಿ ಧ್ವಂಸ ಮಾಡಿ ದಬ್ಬಾಳಿಕೆ ಮಾಡಿ ಸಾಮಾನ್ಯ ಜನಗಳ ಮೇಲೆ ದಬ್ಬಾಳಿಕೆ ಮಾಡಕ್ ಶುರು ಮಾಡಿದಾಗ ಇದು ದೇವ್ರಿಗೆ ಇಷ್ಟ ಆಗಿಲ್ಲ. ದೇವ್ರೇ ಅಂತಂದ್ರು ಈ ಒಂದು ವ್ಯವಸ್ಥೆ ಅಂದ್ರೆ ಭೂಲೋಕದಲ್ಲಿ ರಾಕ್ಷಸಗಳು ಆಳ್ವಿಕೆ ಮಾಡೋಂಥ ವ್ಯವಸ್ಥೆ, ಆಕಾಶ ಮಂಡಲದಲ್ಲಿ ಬಿದ್ದೋಗಿರೋ ದೂತಗಳು ಆಳ್ವಿಕೆ ಮಾಡೋಂಥ ವ್ಯವಸ್ಥೆ, ದೂತರು ಆತ್ಮಿಕ ಶರೀರದ ಮಾಂಸಿಕ ಶರೀರಕ್ಕೆ ಬರೋದು, ಮಾಂಸಿಕ ಶರೀರದಿಂದ ಬೇಡ ಅಂದಾಗ ಆತ್ಮಿಕ ಶರೀರಕ್ಕೆ ಹೋಗೋಂಥ ಒಂದು ವ್ಯವಸ್ಥೆನ ಇದನ್ನ ದೇವರು ಡಿಸ್ಟ್ರಾಯ್ ಮಾಡ್ತೀನಿ ಅಂತ ಏನ್ ಮಾಡಿದ್ರು ದೇವರು ಹೇಳಿದ್ರು ಅದರ. ಅವಾಗೆ ಜಳೆಪಳೆ ಬಂದಿದ್ದು ಅಂತ ನಾವು ನೋಡಿದ್ರಿ. 40 ದಿನ ಹಗಲು ರಾತ್ರಿ ಸಖತ್ತಾಗಿ ಮಳೆ ಬರ್ಬೇಕಾದ್ರೆ ಏನ್ರಿ ಆ ಜಳೆಪಳೆದ ಎಲ್ಲಾ ರಾಕ್ಷಸಗಳು ಎಲ್ಲ ಏನ್ರಿ ದೇವದೂತ ರಕ್ತ ಸೇರಿದಂತ ಮನುಷ್ಯಗಳು ಏನಾದ್ರು ಸತ್ತೋದ್ರು ಅಂತ ನೋಡ್ತೀರಿ ಅದರ. ನೋಡ್ರಿ ಇವಾಗ ಮಳೆ ಹೆಂಗ್ ಬರಕ್ ಶುರು ಆಯ್ತು, ಮೊದಲ ಹೊತ್ತಲ್ಲಿ ಮಳೆನೇ ಇರ್ಲಿಲ್ವಲ್ಲ. ಆ ಭೂಮಿ ಸುತ್ತಲಿರಂತ ನೀರಿನ ಕವಚ ಮಾಡಿದ್ರು ದೇವ್ರು, ಡಿಸ್ಟ್ರಾಯ್ ಮಾಡೋದು ಅಂತ ನೋಡ್ತೀರಿ. ಅವಾಗ ಈ ರಾಕ್ಷಸರು ಎಲ್ಲ ಸತ್ತೋದ್ರು. ಸರಿ, ಆ ದೇವದೂತರು ಏನಪ್ಪಾ ಆದ್ರು, ಈ ಜಳಪಳೆ ಬರ್ಬೇಕಾದ್ರೆ ಮಾಂಸದಲ್ಲಿ ಇರೋಂಥ ದೂತರು ಅವ್ರೇನದಂದ್ರೆ ಮಾಂಸಿಕ ಶರೀರದಿಂದ ಮಾರ್ಪಾಡಾಗಿ ಆತ್ಮಿಕ ಶರೀರಕ್ಕೆ ಏನಾದ್ರು ಅವರು ಎಸ್ಕೇಪ್ ಆಗೋದ್ರು. ಎಲ್ಲಿಗೆ ಎಸ್ಕೇಪ್ ಆದ್ರು? ಪರಲೋಕಕ್ಕೆ ಹೋಗ್ಬಿಟ್ರಾ? ದೇವ್ರನ್ನ ಪರಲೋಕಕ್ಕೆ ಸೇರಿಸ್ಕೊಂಡಿಲ್ಲ. ದೇವ್ರೇನಪ್ಪ ಮಾಡಿದ್ದಾರೆ ಅಂತಂದ್ರೆ, ಅವರು ಭೂಮಿಯ ವಾಯುಮಂಡಲದ ಏನ್ ಮಾಡಿದಾರೆ ಅವ್ರನ್ನ ದೇವ್ರನ್ನ ಕಟ್ಟಾಕಿದ್ದಾರೆ ಅಂತ ನಾವೇನ್ ಮಾಡ್ತೀವಿ ಸತ್ಯವೇದ ನೋಡ್ತೀರಿ. ಅದನ್ನೇ 2 ಪೇತ್ರ 2:4 ನೋಡೋದು ಅಲ್ವರ. ದೇವರು ಪಾಪ ಮಾಡಿದ ದೇವದೂತನ ಸುಮ್ಮನೆ ಬಿಡದೆ ಏನ್ರಿ ಕತ್ತಲೆ ಗುಂಡಿಗಳಿಗೆ ದಬ್ಬಿ ನ್ಯಾಯ ತೀರ್ಪು ಹೊಂದೋದಕ್ಕಾಗಿ ಏನ್ ಮಾಡಿದಾರೆ ಅವನ್ನ ಇಡಲ್ಪಟ್ಟಿದ್ದಾರೆ ಅಂತ ನಾವು ಸತ್ಯವೇದಲ್ಲಿ ಏನ್ ಮಾಡ್ತೀವಿ ನೋಡ್ತೀರಿ ಅದರ. ಸೊ ಈ ರೀತಿ ಮೊದಲನೇ ಹೋಗ್ತಾರೆ ಅಂತ ವ್ಯವಸ್ಥೆ ಭೂಲೋಕದಲ್ಲಿ ಆ ರಾಕ್ಷಸ ಆಡಳಿತ ಅದರ. ಆಮೇಲೆ ಆಕಾಶ ಮಂಡಲಿ ಬಿದ್ದೋಗಿರೋ ದೇವದೂತರು ಮತ್ತೆ ಏನ್ರಿ ಸೈತಾನನ ಒಂದು ಆಡಳಿತ, ಇದನ್ನೇ ಮಾಡೋ ದೇವರು ಧ್ವಂಸ ಮಾಡಿದ್ರು ಅದರ. ಆದ್ರೆ ಆ ಭೂಮಿನ ಏನ್ರಿ ಆ ಒಂದು ಭೂಮಿ ಅಂದ್ರೆ ಏನು, ಆ ಗ್ರಹನ ದೇವ್ರ ನಾಶ ಮಾಡ್ಬಿಟ್ರ ಅಂತ ಇಲ್ಲ ರೀ. ಅವ್ನ ವ್ಯವಸ್ಥೆನೇ ಮಾಡಿದ್ರು ದೇವ್ರು, ಅದನ್ನ ನಾಶ ಮಾಡಿದ್ರು. ಯಾಕಂದ್ರೆ ಇದೇ ನಾವೆಲ್ಲಿ ಇರ್ತಾರೆ, ಇದೇ ನಾವಿಂದ ಹೊರಗಡೆ ಬಂದ್ಬಿಟ್ಟು ದೇವ್ರಿಗೆ ಏನಪ್ಪ ಮಾಡ್ತಾರೆ, ಅಲ್ಲಿ ಯಜ್ಞಗಳನ್ನ ಏನ್ ಮಾಡ್ತಾರೆ ಸಲ್ಲಿಸ್ತಾರೆ. ಅವಾಗ ದೇವ್ರ ಹತ್ರ ಒಡಂಬಡಿಕೆ ಮಾಡ್ಕೊಂತಾರೆ. ಆಕಾಶದಲ್ಲಿ ಒಂದು ಮುಗಿಲ್ ಬಿಲ್ ಏನ್ ಮಾಡ್ತಾರೆ, ಅದನ್ನ ಅಲ್ಲಿ ಇಡ್ತಾರೆ. ಮೌಂಟ್ ಅರರಾತ್ ಅಥವಾ ಪರ್ವತ ಹತ್ರ ಬಂದು ಆ ದೋಣಿ ನಿಲ್ಕೊಂತದೆ. ಹಾಗಾದ್ರೆ ಅವರು ಬೇರೆ ಗ್ರಹಕ್ಕೆ ಹೋಗ್ಬಿಟ್ರ ಅಂದ್ರೆ ಇಲ್ಲ ರೀ. ಅದೇ ಗ್ರಹ
ಅಲ್ದ್ರ ಅದೇ ಭೂಮಿ. ಅರೆ ಹೊಸ ವ್ಯವಸ್ಥೆ ಏನಾಯ್ತಲ್ಲಿ ಶುರು ಆಯ್ತು ಅಂತ ನಾವೇನ್ ಮಾಡ್ತೀರಿ ಅಲ್ಲಿ ನೋಡ್ತೀರಿ. ಸೊ ಈ ರೀತಿ ನೋವಾ ಅಂತ ಹೊರಗಡೆ ಬಂದಾಗ ದೇವತೆ ಒಡಂಬಡಿಕೆ ಮಾಡ್ಕೊಂಡಿದ್ಮೇಲೆ ನೋವಾ ತನ್ನ ಯಥಾ ಪ್ರಕಾರ ಏನ್ ಕೆಲಸ ಮಾಡ್ತಾ ಇದ್ರೋ ಅದೇ ಕೆಲಸನ ಮಾಡಕ್ ಶುರು ಮಾಡ್ತಾರೆ. ನೋವಾ ಏನ್ ಕೆಲಸ ಮಾಡ್ತಾ ಇದ್ರು ಅಂದ್ರೆ ವ್ಯವಸಾಯಗಾರನಾಗಿದ್ದ. ಅದರ ಏನ್ ವ್ಯವಸಾಯ ಮಾಡ್ತಾ ಇದ್ದಪ್ಪ ನೋವಾ ಅಂತ ನೋಡೋದಾದ್ರೆ, ನೋವಾ ಬಂದ್ಬಿಟ್ಟು ಏನ್ರಿ ದ್ರಾಕ್ಷ ತೋಟನ ಹಾಕಿದ್ನಂತೆ. ನೋಡಿ ಓದನ, ಆದಿಕಾಂಡ 9ನೇ ಅಧ್ಯಾಯ 20 ಮತ್ತು 21. ಜೆನಿಸಿಸ್ 9:20 ಮತ್ತು 21 ಯಾರ ಓದ್ತೀರಾ ಬ್ರದರ್ ಸಿಸ್ಟರ್ಸ್? ನೋಹನು ವ್ಯವಸಾಯಗಾರನಾಗಿದ್ದನು. ಅವನೇ ದ್ರಾಕ್ಷಿ ತೋಟವನ್ನು ಪ್ರಾರಂಭಿಸಿದನು. ಅವನು ದ್ರಾಕ್ಷಾರಸವನ್ನು ಕುಡಿಯಲು ಅಮಲೇರಿದ್ದರಿಂದ ಗುಡಾರದಲ್ಲಿ ಬೆತ್ತಲೆಯಾಗಿ ಬಿದ್ದಿದ್ದನು. ವೆರಿ ಗುಡ್ ಸ್ಟಾರ್ ಅಲ್ವರ. ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಅಂತಂದ್ರೆ, ನೋವನು ಏನಾಗಿದ್ದಂತೆ ವ್ಯವಸಾಯಗಾರನಾಗಿದ್ದನು ಅಂತ ಹೇಳ್ತಾರೆ. ವ್ಯವಸಾಯಗಾರನಾಗಿದ್ದನು ಅಂದೇನರ್ಥ? ಅವನು ಮೊದಲಿಂದಾನೇ ಏನ್ ಮಾಡ್ತಾ ಇದ್ದ, ವ್ಯವಸಾಯನ ಮಾಡ್ತಾ ಇದ್ದ. ಅದೇ ಬಿಸ್ನೆಸ್ ಏನ್ ಮಾಡ್ತಾನೆ ಅವನು ಅಲ್ಲಿ ಕಂಟಿನ್ಯೂ ಮಾಡ್ತಾನೆ ಅಂತ ನಾವೇನ್ ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅಲ್ವರ. ಹಂಗಾದ್ರೆ ನೋವ ವ್ಯವಸಾಯಗಾರನಾಗಿದ್ದನು, ಅದನ್ನ ಏನ್ ಮಾಡ್ದ ಇವಾಗ ಅದನ್ನ ಕಂಟಿನ್ಯೂ ಮಾಡ್ದ. ಎರಡನೇ ಹೋಗ್ತಾ ಏನ್ ಮಾಡ್ತಾರೆ, ದ್ರಾಕ್ಷರ ಒಂದು ತೋಟವನ್ನು ಏನ್ ಮಾಡ್ತಾನೆ ಪ್ರಾರಂಭಿಸ್ತಾನೆ ಅಲ್ವರ. ಸರಿ, ಇವಾಗ ನಾವೇನಾದ್ರು ಒಂದು ತೋಟ ಗೀಟನ ಹಾಕದ ಅಂತಂದ್ರೆ ಅಲ್ಲಿರೋಂಥ ಒಂದು ಕಾಯಿ ಪಲ್ಯಗಳೆಲ್ಲ ನಮ್ಗೆ ಬಿಟ್ಟ ಅಂತಂದ್ರೆ ನಾವೇನ್ ಮಾಡ್ತೀರಿ, ಅದನ್ನ ನಮ್ಮ ಬೆನಿಫಿಟ್ಗಾಗಿ ಏನ್ ಮಾಡ್ತೀವಿ, ನಾವು ಉಪಯೋಗಿಸ್ಕೊಂತೀರಿ. ಇದೇ ರೀತಿ ನೋವ ಏನ್ ಮಾಡ್ತಾ ಇದ್ದ, ಮೊದಲನೇ ಲೋಕದಲ್ಲಿ ಕೂಡ ಏನ್ರಿ ದ್ರಾಕ್ಷ ಹಣ್ಣುಗಳಿಂದ ದ್ರಾಕ್ಷ ರಸನ ಏನ್ ಮಾಡ್ತಾ ಇದ್ದ ಮಾಡ್ಕೊಂಡು ಕುಡಿತಾ ಇದ್ದ. ಇದೇ ರೀತಿ ಎರಡನೇ ಲೋಕದಲ್ಲಿ ಕುಡಿಬೇಕಾದ್ರೆ ಏನಪ್ಪ ಆಗ್ಬಿಡಿದೆ ಅಂದ್ರೆ, ನೋವ ಅಮಲ್ ಏರ್ಬಿಡ್ತಂತೆ ಅವನ್ಗೆ. ಅಮಲ್ ಏರ್ಬಿಟ್ಟು ಯಾವ ರೀತಿ ನೋವ ತನ್ನ ಗುಡಾರದಲ್ಲಿ ಬಿದ್ದಿದ್ದ ಅಂತಂದ್ರೆ ನೋಡ್ತೀರಿ ಅಂದ್ರೆ ಸತ್ಯವೇದನೆ ಹೇಳ್ತಾರೆ ಬೆತ್ತಲೆಯಾಗಿ ಬಿದ್ದಿದ್ದ ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ. ಅದಕ್ಕೆ ಎಷ್ಟೋ ಜನ ಏನ್ ಹೇಳ್ತಾರೆ, ಎಕ್ಸ್ಕ್ಯೂಸ್ ತಗೊಂಡು ಅಯ್ಯೋ ಬದ ನೋವನೇ ಕುಡ್ದಿದ್ದಾನಂತೆ, ಅದರ ನಾವು ಸ್ವಲ್ಪ ಕುಡ್ದೆ ಏನಾಗ್ತದೆ ಅಂತ ಏನ್ ಮಾಡ್ತಾರೆ, ನೋವನ್ನ ಎಕ್ಸಾಂಪಲ್ ತಗೊಂಡು ಏನ್ ಮಾಡ್ತಾರೆ ಕುಡಿತಾರೆ. ಅದರ ಬದ ನೋವು ಫುಲ್ ಟೈಟ್ ಆಗ್ಬಿಟ್ಟ, ನಾನೇ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಲೈಟಾಗಿ ತಗೊಂತೀನಿ ಅಂತ ಹೇಳ್ತಾರೆ. ಲೈಟಾಗಿ ತೊಗೊಂಡ್ರೆ ಟೈಟಾಗಿ ತೊಗೊಂಡ್ರಿ ಅಂತ ಅದರ. ಇದು ದೇವಚಿತ್ತಕ್ಕೆ ವಿರುದ್ಧವಾಗಿರೋದು. ಸತ್ಯವೇದಲ್ಲಿರೋಂಥ ವೈನ್ಗು ಈ ಕಾಲದಲ್ಲಿ ವೈನ್ ಸ್ಟೋರ್ಗಳಲ್ಲಿ ಸೇಲ್ ಮಾಡೋಂಥ ವೈನ್ಗಳಿಗಿಂತ ತುಂಬಾ ಅಜಗಜಾಂತರ ಇದೆ. ಎಷ್ಟೋ ಜನ ಏನ್ ಮಾಡ್ತಾರೆ, ಏನ್ರಿ ವೈನ್ ಸ್ಟೋರ್ ಇಕ್ಕಿತಾರೆ, ಏನ್ರಿ ಇಮ್ಯಾನ್ಯುಯಲ್ ವೈನ್ ಸ್ಟೋರ್, ಕಿಂಗ್ ಆಫ್ ಕಿಂಗ್ಸ್ ವೈನ್ ಸ್ಟೋರ್. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ, ಸತ್ಯವೇದ ಏನಪ್ಪ ಹೇಳ್ತಾರೆ ಅದರ, ಕುಡಿಕರು ದೇವರಾಜ್ಯಕ್ಕೆ ಏನಾಗಲ್ವಂತೆ ಪ್ರವೇಶ ಮಾಡಲ್ಲ ಅಂತ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾರಲ್ಲ. ಓದ ನೋಡಿರ್ತೀನಿ 1 Corinthians 6:10. 1 Corinthians 6:10 ಯಾರು ಓದ್ತೀರಾ? 1 Corinthians 6:10. ಕಳ್ಳರು, ಲೋಭಿಗಳು, ಕುಡಿಕರು, ಬೈಯುವವರು, ಸುಲುಕೊಳ್ಳುವವರು ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ವೆರಿ ಗುಡ್. ಅದರ ಕಳ್ಳರು, ಲೋಭಿಗಳು, ಕುಡಿಕರು ಇವ್ರು ಯಾರು ಏನಾಗಲ್ವಂತೆ ದೇವರಾಜ್ಯಕ್ಕೆ ಬಾಧ್ಯರಾಗದೆ. ಹಂಗಂದ್ರೆ ಸ್ವಲ್ಪ ಕುಡಿದ್ರೆ ಏನೋ, ಜಾಸ್ತಿ ಕುಡಿದ್ರೆ ಅಂತೆ ದೇವರಾಜ್ಯಕ್ಕೆ ಬಾಧ್ಯರಾಗದೇ ಇಲ್ಲ. ಮತ್ತೆ ನೋವು ಏನಕ್ಕೆ ಕುಡ್ದ ಅದರ ಬದ ನೋವು ಕುಡ್ದಲ್ಲ, ಬದ ಏನಕ್ಕೆ ಬದ ಕುಡ್ದ, ನೋವು ಏನಕ್ಕೆ ಕುಡ್ದ ಅಂತಾರೆ ನಾವು ಇವಳಿಗೆ ಸತ್ಯವೇದಲ್ಲಿ ಓದ್ಬೇಕು ಅಲ್ವರ. ನೋಡಿ ನೋವ ಏನಕ್ಕಪ್ಪ ಆ ರೀತಿ ಕುಡಿಬೇಕಾಯ್ತು ಅಮೂಲ್ಯರ ರೀತಿಯಲ್ಲಿ ಅಂತ ನೋಡಿದ್ರೆ, ನೋ ವಾಸ್ ಎ ಸ್ಪೆಷಲ್ ಪರ್ಸನ್, ವಿಶೇಷವಾಗಿರೋಂಥ ಮನುಷ್ಯ. ಯಾಕೆ ಅಂತಂದ್ರೆ ಅವ್ರು 2 ಲೋಕದಲ್ಲಿ ಬದುಕಿದ್ರಿ. ಮೊದಲನೇ ಲೋಕದಲ್ಲಿ 600 ವರ್ಷ ಬದುಕಿದ್ರು, ಎರಡನೇ ಲೋಕದಲ್ಲಿ 350 ವರ್ಷ ಏನಾಗಿದ್ರು ಅವ್ರು ಬದುಕಿದ್ರು. ಸರಿ, ಮೊದಲನೇ ಲೋಕದಲ್ಲಿ ಏನು ವ್ಯವಸ್ಥೆ ಇತ್ತು, ಭೂಮಿ ಸುತ್ತಲೂ ನೀರಿನ ಕವಚ ಇತ್ತು. ಆ ಕವಚ ಇರೋದ್ರಿಂದ ಆ ಭೂಮಿ ಮೇಲೆ ಸೂರ್ಯನ ಉಷ್ಣಾಂಶ ಡೈರೆಕ್ಟ್ ಆಗಿ ಏನಾಗ್ತಲ್ಲ ಬಂದಿ ಬೀಳ್ತಾ ಇರಲ್ಲ. ಆದ್ರಿಂದ ಭೂಮಿ ಮೇಲೆ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಇತ್ತು. ಭೂಮಿಯಲ್ಲಿ ಯಾವುದೇ ವಸ್ತು ಕೊಳಿತಾ ಇರಲಿಲ್ಲ, ಹುಳಿ ಬಿಡ್ತಾ ಇರಲಿಲ್ಲ. ಇದೇ ದ್ರಾಕ್ಷರಸನ ನೋವ ಮೊದಲನೇ ಲೋಕದಲ್ಲಿ ಇಟ್ಟಿ ಕುಡಿಬೇಕಾದ್ರೆ ಅವ್ನಿಗೇನು ಆಗ್ತಾ ಇರಲ್ಲ, ಯಾಕಂದ್ರೆ ಹುಳಿ ಬಿಡ್ತಾ ಇರಲ್ಲ. ಅದು ವಾತಾವರಣ ಹಂಗಿತ್ತು. ಫ್ರಿಜ್ಜಲ್ಲಿ ಏನಿಟ್ರೆ ಐಟಮ್ ಕೊಳಿತಾರ, ಹುಳಿ ಬಿಡ್ತಾರ? ಇಲ್ಲ ರೀ. ಆ ರೀತಿ ಏನಾಗ್ತಾ ಇತ್ತು ಅಲ್ಲರ ಇತ್ತು. ಅದನ್ನ ನೋವ ಏನ್ರಿ ಇದು ನೀರಿನ ಕವಚ ಹೊಡೆದೋಗಿರೋಂಥ ಬಗ್ಗೆ ಅವ್ನಿಗೇನಾಗಿಲ್ಲ, ಅಷ್ಟೊಂದು ಮಾಹಿತಿ ಇರಲಿಲ್ಲ. ಅದರಿಂದ ಏನ್ ಮಾಡ್ತಾನೆ, ಅದೇ ರೀತಿ ದ್ರಾಕ್ಷ ತೋಟನ ಮಾಡಿ ದ್ರಾಕ್ಷ ರಸನ ಮಾಡ್ಕೊಂಡು ಕೂಡ್ ಸಿಕ್ಬಿಟ್ಟು ಸ್ವಲ್ಪ ದಿನ ನಂತರ ಕುಡ್ದು ಅವಾಗ ಏನಾಯ್ತು, ಅವನಿಗೆ ತಿಳಿದಿರ ಅಮಲೆ ಏರ್ಬಿಡ್ತು. ಯಾಕೆಂದ್ರೆ ನೀರಿನ ಕವಚ ಚೆನ್ನಾಗಿತ್ತು, ಹೊಡೆದೋಗಿತ್ತು. ಆದ್ರೆ ನೋವು ಇದ್ ನಂತರ ಕುಡ್ದು ಅಂತ ಕೊಟ್ಟಿದ್ದೆ ಬೈಬಲಲ್ಲಿ? ಇಲ್ವೇ ಇಲ್ಲ ರೀ. ಅದಕ್ಕೆ ನೀತಿವಂತನಾಗಿರೋ ನೋವು ಅಂತ ಏನ್ ಮಾಡೋದಲ್ಲ ಸತ್ಯವೇ ಹೇಳೋದು. ಸರಿ, ಇದೇ ರೀತಿ ಏನಾಯ್ತು ನೋವನ್ ಮುಖಾಂತರ ಇಡೀ ಜನಾಂಗ ಏನಾಯ್ತಲ್ಲಿ ಉತ್ಪತ್ತಿ ಆಯ್ತು. ಇಡೀ ವರ್ಲ್ಡ್ ಏನಾಯ್ತು ಪಾಪ್ಯುಲೇಟ್ ಆಗೋದಕ್ಕೆ ಶುರು ಆಯ್ತು ಅಲ್ವರ. ಅದಕ್ಕೆ ನೋಡೋಣ ಅಂದ್ರೆ ಯಾರ್ಯಾರು ಯಾವ ರೀತಿ ಉತ್ಪತ್ತಿ ಆದ್ರು, ಯಾರ್ಯಾರು ಯಾವ ಜನಾಂಗದವರು ಅಂತ ನಾವು ಓದೋಣ.
ಆದಿಕಾಂಡ 9ನೇ ಅಧ್ಯಾಯ 18 ಮತ್ತು 19. ಯಾರೋ ಬ್ರದರ್ ಸಿಸ್ಟರ್ಸ್ ಓದ್ತೀರಾ? ನಾವೆಯಿಂದ ಹೊರಟು ಬಂದ ನೋಹನ ಮಕ್ಕಳು ಶೇಮ್, ಹಾಮ್, ಹೆಫೆತ್ ಎಂಬವರೇ. ಹಾಮನು ಕಾನಾನ್ನ ತಂದೆಯು. ಈ ಮೂವರು ನೋಹನ ಮಕ್ಕಳು. ಇವರಿಂದಲೇ ಭೂಮಿಯಲ್ಲೆಲ್ಲ ಹರಡಿಕೊಂಡಿರುವ ಜನರು ಉತ್ಪತ್ತಿಯಾದರು. ವೆರಿ ಗುಡ್ ಸ್ಟಾರ್ ಅಲ್ರ, ವೆರಿ ಗುಡ್ ಸ್ಟಾರ್ ಅಲ್ರ. ಏನ್ರಿ ನೋವಿನ ಮಕ್ಳುಗಳು ಯಾರು? ಶೇಮ್, ಹ್ಯಾಮ್, ಯಾಫೆತ್. ಇವರಿಂದಾನೇ ಏನ್ರಿ ಲೋಕದಲ್ಲಿರೋಂಥ ಎಲ್ಲಾ ಜನಾಂಗ ಏನಾದ್ರು ಉತ್ಪತ್ತಿ ಆದರು, ಹಡ್ಕೊಂಡ್ರು. ದ ಹೋಲ್ ವರ್ಲ್ಡ್ ವಾಸ್ ಪಾಪ್ಯುಲೇಟೆಡ್ ಬೈ ದಿಸ್ 3 ಪೀಪಲ್ ಅಂತ ನಾವೇನ್ ಮಾಡ್ತೀವಿ ನೋಡ್ತೀರಿ ಅಲ್ರ. ಸರಿ, ಇವ್ರು ಯಾರ್ಯಾರನ್ನ ಸೂಚಿಸ್ತದೆ ಅಂತ ನೋಡ್ದ ಅಂತಂದ್ರೆ ಏನ್ರಿ ಕಾನಾನನು ಯಾರಪ್ಪ ಅಂತ ನೋಡೋಣ. ಮೊದಲು ಆದಿಕಾಂಡ 9:25 ಹೋದ್ರಿ. ಕಾನಾನನು ಶಾಪಗ್ರಸ್ತನಾಗಲಿ, ಅವನು ತನ್ನ ಅಣ್ಣ ತಮ್ಮಂದರಿಗೆ ದಾಸನಾಗಲಿ ಅಂದನು. ವೆರಿ ಗುಡ್. ಕಾನಾನನು ಶಾಪಗ್ರಸ್ತನಂತೆ. ಅದಕ್ಕಾರ ಯಾಕೆ ಅವನ ತಂದೆ ಆಗಿರೋಂಥ ಆಮನು ಏನ್ರಿ ಅಲ್ಲಿ ಅವ್ರ ತಂದೆ ಬೆತ್ತಲೆ ಆಗಿರೋದನ್ನ ಬೆತ್ತಲೆ ಆಗಿರೋದು ನೋಡ್ಬೇಕಾದ್ರೆ ಅವ್ನಿಗೆ ಶಾಪ ಕೊಡ್ತಾರೆ. ಶಾಪಗ್ರಸ್ತನಾಗಲಿ, ಅವನು ತನ್ನ ಅಣ್ಣ ತಮ್ಮಂದಿರಿಗೆ ದಾಸನಾಗಲಿ ಅಂತ ಹೇಳ್ತಾರೆ. ಎಲ್ಲರ ಪಾಪಕ್ಕೆ ದಾಸರು, ಇವರು ಆ ಪಾಪಿಗಳಿಗೆ ಇವ್ರು ದಾಸರಾಗಲಿ ಅಂತ ಹೇಳ್ತಾರೆ. ಸೊ ಇವ್ರು ಯಾರಪ್ಪ ಸೂಚನೆ ಮಾಡ್ತಾರೆ ಅಂತಂದ್ರೆ ಏನ್ರಿ ಸೌತ್ ವೆಸ್ಟ್ ಏಷ್ಯಾ, ಕಾನಾನ್ ದೇಶದವರು, ಆಫ್ರಿಕಾ ಪ್ರಾಂತ್ಯದವರು. ಇವ್ರು ಏನ್ ಮಾಡ್ತಾರೆ? ಇವರು ಇನ್ನೂ ಸೂಚನೆ ಮಾಡ್ತಾರೆ. ಅದಕ್ಕೆ ನಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕಾರೆ ಕಾನಾನ್ ದೇಶದಂತ ಏನಂದ್ರೆ ಯಹೂದ್ಯರೆಲ್ಲ ಎಲ್ಲಿದ್ರು? ಕಾನಾನ್ ದೇಶಕ್ಕೆ ವಾಸ ಆಗಿ ಮೇಲೆ ಎಲ್ಲಿ ಹೋಗಿದ್ರು? ಅವ್ರಲ್ಲ ಸೆರೆಗೆ ಹೋದ್ರು ತಾನೆ. ಎಲ್ಲಿ ಸೆರೆಗೆ ಹೋದ್ರು? ಐಗುಪ್ತ ದೇಶದಲ್ಲಿ ಏನಾಗಿದ್ರು? ದಾಸತ್ವದಲ್ಲಿ ಇದ್ರು ಅಲ್ಲರ. ಅದಕ್ಕೆ ನೋಡ್ಬೇಕಾರೆ ಇದೇನ್ರಿ ಈ ಆಫ್ರಿಕಾ ಪ್ರಾಂತ್ಯ, ಆ ಕಡೆ ಇರೋಂಥ ಪ್ರಾಂತ್ಯದಲ್ಲಿರುವಂಥ ಜನಗಳು ಏನ್ ಮಾಡ್ತಾರೆ? ಇವರು ನೋಡ್ತದೆ ಅಲ್ಲರ. ದಾಸತ್ವದಲ್ಲಿರೋಂಥ ಜನಾಂಗದವ್ರು ಏನ್ ಮಾಡ್ತಾರೆ? ಸೂಚನೆ ಮಾಡ್ತದೆ. ಸರಿ, ಯಾಫೆತ್ ಯಾರನ್ನ ಸೂಚನೆ ಮಾಡ್ತಾರೆ? ಆದಿಕಾಂಡ 9:27. ಆದಿಕಾಂಡ 9:27. ಧನಲಕ್ಷ್ಮಿ ಸ್ಟಾರ್ ಓದ್ತೀರಾ? ಆದಿಕಾಂಡ 9:27. ಅವನು ಶೇಮನ ಗುಡಾರಗಳಲ್ಲಿ ವಾಸವಾಗಿರಲಿ, ಕಾನಾನನು ಅವರಿಗೆ ದಾಸನಾಗಿರಲಿ ಎಂಬುದು. ವೆರಿ ಗುಡ್. ಯಾಫೆತನು ದೇವರು ವಿಸ್ತರಿಸಲಿ. ಶೇಮನ ಗುಡಾರದಲ್ಲಿ ಇವ್ರು ವಾಸ ಮಾಡ್ತಾರಂತೆ. ಕಾನಾನ ಇವನ್ಗೇನ್ರಿ? ದಾಸರಂತೆ ಅಲ್ವರ. ಹಂಗಾರೆ ಏನು? ಯಾರಪ್ಪ? ಆಫ್ರಿಕಾ ಪ್ರಾಂತ್ಯದವರಲ್ಲ, ಇವ್ರಿಗೆ ದಾಸರಂತೆ. ಇವ್ರು ಯಾರಪ್ಪ ಅಂತ ನೋಡೋದಾದ್ರೆ ಯುರೋಪ ಖಂಡದವರು. ಮುಖ್ಯವಾಗಿ ಲೋಕದಲ್ಲಿ ಎಲ್ಲಾ ಕಡೆ ಏನ್ರಿ ಕಾಲನೀಸ್ ಎಸ್ಟಾಬ್ಲಿಷ್ ಮಾಡೋದಾದ್ರೆ ಯುರೋಪ ಪ್ರಾಂತ್ಯದವರು, ಬ್ರಿಟಿಷರ್ಸ್ ಅಂತ ಹೇಳ್ತಾರೆ ಗೊತ್ತಾ? ಅದ್ರ ಅದಕ್ಕೆ ಒಂದು ಕಾಲ ನೋಡ್ಬೇಕ್ರೆ ಇಡೀ ವರ್ಲ್ಡ್ ಅಲ್ಲೇ ತನ್ನ ಕಾಲನೀಸ್ ಎಸ್ಟಾಬ್ಲಿಷ್ ಮಾಡಿದ್ರು. ಶೇಮನ ಗುಡಾರದಲ್ಲಿ ವಾಸ ಮಾಡಿದವ್ರು ಯಾರಪ್ಪ ಅಂತಂದ್ರೆ ಈ ಯಾಫೆತ್ತಿನ ವಂಶದವರು ಅಂತ ನೋಡ್ತೀರಿ. ಆಸ್ಟ್ರೇಲಿಯಾ ತಗೊಳ್ರಿ, ಅದರ ಇಂಡಿಯಾ ತಗೊಳ್ಳಿ, ಅದರ ಪಾಕಿಸ್ತಾನ್ ತಗೊಳ್ಳಿ, ಶ್ರೀಲಂಕಾ ತಗೊಳ್ಳಿ, ಬಾಂಗ್ಲಾದೇಶ್ ತಗೊಳ್ಳಿ, ಹಾಂಗ್ಕಾಂಗ್ ತಗೊಳ್ಳಿ, ಅದರ ಈವನ್ ಅಮೇರಿಕನ್ ಕೂಡ ಏನ್ರಿ ಕಂಡಿಡ್ದವ್ರು ಯಾರಪ್ಪ ಅಂದ್ರೆ ಯುರೋಪ ದೇಶದವರು. ಇವ್ರು ಎಲ್ಲಾ ಕಡೆ ಏನ್ ಮಾಡಿದ್ರು? ಕಾಲನೀಸ್ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಇವರು ಶೇಮನ ಗುಡಾರದಲ್ಲಿ ವಾಸ ಮಾಡ್ತಾರಂತೆ. ಅದರ ಕಾನಾನನು ಇವ್ರಿಗೆ ಮುಖ್ಯವಾಗಿ ದಾಸರಾಗಿರ್ತಾರೆ ಅಂತಂದ್ರೆ ಅದಕ್ಕೆ ನಾವು ನೋಡ್ತಿಲ್ಲ ಆಫ್ರಿಕಾ ದೇಶದಲ್ಲಿರುವಂಥ ಪ್ರಾಂತ್ಯದಿಂದ ಜನಗಳೆಲ್ಲ ಇವ್ರಿಗೇನಾಗಿದ್ರು ಮುಖ್ಯವಾಗಿ ಅದರ ದಾಸತ್ವದಲ್ಲಿ ಏನಾಗಿದ್ರು ಇರು ಅಂತ ನೋಡ್ತೀರಿ ಅಲ್ವರ. ಸರಿ, ಹಾಗಾದ್ರೆ ಕೊನೆಯದಾಗ ಉಳಿದರೆ ಶೇಮನ್ರೆ ಯಾರು? ಆದಿಕಾಂಡ 9:26. ಪ್ರಜ್ವಲ್ ಬ್ರದರ್ ಓದ್ಬೋದಾ? ಲೈನ್ ಇದ್ದೀರಾ? ಆದಿಕಾಂಡ 9:26. ಎಸ್ ಬ್ರದರ್. ಆದಿಕಾಂಡ 9:26. ಅವನು ಇನ್ನೂ ನುಡಿದಿದ್ದೇನೆಂದರೆ, ಶೇಮನ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ, ಕಾನಾನನು ಅವರಿಗೆ ದಾಸನಾಗಲಿ. ವೆರಿ ಗುಡ್. ನೋಡ್ರ ಏನ್ ಹೇಳ್ತಾರೆ? ಏನ್ರಿ ಅಲ್ಲಿ ಶೇಮನ ದೇವರಿಗೆ ಸ್ತೋತ್ರವಾಗಲಿ, ಅದರ ಕಾನಾನು ಅವನಿಗೇನಾಗ್ಲಿ ದಾಸನಾಗ್ಲಿ ಅಂತ ಹೇಳ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ ಶೇಮನ ದೇವರಿಗೆ ಸ್ತೋತ್ರವಾಗಲಿ. ಹಂಗೆ ದೇವ್ರಿಗೆ ಸ್ತೋತ್ರವಾಗಲಿ. ದೇವ್ರನ್ನ ಹುಡ್ಕಂತ ಜನಾಂಗದವ್ರಿ. ಅದಕ್ಕೆ ನೀವು ನೋಡ್ಬೇಕಾರೆ ಇಡೀ ಏಷ್ಯಾದಲ್ಲೇ ಎಲ್ಲಾ ದೇವ್ರನ್ನ ಹುಡ್ಕಂತ ಜನಗಳು ಏನಾಗಿರೋದ್ರಿ ಅಲ್ಲಿ ಬೆಳೆದಿರೋದ್ರಿ. ನೀವು ಯಾವ ಒಂದು ಧರ್ಮ ತೊಗೊಳ್ರಿ, ಎಲ್ಲಿನ ಉತ್ಪತ್ತಿ ಆಗಿದೆ? ಏಷ್ಯಾದಲ್ಲೇ. ಅದರ ಇಸ್ಲಾಂ ತಗೊಳ್ಳಿ, ಯಹೂದ್ಯರ ಧರ್ಮ ತಗೊಳ್ಳಿ, ಕ್ರೈಸ್ತ ಧರ್ಮ ತಗೊಳ್ಳಿ, ಹಿಂದೂ ಧರ್ಮ ತಗೊಳ್ಳಿ, ಅದರ ಬುದ್ಧಿಸಮ್ ತಗೊಳ್ಳಿ, ಜೈನಿಸಮ್ ತಗೊಳ್ಳಿ, ಅದರ ಏನ್ ಬೇಕಾದ್ರೂ ಧರ್ಮಗಳು ತೊಗೊಳ್ರಿ, ಎಲ್ಲ ಇಷ್ಟು ಡೆವಲಪ್ಡ್ ಓನ್ಲಿ ಇನ್ ಏಷ್ಯಾ. ಅದಕ್ಕೆ ಇವರು ದೇವ್ರನ್ನ ತುಂಬಾ ಹುಡುಕಂತ ಜನಾಂಗದವರು ಯಾರಪ್ಪ ಅಂದ್ರೆ ಶೇಮಿನ ಏನ್ರಿ ಜನಾಂಗದವರು. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಆ ಸಮಯದಲ್ಲಿ ಎಲ್ಲಾರ್ಗು ಒಂದೇ ಭಾಷೆ ಇರೋದ್ರಿಂದ ಏನ್ ಮಾಡಿದ್ರು? ಎಲ್ಲಾರು ದೊಡ್ಡ ಗೋಪುರ ಕಟ್ಟಕ್ಕೆ ಶುರು ಮಾಡಿದ್ರು. ಎಲ್ಲಿ? ಬಾಬೇಲಲ್ಲಿ. ಎಲ್ಗೋಗೋದಿಕ್ಕೆ? ಆಕಾಶಕ್ಕೆ ಹೋಗೋದಿಕ್ಕೆ. ಯಾಕೆ?
ಇನ್ನೊಂದು ಸತಿ ಮಳೆ ಬಂದರೆ ನಾವೇನು ಮಾಡೋಣ, ನಾವು ತಪ್ಪಿಸ್ಕೊಂಬಿಡೋಣ ಅಂತಂದ್ಬಿಟ್ಟು ಅಲ್ಲರ. ಕರ್ತನಲ್ಲಿ ಪ್ರೀತಿ ಅಂತ ಸರ್ಗಳೇ, ಇವರು ದೇವ್ರ ವಾಗ್ದಾನ ಏನು ಮಾಡ್ಬಿಟ್ರು, ಮರ್ತು ಬಿಟ್ರಿ. ಅದರ ಏನು ವಾಗ್ದಾನ ಮರ್ತು ಬಿಟ್ರು ಅಂದರೆ, ದೇವರು ಇನ್ನೊಂದು ಸತಿ ಜಲಪ್ರಳಯನ ಭೂಮಿನೆಲ್ಲವನ್ನೂ ನಾಶ ಮಾಡೋಂಥ ರೀತಿಲಿ ಜಲಪ್ರಳಯನ ದೇವ್ರೇ ಮಾಡೋದಿಲ್ಲ, ಮಾಡೋದಿಲ್ಲ ಅಂತಂದ್ಬಿಟ್ಟು ವಾಗ್ದಾನ ಮರ್ತುಬಿಟ್ಟು ದೊಡ್ಡ ಗೋಪುರ ಕಟ್ಟಕ್ಕೆ ಶುರು ಮಾಡೋದು ಪರಲೋಕಕ್ಕೆ ಹೋಗೋದಕ್ಕೆ. ಇದು ದೇವ್ರಿಗೇನಾಗಿಲ್ಲ, ಇಷ್ಟ ಆಗಿಲ್ಲ, ತುಂಬ ಕನ್ಫ್ಯೂಷನ್ ಆಗಿತ್ತು. ಅದಕ್ಕೆ ದೇವ್ರು ಏನು ಮಾಡೋ ಗೊತ್ತಾ, ಬಂದ್ಬಿಟ್ಟು ಇವರು ಭಾಷೆನೆಲ್ಲ ಏನು ಮಾಡಾಕ್ಬಿಟ್ರು, ತಾರು ಮಾಡಾಕ್ಬಿಟ್ರು ಅಲ್ವರ. ಅದರಿಂದ ಒಬ್ಬೊಬ್ಬರು ಒಂದೊಂದು ಭಾಷೆ ಮಾತಾಡಕ್ಕೆ ಶುರು ಮಾಡಿದ್ರು. ಆ ಭಾಷೆ ಇರೋಂಥ ಜನಗಳು ಆ ಜಾಗದಲ್ಲಿ ಹೋಗಿ ಏನು ಮಾಡಿದ್ರು, ಸೆಟ್ಲ್ ಮಾಡಿದ್ರು. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯಗಳೇ, ಇಡೀ ಲೋಕದಲ್ಲಿ ಮೋರ್ ದೆನ್ 2500 ಲ್ಯಾಂಗ್ವೇಜಸ್ ಇದೆ ಅಂತಾರೆ. ಇಂಡಿಯಾಲೇ 250ಕ್ಕಿಂತ ಮೇಲೆ ಭಾಷೆಗಳಂತೆ. ಯೋಚನೆ ಮಾಡಿರ್ತೀನಿ ಅದರ. ನಮ್ಮ ಇಂಡಿಯಾಲಿ ಒಂದೊಂದು ಸ್ಟೇಟಿಗೆ ಒಂದೊಂದು ಭಾಷೆಗಳು, ಮಲ್ಟಿಪಲ್ ಲ್ಯಾಂಗ್ವೇಜಸ್ ಇದೆ, ಅದ್ರಲ್ಲಿ ಬೇಕಾದ್ರೆ ಓದಂದ್ರೆ. ಈ ರೀತಿ ಲೋಕದಲ್ಲಿ ಏನಾಗಿದೆ, ಅಷ್ಟೊಂದು ಭಾಷೆಗಳಂತ ಜನಗಳಂತ ಅಲ್ಲಲ್ಲೇ ಸೆಟ್ಲ್ ಆಗೋದಕ್ಕೆ ಶುರು ಮಾಡಿದ್ರು. ಈ ರೀತಿ ಏನಾಯಿತು, ಸೆಕೆಂಡ್ ವರ್ಲ್ಡ್ ಏನಪ್ಪ ಆಯಿತು, ಡೆವಲಪ್ ಆಗೋದಕ್ಕೆ ಶುರು ಆಯಿತು. ಈ ಥರ 2ನೇ ಲೋಕದಲ್ಲಿ ಒಂದು ಮುಖ್ಯವಾಗಿರೋಂಥ ಮನುಷ್ಯ ಇದ್ದ. ಮನುಷ್ಯನ ಹೆಸರೇನು, ಅದರ ಯಾರು, ಅಬ್ರಹಾಮನು. ವೆರಿ ಗುಡ್, ವೆರಿ ಗುಡ್. ಅಬ್ರಹಾಮನು ಅದರ. ಅಬ್ರಹಾಮ್ ಏನಪ್ಪ, ಅಬ್ರಹಾಮು ವಿಶ್ವಾಸಕ್ಕೆ ತಂದೆ. ಅದರ ಏನ್ರಿ, ಎಂಥ ವಿಶ್ವಾಸ ಇತ್ತು ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಅಬ್ರಹಾಮ್ಗೆ ಎಲ್ಲ ಇರ್ತಾರ್ರಿ, ದೊಡ್ಡ ಶ್ರೀಮಂತರಿ, ಅವ್ನಿಗೆ ಯಾವುದು ಕೊರತೆ ಇರಲಿಲ್ಲ. ಆದರೆ ಅವನಿಗೆ ಒಂದು ವಾರಿಸ್ದಾರ ಇರಲಿಲ್ಲ ಅದರ. ಅದಕ್ಕೆ ದೇವ್ರು ಹೇಳ್ತಾರೆ ಏನ್ರಿ, ನಾನು ಹೇಳಂತ ಭೂಮಿಗೆ ಬಾ, ನಿನ್ನ ಸಂತತಿ ಮುಖಾಂತರ ಎಲ್ಲಾರನ್ನೂ ಏನು ಮಾಡ್ತೀನಿ, ಆಶೀರ್ವಾದ ಮಾಡ್ತೀನಿ, ನಿನ್ಗೊಂದು ಸಂತತಿ ಕೊಡ್ತೀನಿ, ಅದ್ರ ಮುಖಾಂತರ ಜಗತ್ತಲ್ಲಿ ಅಂತ ಪ್ರತಿಯೊಬ್ಬರು ಮನುಷ್ಯನ ಏನು ಮಾಡ್ತೀನಿ, ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಅಬ್ರಾಮ್ ಏನು ಮಾಡ್ತಾರೆ, ಆ ನಂಬಿಕೆಯಿಂದ ದೇವ್ರ ವಾಗ್ದಾನ ಮಾಡೋ ಭೂಮಿಗೆ ಬರ್ತಾರೆ. ಅದೇ ಥರ ಈಸಾಕನ ಏನು ಮಾಡ್ತಾರೆ, ದೇವ್ರು ಅವ್ರಿಗೆ ಕೊಡ್ತಾರೆ. ಅದರ ಈಸಾಕನ ಏನು ಮಾಡ್ತಾನೆ, ಅಬ್ರಾಮ್ ಜೊತೆಗೆ ಚೆನ್ನಾಗಿ ಬೆಳಿತಾರೆ. ಒಂದು ವಯಸ್ಸಿಗೆ ಬರ್ಬೇಕಾದ್ರೆ ದೇವ್ರೇನು ಕೇಳ್ತಾರೆ, ನೀನು ತುಂಬಾ ಪ್ರೀತಿ ಮಾಡೋರಂತ ಒಬ್ಬ ಏನ್ರಿ ಇಸಾಕನ ನಾನು ಹೇಳಂತ ಪರ್ವತ ಮೇಲೆ ದಗನ ಬಲಿಯ ಕೊಟ್ಬಿಡು ಅಂತ ಹೇಳ್ತಾರೆ. ಸರ್ವಾಂಗ ದಗನ ಬಲಿಯ ಕೊಟ್ಬಿಡು ಅಂತ ಹೇಳ್ಬೇಕಾರೆ ಅಬ್ರಾಮ್ ಏನ್ ಮಾಡ್ತಾರೆ, ಮಗನ ಕರ್ಕೊಂಡೋಗ್ತಾರೆ. ಅಲ್ಲ, ಮೊರೆಯ ಪರ್ವತ ಮೇಲೆ ಬಿಟ್ಟು ಮಗನ ಮಲ್ಸ್ಬಿಟ್ಟು ಇನ್ನೇನು ಬಲಿ ಕೊಡಬೇಕು ಅಂತ ಕತ್ತಿ ತಗೊಂತ ಹೊಣತೀರಿ, ಆಕಾಶನ ದೇವದೂತರು ನಿಮ್ಮ ತಡೆ ಮಾಡ್ತಾರೆ. ಅಬ್ರಾಮನೇ, ಆ ಕೂಸಿನ ಮೇಲೆ ಮಾಡ್ಬೇಡ, ನೀನು ಕೈಯನ್ನು ಎತ್ತಬೇಡ ಅಂತ ಹೇಳ್ತಾರೆ ಅದರ. ಅವಾಗ ಇವನು ವಿಶ್ವಾಸಕ್ಕೆ ಪರೀಕ್ಷೆಯಲ್ಲಿ ಪಾಸ್ ಆಗಿರೋದ್ರಿಂದ ದೇವರು ಒಂದು ವಿಶೇಷವಾಗಿರೋಂಥ ಒಂದು ಒಡಂಬಡಿಕೆ ಏನು ಮಾಡ್ತಾರೆ, ಮಾಡ್ಕೊತಾರೆ. ಏನು ಮಾಡ್ಕೊತಾರೆ ಅದರ ಓದ ನೋಡಿರ್ತೀನಿ. ಆದಿಕಾಂಡ 22:16-18. ವರುಣ್ ಬ್ರದರ್ ಓದಿ. ನೀನು ನನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆಯದೆ ಹೋದದ್ದರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು. ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ಅವರ ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವರು. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಯೆಹೋವನು ತನ್ನಾಣೆ ಇಟ್ಟು ಹೇಳಿದ್ದಾನೆ ಎಂದನು. ವೆರಿ ಗುಡ್ ಬ್ರದರ್. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸರೋಗಳೇ ಹೇಳ್ತಾರೆ, ನೀನು ನನ್ನ ಮಾತನ್ನು ಮೀರಿ ನಡೆದಿರೋದ್ರಿಂದ, ಮಾತನ್ನು ಕೇಳಿ ನಡೆದಿರೋದ್ರಿಂದ ನಾನೇನು ಮಾಡ್ತೀನಿ, ನಿನ್ನ ಸಂತತಿ ಮುಖಾಂತರ ಇಡೀ ಜನಾಂಗದ ಏನು ಮಾಡ್ತೀನಿ, ಆಶೀರ್ವಾದ ಮಾಡ್ತೀನಿ. ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿ ಅಂತ ಉಸುಬಿನಂತೆ ಏನು ಮಾಡ್ತೀನಿ, ಅಸಂಖ್ಯವಾಗಿ ಮಾಡ್ತೀನಿ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸರೋಗಳೇ, ಅಬ್ರಾಮ್ಗೆ ದೇವರು 2 ತರ ವಾಗ್ದಾನ ಮಾಡಿದ್ರು. ಆಕಾಶದ ನಕ್ಷತ್ರಗಳು ಏನ್ರಿ, ಸಮುದ್ರ ತೀರದಲ್ಲಿ ಅಂತ ಉಸುಬು ಅಂತ. ಏನು ಕಪ್ಪ ಎರಡು ಮಾಡ್ಬೇಕಾಯ್ತು? ಇವಾಗ ಯೋಚನೆ ಮಾಡಿ, ಆಕಾಶ ನಕ್ಷತ್ರಗಳು ನೆನ್ಸಕಾಯ್ತದ? ನೆನ್ಸಕಾಯ್ತದ ಆಕಾಶ ನಕ್ಷತ್ರಗಳು? ಅದರ ಖಂಡಿತವಾಗ ಇಲ್ಲ ರೀ. ಸೈಂಟಿಸ್ಟೇ ಏನಂತ ಅಂದ್ಬಿಟ್ರು ಅಂದರೆ ಏನ್ರಿ, ಸ್ಪೇಸ್ ಈಸ್ ಇನ್ಫಿನೈಟ್. ಸ್ಪೇಸ್ನ ಅಳ್ತಾ ಮಾಡೋಕ್ಕೆ ಆಗಲ್ಲ, ಕೋಟಿ ನಕ್ಷತ್ರಗಳಿದೆ ಅಂತೆ. ಅಂದರೆ ಅದನ್ನ ಹೇಳ್ಬೋದಾಗಿತ್ತಲ್ಲ, ಯಾಕೆ ಸಮುದ್ರ ತೀರದ ಉಸುಬು ಅಂತಂದ್ರು? ಸಮುದ್ರ ತೀರದ ಉಸುಬು ಎಣ್ಸಕಾಯ್ತದ? ಮಳ್ಳಿ ಎಣ್ಸಕಾಯ್ತದ? ಅಲ್ಲರ ನೋಟ್ ಎಣ್ಸೋ ಮಿಷಿನ್ ಬಂದಿದೆ, ಕಾಯಿನ್ ಎಣ್ಸೋ ಮಿಷಿನ್ ಬಂದಿದೆ, ಸಮುದ್ರ ತೀರದ ಉಸುಬು ಎಣ್ಸೋ ಮಿಷಿನೇ ಬಂದಿಲ್ಲ ಅಲ್ಲರ. ಇಟ್ ಈಸ್ ಹೈಲಿ ಇಂಪಾಸಿಬಲ್, ಕೌಂಟ್ ಮಾಡೋಕ್ಕೆ ಆಗಲ್ಲ. ಹಂಗಂದ್ರೆ ಯಾವುದೋ 2 ಹೇಳ್ಬೋದಾಗಿತ್ತಲ್ಲ, ಯಾಕೆ 2 ಯಾವುದು 1 ಹೇಳ್ಬೋದಾಗಿತ್ತಲ್ವಾ? 2 ಹೇಳಂತ ಕಾರಣ ಏನು ಅವರ? ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಇದರಲ್ಲಿ ಏನಪ್ಪ ನೋಡಿಸ್ತಾರೆ ಅಂತಂದರೆ, 2 ವಿಧವಾದಂಥ ರಕ್ಷಣೆ ಏನು ಮಾಡ್ತಾರೆ, ಸೂಚನೆ ಮಾಡ್ತಾರೆ. ಒಂದು ಭೂಲೋಕದ ರಕ್ಷಣೆ, ಇನ್ನೊಂದು ಪರಲೋಕದ ರಕ್ಷಣೆ. ಯಾವ ಥರ ನಕ್ಷತ್ರಗಳು ಆಕಾಶ ಮಂಡಲ ಇದೆಯೋ, ಮೇಲೆ ಇದೆಯೋ, ಅದು ಪರಲೋಕ ರಕ್ಷಣೆ ಏನು ಮಾಡ್ತಾರೆ, ಸೂಚನೆ ಮಾಡ್ತಾರೆ. ಯಾವ ರೀತಿ ಸಮುದ್ರ ತೀರದಂಥ ಉಸುಬು ಮರಳು ಏನ್ರಿ, ಅದು ಭೂ ಸಂಬಂಧವಾಗಿದೆಯೋ, ಕೆಳಗಡೆ ಇದೆಯೋ, ನೆಲದ ಮೇಲೆ ಇದೆಯೋ,
ಅದು ಭೂಲೋಕ ರಕ್ಷಣೆ ಏನ್ ಮಾಡ್ತಾರೆ, ಸೂಚನೆ ಮಾಡ್ತಾರೆ. ಅಬ್ರಾಹಾಮಿನ ಸಂತತಿಯ ಮುಖಾಂತರ 2 ವಿಧವಾದಂತ ಆಶೀರ್ವಾದಗಳಿದೆ. ಒಂದು ಪರಲೋಕ ರಕ್ಷಣೆ ಇದೆ, ಇನ್ನು ಭೂಲೋಕ ರಕ್ಷಣೆ ಇದೆ ಅಂತ ಅಂದ್ಬಿಟ್ಟು ಸೂಚನೆ ಮಾಡೋದಕ್ಕಾಗನೆ ಅಬ್ರಾಹಾಮಿಗೆ ಏನ್ ಮಾಡೋದು, ದೇವ್ರು ಈ ತರ 2 ಹೇಳಿದ್ದು. ಹಾಗಾದ್ರೆ ಪರಲೋಕದ ರಕ್ಷಣೆ ಯಾರು? ಆಕಾಶದ ನಕ್ಷತ್ರಗಳನ್ನು ಯಾರಪ್ಪ? ಅಲ್ಲ, ಸಮುದ್ರ ತೀರ ಉಸುಬಂದು ಯಾರು? ಅಲ್ವರ ಭೂಲೋಕ ರಕ್ಷಣೆಗೆ ಬರೋರು ಯಾರು? ಈ 2 ಗುಂಪಿನ ಜನಾಂಗ ಯಾರು? ದೇವ್ರು ಯಾರನ್ನ ಆಯ್ಕೆ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ನಾವೇನ್ ಮಾಡೋಣ, ಇವಾಗ ಸ್ವಲ್ಪ ಸ್ಟಡಿ ಮಾಡೋಣ. ಅಂದ್ರೆ ಯಾರು ಅಂತಂದ್ಬಿಟ್ಟು ಅಲ್ವರ. ನೋಡ್ರಿ, ಯೇಸು ಕ್ರಿಸ್ತು ಮೊದಲೇ ಬರುವಿಕೆಯಲ್ಲಿ ಬಂದರು. ಯೇಸು ಕ್ರಿಸ್ತು ಮೊದಲೇ ಬರುವಿಕೆಗೆ ಬರೋದಕ್ಕಿಂತ ಮುಂಚೆ ಇರೋಂಥ ಎಲ್ಲಾ ಜನಾಂಗದವರು ಭೂಲೋಕದ ರಕ್ಷಣೆ, ಸಮುದ್ರ ತೀರದಂತ ಉಸು. ಅರೆ ಯೇಸು ಕ್ರಿಸ್ತು ಬಂದಿದ ನಂತರ ಏನ್ರಿ ಅದು ಆಕಾಶದ ನಕ್ಷತ್ರಗಳು, ಪರಲೋಕದ ರಕ್ಷಣೆ. ಈ ತರ 2 ರಕ್ಷಣೆಗಳೇನಾಗಿದೆ ಅಲ್ಲಿ ಇದೆ ಅಲ್ವರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ ನಿಮಗೆ ನಾನೇನೋ ಒಂದು ಪ್ರಶ್ನೆ ಕೇಳಿದೆ. ಏನಪ್ಪಾ, ಇದುವರೆಗೂ ಮನುಷ್ಯರಲ್ಲಿ ಹುಟ್ಟಿರೋಂಥ ಎಲ್ಲಾ ಜನರಲ್ಲಿ ತುಂಬಾ ಶ್ರೇಷ್ಠವಾಗಿರೋಂಥ ಮನುಷ್ಯ ಯಾರಪ್ಪ? ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆವರೆಗೂ ಯೇಸು ಕ್ರಿಸ್ತನ ಬಿಟ್ಟು ಭೂಲೋಕದಲ್ಲಿ ಅತಿ ಶ್ರೇಷ್ಠವಾಗಿ ಹುಟ್ಟಿರೋಂಥ ಮನುಷ್ಯ ಯಾರೋ, ಅತಿ ದೊಡ್ಡದಾಗಿರೋಂಥ ಮನುಷ್ಯ ಯಾರೋ ಅಲ್ಲ ಅಂತ ಕೇಳಿದ್ರೆ ನೀವು ಯಾರಂತ ಅಂತೀರಾ? ಯಾರು ಇದ್ದಾರೆ ನೋಡಿ, ಬೈಬಲಲ್ಲಿ ಎಷ್ಟು ಜನ ಇದ್ದಾರೆ ಅಲ್ವರ. ಮೋಸೆಸ್ ಇದ್ದಾರೆ ಅಲ್ವರ, ಎಲಿಯಾ ಇದ್ದಾರೆ, ಅಬ್ರಾಹ್ಮ ಇದ್ದಾರಪ್ಪ ಅಲ್ವರ, ಸ್ಯಾಮ್ಸನ್ ಇದ್ದಾರೆ, ಡೇವಿಡ್ ಇದ್ದಾರೆ. ಯಾರು ತುಂಬಾ ದೊಡ್ಡವರು? ವರುಣ್ ಬ್ರದರ್ ಯಾರು? ಒಬ್ರಿಗಿಂತ ಒಬ್ರಿದ್ದಾರೆ. ಒಬ್ರಿಗೆ ನೋಡ್ರ, ಒಬ್ರಿಗಿಂತ ಒಬ್ರು ಯಾರನ್ನ ಚಾಯ್ಸ್ ಮಾಡೋಣ? ಸರಿ, ನಾವ್ಯಾಕೆ ಚಾಯ್ಸ್ ಮಾಡೋಣ? ನಾವೇನ್ ಮಾಡೋಣ, ಇವಾಗ ಸತ್ಯವೇದಲ್ಲಿ ನೋಡೋಣ ಯಾರಪ್ಪ ಗ್ರೇಟೆಸ್ಟು ಅಂತ. ಕರೆಕ್ಟಾ? ಸರಿ, ಇವಾಗ ಏನ್ ಮಾಡೋಣ, ಸತ್ಯವೇದನ ಓದೋಣ. ನೋಡಿದ್ರಿ ಇಲ್ಲಿ ಮ್ಯಾಥ್ಯೂ 11:11. ಸ್ತ್ರೀಯರಲ್ಲಿ ಹುಟ್ಟಿದರೊಳಗೆ ಸ್ನಾನಿಕನಾದ ಯೋಹಾನಿಗಿಂತ ದೊಡ್ಡವನು ಎದ್ದಿಲ್ಲ. ಅರ್ರೆ ಆದರೂ ಕರೆಕ್ಟಾಗಿ ಓದಿ ಅನಿಲ್ ಬ್ರದರ್, ಕರೆಕ್ಟ್ ಆಗಿದೆಯಾ? ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನಿಗಿಂತ ದೊಡ್ಡವನು ಎದ್ದಿಲ್ಲ. ಓ, ಹಾಗಾದ್ರೆ ಯಾರಪ್ಪ ದೊಡ್ಡವರು ಎಲ್ಲಾರ್ಕಿಂತ? ಸ್ನಾನಿಕನಾದ ಯೋಹಾನ. ನೋಡ್ರ, ಇದು ನಾನು ಹೇಳ್ತಾ ಇಲ್ಲಪ್ಪ, ಸತ್ಯವೇದ ಹೇಳ್ತೈತೆ. ಸ್ತ್ರೀಯಲ್ಲಿ ಹುಟ್ಟಿರಂತ ಎಲ್ಲಾ ಮನುಷ್ಯರಲ್ಲಿ ಸ್ನಾನಿಕನಾದ ಯೋಹಾನಕ್ಕಿಂತ ದೊಡ್ಡವರು ಯಾರು ಇಲ್ಲ ಅಂತಾರಿ. ಅಂದ್ರೆ ಎಲ್ಲಾರ್ಕಿಂತ ಗ್ರೇಟೆಸ್ಟ್ ಪರ್ಸನ್ ಯಾರಪ್ಪ ಅಂದ್ರೆ ಸ್ನಾನಿಕನಾದ ಯೋಹಾನ. ಹಂಗಂದ್ರೆ ಸ್ನಾನಿಕನಾದ ಯೋಹಾನ ಖಂಡಿತವಾಗೂ ಪರಲೋಕಕ್ಕೆ ಹೋಗಿರ್ಬೇಕಲ್ವಾ? ಯಾಕಂದ್ರೆ ಸ್ತ್ರೀಯಲ್ಲಿ ಇವರೇ ದೊಡ್ಡವ್ರಿ, ಇವರೇ ಶ್ರೇಷ್ಠವಾದವರು, ಇವ್ರಕ್ಕಿಂತ ಇನ್ ಯಾರಿಲ್ಲ ಯೇಸು ಕ್ರಿಸ್ತನ್ ಬಿಟ್ಟು. ಹಂಗಾರೆ ಇವ್ರು ಎಲ್ಲಿರ್ಬೇಕು? ಪರಲೋಕಕ್ಕೆ ಹೋಗಿರ್ಬೇಕಲ್ವಾ ಅಲ್ವಾ? ಏನ್ ಹೇಳ್ತಾರೆ ಬೈಬಲ್? ಹಂಗೆ ಕಂಟಿನ್ಯೂ ಮಾಡಿ ಬದ, ಮುಂದಕ್ಕೆ ಹೋದಿ, ಹಂಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ದೊಡ್ಡವನು ಎದ್ದಿಲ್ಲ, ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಆದರೂ ಅಂತ ಒಂದು ಕಂಡೀಷನ್ ಹಾಕ್ತಾರೆ. ಆದರೂ ಪರಲೋಕ ರಾಜ್ಯದಲ್ಲಿರುವಂತ ಚಿಕ್ಕವನು ಏನ್ರಿ? ಪರಲೋಕ ರಾಜ್ಯದಲ್ಲಿ ಪರಲೋಕ ರಾಜ್ಯನೇನ್ರಿ? ಪರಲೋಕ ರಕ್ಷಣೆದಲ್ಲಿರಂತ ಚಿಕ್ಕವನು ಏನ್ರಿ? ಈ ಒಂದು ಸ್ನಾನಿಕನ ಯೋಹಾನಕ್ಕಿಂತ ಏನಾಗಿದ್ದಾರಂತೆ ಅಲ್ವರ? ದೊಡ್ಡವರಾಗಿದ್ದಾರಂತೆ. ಅವನಿಗಿಂತಲೂ ಅಲ್ವರ, ಅವನಕ್ಕಿಂತ ಏನಾಗಿರ್ತದೆ? ದೊಡ್ಡವರಾಗಿರ್ತಾರೆ. ನೋಡಿ, ಇವನ್ ನೋಡಿ, ಗಮನಿಸಿ ಎಲ್ಲ ಕ್ಲೀನಾಗೆಲ್ಲ ಅದರ ಎಲ್ಲ ವಿಡಿಯೋನ ಗಮನಿಸಿ. ಅದರ ಸ್ತ್ರೀಯಲ್ಲಿ ಹುಟ್ಟಿರ್ತ ಎಲ್ಲಾ ಮನುಷ್ಯರಲ್ಲಿ ಅಬ್ರಾಮು, ಐಸಾಕು, ಜೇಕಬು, ಸ್ಯಾಮ್ಸನು, ಡೇವಿಡ್, ಎಲ್ಲಾ ಮನುಷ್ಯರಲ್ಲಿ ಏನ್ರಿ ತುಂಬಾ ದೊಡ್ಡದಾಗಿರೋಂಥ ಮನುಷ್ಯ ಯಾರಪ್ಪ ಅಂದ್ರೆ ಸ್ನಾನಿಕನಾದ ಯೋಹಾನ. ಅಂದ್ರೆ ನಮ್ಗೆ ಅನ್ಸ್ಬಿಡ್ತೀವಿ ಪರಲೋಕ ರಕ್ಷಣೆ ಹೋಗಿರ್ಬೇಕಲ್ಲ ಅಂತ ಅನ್ಸ್ತಾರೆ. ಆದ್ರೆ ಏನ್ ಹೇಳ್ತಾರೆ ಯೇಸು ಕ್ರಿಸ್ತನು? ಆದರೂ ಪರಲೋಕ ರಕ್ಷಣೆಯಲ್ಲಿರೋಂಥ ಒಬ್ಬ ಚಿಕ್ಕ ಮನುಷ್ಯ ಏನ್ರಿ, ದ ಲೀಸ್ಟ್ ಆಫ್ ಆಲ್ ದ ಮೆಂಬರ್ಸ್, ಕಡೇ ಮನುಷ್ಯ ಸ್ನಾನಿಕನಾದ ಯೋಹಾನಕ್ಕಿಂತ ದೊಡ್ಡವರಾಗಿರ್ತಾನೆ. ಗೊತ್ತಾ ಮೀನಿಂಗು? ಸ್ನಾನಿಕನಾದ ಯೋಹಾನ ಭೂಲೋಕದಲ್ಲಿ ಎಷ್ಟೇ ದೊಡ್ಡವನಾಗಿರ್ಬೋದು, ಅವನು ಪರಲೋಕದಲ್ಲಿರೋಂಥ ಚಿಕ್ಕ ವ್ಯಕ್ತಿಗಿಂತ ದೊಡ್ಡವನಾಗಿರಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಏನ್ರಿ? 2 ರಕ್ಷಣೆ ಬೈಫ್ರಿಕೇಶನ್ ನೋಡಿಸ್ರಲ್ಲಿ. ಸ್ನಾನಿಕನಾದ ಯೋಹಾನ ಪರಲೋಕ ರಕ್ಷಣೆಗೆ ಹೋಗೋದಿಲ್ಲ ಅಂತ ಅರ್ಥ. ಯಾಕಂದ್ರೆ ಸ್ನಾನಿಕನಾದ ಯೋಹಾನ ಎಲ್ಲಾ ಸ್ತ್ರೀಗಳ ಹುಟ್ಟಿದಂತ ಮನುಷ್ಯ ದೊಡ್ಡವರಾಗಿರ್ತಾರೆ, ಭೂಲೋಕ ದೊಡ್ಡವರಾಗಿರ್ತಾರೆ. ಆದ್ರೆ ಪರಲೋಕ ರಕ್ಷಣೆ ಹೋಗಕ್ ಸಾಧ್ಯ ಇಲ್ಲ. ಪರಲೋಕ ರಕ್ಷಣೆ ಇರುವಂತ ಕನಿಷ್ಠವಾದಂತ ಮನುಷ್ಯ ಯೋಹಾನಕ್ಕಿಂತ ದೊಡ್ಡವರಾಗಿರ್ತಾರಂತರಿ. ಅಂದ್ರೆ ಪರಲೋಕ ರಕ್ಷಣೆ ಗುಂಪೇ ಬೇರೆ, ಭೂಲೋಕ ರಕ್ಷಣೆ ಗುಂಪೇ ಏನ್ರಿ ಬೇರೆ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ, ಪರಲೋಕಕ್ಕೆ ಎಷ್ಟು ಜನ ಹೋಗಿದ್ದಾರೆ? ಯಾರ್ಯಾರು ಹೋಗಿದ್ದಾರೆ ಪರಲೋಕಕ್ಕೆ? ಹೇಳ್ರಿ, ಯಾರ್ಯಾರಪ್ಪ ಪರಲೋಕಕ್ಕೆ ಹೋಗಿದ್ದಾರೆ? ಅನೋಕನು, ಮೋಶೆ, ಎಲಿಯನು. ವೆರಿ ಗುಡ್. ಅನೋಕ್, ಮೋಸೆಸ್, ಎಲಿಯಾ, ವೆರಿ ಗುಡ್. ಅಷ್ಟೇನಾ? ಇನ್ಯಾರು ಇಲ್ವಾ? ಸ್ವಾಮಿ. ಯೇಸು ಸ್ವಾಮಿ, ವೆರಿ ಗುಡ್. ಸರಿ,
ಸತ್ಯವೇದ ಏನ್ ಹೇಳ್ತಾರೆ ಓದೋಣ ನೋಡಿ. ಯೋಹಾನ 3:13 ದಯವಿಟ್ಟು ಯಾರು ಓದ್ರಿ? ಯೋಹಾನ 3:13. ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯ ಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ ಏರಿ ಹೋದವನಲ್ಲ. ಆ ಏನ್ರಿ ಹೇಳ್ತಾರೆ ಬ್ರದರ್? ಇನ್ನೊಂದ್ಸತಿ ಓದ್ರಿ. ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಹಾ ಮನುಷ್ಯ ಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ ಏರಿ ಹೋದವನಲ್ಲ. ಮತ್ಯಾರು ಪರಲೋಕಕ್ಕೆ ಏರಿ ಹೋಗಿಲ್ಲ, ಹೋದವನಲ್ಲ. ಓದೋನಲ್ಲ. ಅರೆ ಏನಪ್ಪ ಇದು? ಯಾರು ಪರಲೋಕಕ್ಕೆ ಹೋಗಿಲ್ಲ ಅಂತ ಹೇಳ್ತಾವ್ರೆ. ಇದು ನಾನು ಹೇಳ್ತಾ ಇಲ್ಲ ರೀ, ಅದರ ನಾನು ಹೇಳ್ತಾ ಇಲ್ಲ. ಯಾರು ಹೇಳ್ತಾರದು? ಯೇಸು ಕ್ರಿಸ್ತು ಹೇಳ್ತಾ ಇರೋದು. ಅದರ ಇವಾಗ ಇವರೆಲ್ಲ ಪರಲೋಕಕ್ಕೆ ಹೋಗೋರಂತ ಏನು ಗ್ಯಾರಂಟಿ? ನೀವು ನೋಡಿದ್ರಾ? ನಾನು ನೋಡಿದ್ದೀನ? ನೀವು ನೋಡಿದ್ದೀರಾ? ಯಾರು ನೋಡಿದ್ದೀರಾ? ಯಾರು ನೋಡಿಲ್ಲ ಅಲ್ವರ? ಮತ್ತೆ ಇದನ್ನ ಹೇಗೆ ನಂಬೋದು ಅಂತಂದ್ರೆ, ಪರಲೋಕದಿಂದ ಒಬ್ರು ಬಂದವ್ರು ನೋಡ್ರಿ ಅಂತೀನಿ, ಅವ್ರು ಗೊತ್ತು ಇವ್ರು ಪರಲೋಕಕ್ಕೆ ಹೋಗೋರೋ ಇಲ್ಲ ಅಂತ. ಅವ್ರೇನು ಹೇಳ್ತಾರೆ? ಪರಲೋಕಕ್ಕೆ ಇವ್ರು ಯಾರು ಬಂದಿಲ್ಲಪ್ಪ. ಮತ್ತೆ ಹಂಗಾರೆ ಮೋಸೆ ಎಲ್ಲೋದ್ರು, ಎಲಿಯ ಎಲ್ಲೋದ್ರು, ಏನಾಕಿ ಎಲ್ಲೋದ್ರು, ಎಲ್ಲೋದ್ರು ಇವರಲ್ಲ ಅಂತಂದ್ರೆ ಯೇಸು ಕ್ರಿಸ್ತು ಕೊಡಂತ ಸಿಂಪಲ್ ಆನ್ಸರ್, ಇವ್ರು ಯಾರು ಪರಲೋಕಕ್ಕೆ ಏರಿ ಹೋಗಿಲ್ಲ. ಇದು ಸತ್ಯವೇದ ಹೇಳಂತ ಮಾತು. ಅದರ ಹಂಗಾರೆ ಇವರೆಲ್ಲ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ? ಓದನ ಅಪೊಸ್ತಲ ಕೃತ್ಯಗಳು 2:34. ಜೋಯಲ್ ಬ್ರದರ್ ಓದ್ಬೋದಾ? ಅಪೊಸ್ತಲ ಕೃತ್ಯಗಳು 2:34. ಹಾ ಬ್ರದರ್. ಅಪೊಸ್ತಲ ಕೃತ್ಯ 2:34. ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ. ದಾವೀದನು ಆಕಾಶಕ್ಕೆ ಏರಿ ಹೋಗಲಿಲ್ಲವಲ್ಲ. ನೋಡ್ರ ಏನ್ರಿ? ದಾವಿದನು ಆಕಾಶಕ್ಕೆ ಏರಿ ಹೋಗಲಿಲ್ಲವಲ್ಲ. ಅದರ ಹಂಗ ದಾವಿದ್ ಎಲ್ಲಿ ಹೋಗಿಲ್ವಂತೆ? ಈಸ್ ನಾಟ್ ಅಸೆಂಡೆಡ್ ಟು ಹೆವೆನ್. ಇಂಗ್ಲಿಷಲ್ಲಿ ಓದಂತಂದ್ರೆ ಡೇವಿಡ್ ಹಸ್ ನಾಟ್ ಅಸೆಂಡೆಡ್ ಟು ಹೆವೆನ್ ಅಂತ ಹೇಳ್ತಾರೆ. ಎಲ್ಲಿ ಹೋಗಿಲ್ವಂತಾರೆ? ಅದ ದಾವಿದು ಆಕಾಶಕ್ಕೆ ಪರಲೋಕಕ್ಕೆ ಹೋಗಿಲ್ಲ ಅಂತ ಸತ್ಯವೇದದಲ್ಲಿ ಎಷ್ಟು ಕ್ಲಿಯರಾಗಿ ಹೇಳ್ತಾರೆ. ಯಾವಾಗ ಹೇಳ್ತಾರೆ ಇದು? ಇದು ಯೇಸು ಕ್ರಿಸ್ತು ಏನ್ರಿ ಪುನರುತ್ಥಾನ ಆಗಿದ್ಮೇಲೆ, ಅವರು ಪರಲೋಕಕ್ಕೆ ಹೋಗಿದ್ಮೇಲೆ, ಪವಿತ್ರಾತ್ಮನ ಕಳ್ಸಿದ್ಮೇಲೆನೆ ಹೇಳ್ತಾರದು. ಇನ್ನ ದಾವೀದ್ ಏನಾಗಿಲ್ಲ ಪರಲೋಕ. ಎಷ್ಟು ಜನ ತಿಳ್ಕೊಂಡ್ಬಿಡ್ತಾರೆ, ಅದನ್ನು ಹೋಗಿದ್ಲ ಯೇಸು ಕ್ರಿಸ್ತು ಪರಲೋಕಕ್ಕೆ ಹೋದ್ರು ಗೊತ್ತಾ, ಪುನರುತ್ಥಾನ ಆಗಿ ಹಂಗೆ ಇವನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ರು ಅಂತ. ಕರ್ಕೊಂಡು ಹೋಗಿದ್ಮೇಲೆ ಕೂಡ ಹೇಳ್ತಾರೆ ಇಲ್ಲಿ ಹೋಗಿಲ್ವಂತೆ ನೋಡಿ ಅಂತ ಹೇಳ್ತಾರೆ. ಅದರ ಇನ್ನೊಂದು ವಾಕ್ಯ ಹೋದನ 1 ಥೆಸಲೋನಿಕ 4:16. ಧನಲಕ್ಷ್ಮಿ ಸಿಸ್ಟರ್ ಓದ್ತೀರಾ? 1 ಥೆಸಲೋನಿಕ 4:16. ಹಾ ಫಸ್ಟ್. ಇಲ್ಲಿ ದಯವಿಟ್ಟು ಎಲ್ಲ ಸಹೋದರ ಸಹೋದರಿಗಳು ತಮ್ಮ ಬೈಬಲ್ ರೆಡಿಯಾಗಿ ಇಟ್ಕೊಳ್ಳಿ. 1 ಥೆಸಲೋನಿಕ 4:16 ಸಿಸ್ಟರ್. ಓಕೆ, ಕೆಂಪರಾಜ ಬದರ್ ಓದ್ತೀರಾ? ಓದ್ತೀನಿ ಸರ್. ಓದ್ರಿ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಹ್ಮ್ ಪ್ರಧಾನ ದೇವದೂತನ ಶಬ್ದದೊಡನೆಯೂ ಹ್ಮ್ ದೇವರ ತುತ್ತೂರಿ ಧ್ವನಿಯೊಡನೆಯೂ ಹ್ಮ್ ಆಕಾಶದಿಂದ ಇಳಿದು ಬರುವನು. ಹ್ಮ್ ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಗ ಕ್ರಿಸ್ತನ ಸತ್ತವರು ಮೊದಲು ಎದ್ದು ಬರ್ತಾರಂತೆ. ಯಾವಾಗ? ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಕರ್ತನು ತಾನೇ ಆಜ್ಞಾದೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ಇಳಿದು ಬರ್ತಾರಂತೆ. ನೋಡತ್ತೀನಿ, ಯೇಸು ಕ್ರಿಸ್ತು 2ನೇ ಬರುವಿಕೆಯಲ್ಲಿ ಬರ್ಬೇಕಾದ್ರೆ ಕ್ರಿಸ್ತನಲ್ಲಿ ಸತ್ತಿರೋ ಏನಾಗೋದು? ಫಸ್ಟು ಎದ್ದು ಬರೋದು. ಮತ್ತೆ ಅದಕ್ಕಿಂತ ಮುಂಚೆನೆ ಯಾರು ಎದ್ಬಿಟ್ಟು ಹೆಂಗೆ ಹೋಗಕ್ಕೆ ಸಾಧ್ಯ? ನಾನು ಹೇಳ್ತಾ ಇಲ್ಲ ರೀ, ಸತ್ಯವೇದ ಹೇಳೋದು ನೋಡಿ. ಯೇಸು ಕ್ರಿಸ್ತನ ಹೇಳ್ತಾರೆ ನೋಡ್ತೀನಿ ಇಲ್ಲಿ, ಯೋಹಾನ 5:28. ಯೋಹಾನ 5:28. ರಮ್ಯಾ ಸಿಸ್ಟರ್ ಓದ್ಬೋದಾ? ಅದಕ್ಕೆ ಆಶ್ಚರ್ಯ ಪಡಬೇಡಿರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಏನ್ರಿ ಆಶ್ಚರ್ಯ ಪಡಬೇಡಿರಿ? ಏನ್ರಿ ಎಲ್ಲರೂ ಅಂತೆ ಎಲ್ಲ ಅಲ್ಲವ್ರೆ ಇಲ್ಲವ್ರೆ ಅಂತೇನು ಹೇಳೋರು? ಯೇಸು ಕ್ರಿಸ್ತು ಸಮಾಧಿಲಿರೋರು ಎಲ್ಲರೂ ಅಲ್ಲೇ ಇರೋದು ಅಲ್ವರ? ಆತನ ಧ್ವನಿ ಕೇಳಿ ಎದ್ದು ಬರೋಂಥ ಕಾಲ ಬರ್ತದೆ. ಬಂದಿಲ್ಲ ರೀ. ಯಾವಾಗ ಧ್ವನಿ? ಏನ್ ಧ್ವನಿ? ತುತ್ತೂರಿಯ ಧ್ವನಿ ಅಲ್ವರ? ಪ್ರಧಾನ ದೂತನ ಶಬ್ದದ ಧ್ವನಿ ಕೇಳ್ಬೇಕಲ್ಲ. ಯೇಸು ಕ್ರಿಸ್ತು 2ನೇ ಬರುವಿಕೆಯಲ್ಲಿ ಬರ್ಬೇಕಾರೆ ಮೇಘದ ಮೇಲೆ ಬರ್ತಾರಲ್ಲ, ತುತ್ತೂರಿ ಉತ್ಕೊಂಡು ಎಲ್ಲ ಕೇಳ್ತಾರಲ್ಲ, ಅವಾಗ ತಾನೇ ಎದ್ದು ಬರೋದು. ಅಲ್ಲಿವರೆಗೂ ಎಲ್ಲರೂ ಚೆನ್ನಾಗಿ ಏನ್ ಮಾಡ್ತಿರ್ತಾರೆ? ಸಮಾಧಿಲಿ ನಿದ್ದೆ ಮಾಡ್ತಾವ್ರೆ.
ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ. ಹಂಗೆ ನಮಗೆ ಪ್ರಶ್ನೆ ಬರ್ತಾರೆ, ಬ್ರದರ್ ಹಂಗಾರೆ ಎಲಿಯ ಎಲ್ಲಿ ಬಿದ್ರು ಹೋದ್ರು, ಎಲಿಯ ಬಂದ್ಬಿಟ್ಟು ಪರಲೋಕಕ್ಕೆ ಹೋದ್ರು ಅಂತ ಬೈಬಲ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರಲ್ಲ ಬ್ರದರ್ ಅಂತ ಕೆಲವು ಜನ ಏನ್ ಮಾಡ್ತಾರೆ, ಮಾತಾಡ್ತಾರೆ. ವಾಕ್ಯ ಓದ್ಬಿಡೋಣ, ಯಾವ್ದಕ್ಕೋಸ್ಕರ ನೋಡಿಂತೀನಿ, ಓದನ. 2ನೇ ಅರಸು 2:11. ವರುಣ್ ಬ್ರದರ್ ಓದ್ತೀರಾ? 2 Kings 2:11 ಓದ್ತೀರಾ ಬ್ರದರ್ ಕನ್ನಡದಲ್ಲಿ? ವರುಣ್ ಬ್ರದರ್. ಹಾ ಬ್ರದರ್ ಓದ್ತೇನೆ. ಹಾ. ಅವರು ಮಾತಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥರಥಾಶ್ವಗಳು ನಡುವೆ ಬಂದು ಅವರನ್ನು ವಿಂಗಡಿಸಿದವು. ಎಲಿಯನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು. ಸುಡುಗಾಡಿ ಮುಖಾಂತರ ಹೋದ್ರಂತೆ, ಪರಲೋಕಕ್ಕೆ ಹೋದ್ರಂತೆ. ಅದು ಯೇಸು ಕ್ರಿಸ್ತ ಹೇಳ್ತಾರೆ ಪರಲೋಕಕ್ಕೆ ಬರಲಿಲ್ಲ ಅಂತ ಹೇಳ್ತಾರೆ. ಮತ್ತೆ ಎಲ್ಲೋದು ಇವರು? ಇಲ್ಲಿ ಟೇಕ್ ಆಫ್ ಆಟೋ ಲ್ಯಾಂಡ್ ಆಗಿಲ್ವ ಅಲ್ಲಿ? ಏನು ಸಮಾಚಾರ ಹಂಗಾರೆ? ನಾವೇನ್ ಮಾಡ್ಬೇಕು? ಈ ಪ್ರಶ್ನೆ ಬಂದವಾಗ ಸತ್ಯವಿದೆ ಹುಡುಕ್ಬೇಕ್ರಿ. ನಾವು ಫಸ್ಟ್ ಕ್ಲಾಸ್ ಜ್ಞಾಪನ ಇದೆಯಾ? ಔ ಟು ಸ್ಟಡಿ ದ ಬೈಬಲ್. ಬೈಬಲ್ ಹೆಂಗ್ ಓದ್ಬೇಕು? ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಲ್ವರ. ಸುಮ್ನೆ ಏನೋ ಪ್ರಶ್ನೆಗೆ ಉತ್ತರ ಹಂಗೆ ನಾವು ನೆನ್ಸ್ಕೊಂಡು ಊಹೆ ಪೋಗಳು ಮಾಡ್ಕೊಂಬಾರ್ದ್ರಿ. ಊಹೆ ಪೋಗಳಿಗೆ ಸತ್ಯವೇದಲ್ಲಿ ಆಸ್ಪದ ಇಲ್ಲ. ಸತ್ಯವೇದಲ್ಲಿ ಉತ್ತರ ಕೊಟ್ಟಿದೆ. ಒಂದು ಜೊತೆ ಇಲ್ಲದೆ ಇರೋದು, ಎಲ್ಲವೂ ಜೊತೆ ಜೊತೆಯಾಗಿರ್ತಾರೆ. ಯೆಹೋವನ ಶಾಸ್ತ್ರ ಹುಡುಕಿ ಓದಿರಿ ಅಂತ ಸತ್ಯವೇದ ಹೇಳ್ಬೇಕು. ಹುಡುಕಿ ನಾವ್ ಏನ್ ಮಾಡಕ್ ಇವಾಗ? ನಾವು ಓದ್ಬೇಕು. ಅಂದ್ರೆ ಏನಿದು ಉತ್ತರ? ಇವಾಗ ಏನ್ರಿ ಅದೇ ಅಧ್ಯಾಯದಲ್ಲಿ ಏನ್ರಿ ಅಲ್ಲೇ ಕೊಟ್ಟಾರ ಉತ್ತರ ಏನಾಯ್ತು ಅಂತ. ಎಲ್ಲಪ್ಪ ಅಂತಂದ್ರೆ ನೋಡ್ರಿ, 2ನೇ ಅರಸು 2ನೇ ಅಧ್ಯಾಯ 16ನೇ ವಾಕ್ಯ ಓದಿ ಬ್ರದರ್. ಅನಂತರ ಏನಾಯ್ತು? ಅನಂತರ ಅವರು ಅವನಿಗೆ, ನಿನ್ನ ಸೇವಕರಾದ ನಮ್ಮಲ್ಲಿ 50 ಮಂದಿ ಬಲಿಷ್ಠ ಜನರಿದ್ದಾರೆ. ನಿನ್ನ ಯಜಮಾನನನ್ನು ಹುಡುಕಿ ಹೋಗುವುದಕ್ಕೆ ಅವರಿಗೆ ಅಪ್ಪಣೆಯಾಗಲಿ. ಯೆಹೋವನ ಆತ್ಮವು ಅವನನ್ನು ಎತ್ತಿಕೊಂಡು ಹೋಗಿ ಒಂದು ಬೆಟ್ಟದ ಮೇಲಾಗಲಿ ತಗ್ಗಿನಲ್ಲಾಗಲಿ ಇಟ್ಟಿರಬಹುದು ಎಂದು ನೋಡ್ರ ಹೇಳಿದರು. ಏನ್ರಿ, ಯೆಹೋವನ ಆತ್ಮ ಎಲಿಯನ್ನ ತಗೊಂಡೋಗಿ ಎಲ್ಲಿಟ್ಟಿರ್ಬೋದಂತೆ? ಒಂದು ಬೆಟ್ಟದ ಮೇಲೆ ಆಗ್ಲಿ ಒಂದು ತಗ್ಗಿನ ಮೇಲೆ ಏನ್ ಮಾಡ್ಬೋದಂತೆ? ಇಟ್ಟಿರ್ಬೋದಲ್ಲ ಅಂತ ಹೇಳ್ತಾರೆ. ಹಂಗಾರೆ ಏನಪ್ಪ ಇದು? ಯೆಹೋವನ ಆತ್ಮ ಅವ್ರನ್ನ ತಗೊಂಡೋಗ್ತಾ ಇತ್ತ ಅಂದ್ರೆ? ಎಸ್, ಯೆಹೋವನ ಆತ್ಮ ಆವಾಗ ಎಲಿಯನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಏನ್ ಮಾಡ್ತಾರೆ ಗೊತ್ತಾ? ಪಕ್ಕದ ಹಂಗೆ ಎತ್ಕೊಂಡ್ಬಿಟ್ಟು ಇನ್ನೊಂದು ಜಾಗಕ್ಕೆ ಏನ್ ಮಾಡ್ತಾರೆ, ಅದನ್ನ ಇಡ್ತಾ ಇದ್ರು. ಆ ಕಾಲದಲ್ಲಿ ಅಂತ ಏರೋಪ್ಲೇನ್, ಏರ್ವೇಸ್ ಅದರ ಏನ್ರಿ, ಅದರ ಯೆಹೋವನ ಏರ್ವೇಸ್ ಏನ್ ಮಾಡ್ತಾ ಇದ್ರು? ಏಲಿಯನ್ನ ಒಂದ್ ಕಡೆ ತಗೊಂಡು ಇನ್ನೊಂದು ಜಾಗಕ್ಕೆ ಏನ್ ಮಾಡ್ತಿದ್ರು? ಇಡ್ತಾ ಇದ್ರು. ನೋಡಿ, ಬೈಬಲ್ ವಾಕ್ಯ ಇದೆ. 1ನೇ ಅರಸು 18:2. 1ನೇ ಅರಸು 18:2. ಯಾರು ಓದ್ತೀರಾ? ಧನಲಕ್ಷ್ಮಿ ಮಿಸ್ಟರ್ ಓದ್ತೀರಾ? ಹಾ ಬ್ರದರ್. ಹ್ಮ್. ಎಲಿಯನು ಆಹಾಬನನ್ನು ನೋಡುವುದಕ್ಕೆ ಹೊರಟನು. ಆಗ ಸಮಾರ್ಯದಲ್ಲಿ ಬರವು 1ನೇ ಅರಸು 18:12. 12. ಹ್ಮ್. ನಾನು ನಿನ್ನನ್ನು ಬಿಟ್ಟು ಹೊರಟು ಕೂಡಲೇ ಯೆಹೋವನ ಆತ್ಮವು ನಿನ್ನನ್ನು ನನಗೆ ಗೊತ್ತಿಲ್ಲದ ಬೇರೊಂದು ಸ್ಥಳಕ್ಕೆ ಒಯ್ಯುವುದು. ನಾನು ಹೋಗಿ ನೋಡ್ರಿ ಎಷ್ಟು ಕ್ಲೀನಾಗಿ ಹೇಳ್ತಾರೆ. ನಾನ್ ನೀನ್ ಬಿಟ್ಟು ಹೋಗ್ಬಿಟ್ಟ ಅಂತಂದ್ರೆ ನೀ ಏನೋ ಹೇಳ್ತೀಯ, ಹಂಗ ಹೋಗಿ ಹೇಳು ಅಂತ. ನಾನು ಹಂಗೆ ಹೇಳ್ತೇನೆ, ಹುಡ್ಕೊಂಡ್ ಬರ್ತಾನೆ ಇಲ್ಲಿ, ನೀನ್ ಬರೋದಕ್ಕೆ ನೀನ್ ಇರೋದೇ ಇಲ್ಲ ಇಲ್ಲಿ ಅಂತ ಹೇಳ್ತಾರೆ. ಯಾಕಪ್ಪ ಅಂತಂದ್ರೆ ಯೆಹೋವನ ಆತ್ಮ ನಿಮ್ ಇಲ್ಲಿಂದ ತಗೊಂಡೋಗ್ಬಿಡ್ತದೆ ಅಂತ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಇಲ್ಲೂ ಕೂಡ ಅದೇ ಆಗಿದ್ದು. ದೇವ್ರು ಏನಪ್ಪಾ ಮಾಡಿದ್ರು, ಎಲಿಯನ ಈ ಜಾಗ ಎಲ್ಲ ಕಡೆ ಬೇರೆ ಕಡೆಗೆ ಏನ್ ಮಾಡಿದ್ರು, ಟ್ರಾನ್ಸ್ಫರ್ ಮಾಡಿದ್ರು. ಅದು ಬೈಬಲ್ ಪ್ರೂಫ್ ಇದೆಯಾ ಅಂದ್ರೆ ಎಸ್ ಪ್ರೂಫ್ ಇದೆ. ಎಲ್ಲಪ್ಪ ಇದೆ ಅಂತ ನೋಡಿದ್ರೆ ಏನ್ರಿ, ಎಲಿಯ ಏನಂತಾರೆ ಈ ತರ ಒಂದು ಸ್ಥಳಕ್ಕೆ ಏನಂತಾರೆ ಕರ್ಕೊಂಡಿದ್ಮೇಲೆ ಆ ಸ್ಥಳದಿಂದ 11 ವರ್ಷ ಆದ್ಮೇಲೆ ಒಂದು ಪತ್ರ ಬರೀತಾರೆ. ನೋಡ್ರಿ ಇದ್ರಿ ಎಲ್ಲಿ ಕೊಟ್ಟವ್ರೆ? 2ನೇ ಪೂರ್ವಕಾಲ ವೃತ್ತಾಂತ 21:12 ಓದ ನೋಡಿ. 2 Chronicles 21:12. 2 Chronicles 21:12. ರಮ್ಯಾ ಸಿಸ್ಟರ್ ಓದ್ತೀರಾ? ಹೀಗಿರಲು ಪ್ರವಾದಿಯಾದ ಎಲಿಯಾನು ಕಾಗದದ ಮೂಲಕವಾಗಿ ಅವನಿಗೆ, ನಿನ್ನ ಪೂರ್ವಿಕನಾದ ದಾವೀದನ ದೇವರಾಗಿರುವ ಯೆಹೋವನ ಮಾತನ್ನು ಕೇಳು. ನೀನು ಎಲಿಯ ಲೆಟರ್ ಬರ್ದವ್ರಂತೆ. ಈ ಲೆಟರ್ ಎಲ್ಲಿಂದ ಬರ್ದವ್? ಪರಲೋಕದಿಂದ ಬಂದ್ರ. ಪರಲೋಕದಲ್ಲಿ ಯಾರು ಡೆಲಿವರಿ ಮಾಡೋದ? ದೇವದೂತನ ಬರೋರ? ದೇವದೂತನ ಕಳಿಸ್ಬೋದಿಲ್ಲ. ಎಲೆ ಲೆಟರ್ ಬರ್ದವ್ರ ಎಲ್ಲಿ ಬರ್ದವ್ರೆ? ಭೂಲೋಕದಲ್ಲೇ ಬರ್ದವ್ರು ನೋಡಿರ್ತೀನಿ. ಪರಲೋಕಕ್ಕೆ ಏರಿ ಹೋಗಿಲ್ಲ ಅಂತ ಇದು ಯೇಸು ಕ್ರಿಸ್ತ ಕರೆಕ್ಟಾಗಿ ಹೇಳಿದ್ದು. ಸರಿ ಬ್ರದರ್, ಮತ್ತೆ 2ನೇ ಅರಸು 2:11 ಯಾಕೆ ಪರಲೋಕ ಅಂತ ಕೊಟ್ಟಿದೆ ಅಂತ ನೋಡಿದ್ರೆ ನಾವು ಇದನ್ನೇ ಬೇರೆ ಕಾರಣ ಬೈಬಲ್ ಓದೋಣ. ನಿಮ್ಮ ಹತ್ರ ಬೇರೆ ಯಾರೋ ಕಾರಣ ಬೈಬಲ್ ಇದೆಯಾ? ಯಾರ ಹತ್ರ? ಇಲ್ಲಿರೋ ಬರೆಸ್ಕೊಳತ್ರ ಮೊಬೈಲಲ್ಲಿ ಅಥವಾ ಬೇರೆ ಫಿಸಿಕಲ್ ಆಗಿ ಬೇರೆ ಸತ್ಯವೇದ ಕಾಪಿ ಇದೆಯಾ?
ಯಾರ ಹತ್ರನೂ ಇದೆಯಾ ಬೈಬಲು? ಪರಿಶುದ್ಧ ಇದೆ, ಪರಿಶುದ್ಧ ಬೈಬಲ್. ಓದ್ರಿ ಬುದ್ಧಾರ್, ಪರಿಶುದ್ಧ ಬೈಬಲ್ ಅಥವಾ KJV ಬೈಬಲ್ ಅಂತ ಬರ್ತಾವಣಿ. ಅದಿದ್ರೆ ಓದ್ರಿ, ಅದ್ರಲ್ಲಿ ಹೆಂಗ್ ಬರ್ತಾರೆ ನೋಡೋಣ. 2ನೇ ಅರಸು 2:11. 2 Kings 2:11. ತೆಲುಗು ಯಾರೋ ಇದಾರ ಇಲ್ಲಿ? ತೆಲುಗು ವಾಳು ಯಾರ ಉಂದಾರ ಹಿಂಗೆ? ತೆಲುಗು ವಾಳು ಯಾರಲ್ಲಿ ಅದ? ಓಕೆ, ಓದ್ರಿ ಬುದ್ಧಾರ್. 21:12 ಅಲ್ಲ ಸರ್? ಹೌದು. ಇರಿ, ಗೋಪಾಲ ಬದರ್ ತೆಲುಗು ಬರ್ತಾರಲ್ಲ ನಿಮ್ಗೆ? ಗೋಪಾಲ ಬದರ್, ತೆಲುಗು ಬೈಬಲ್ ಇದೆಯಾ ನಿಮ್ಮ ಹತ್ರ? ಓಕೆ ಬದರ್, ಓದ್ರಿ. ಬೈಬಲ್ ಅಲ್ಲಿ ಪರಿಶುದ್ಧ ಬೈಬಲ್ ಅಲ್ಲಿ ಓದಿ. 21:12 ಇಲ್ಲ 2ನೇ ಅರಸು 2:11. ಓದಿ. ಎಸ್. ಅವರು ಮಾತನಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿಮಯವಾದ ರಥಾಶ್ವಗಳು ನಡುವೆ ಬಂದು ಅವರನ್ನು ವಿಂಗಡಿಸಿದವು. ಎಲಿಯನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು. ಇದು ನಮ್ಮ ಮಾಮೂಲಿ ಬೈಬಲ್, ಕರೆಕ್ಟಾ? ಇದು 2ರಲ್ಲಿ 12 ಅಲ್ಲ ಸರ್? 11. 11. ಎಲಿಯ ಮತ್ತು ಎಲಿಷಾ ಒಟ್ಟಿಗೆ ನಡೆಯುತ್ತಾ ಮಾತನಾಡುತ್ತಿದ್ದರು. ಇದ್ದಕ್ಕಿದ್ದಂತೆ ಕೆಲವು ಕುದುರೆಗಳು ಮತ್ತು ರಥಗಳು ಬಂದು ಎಲಿಯನನ್ನು ಎಲಿಷನಿಂದ ಬೇರ್ಪಡಿಸಿದವು. ಆ ಕುದುರೆಗಳು ಮತ್ತು ರಥಗಳು ಬೆಂಕಿಯಂತಿದ್ದವು. ನಂತರ ಎಲಿಯನು ಸುಂಟರ ಗಾಳಿಯಲ್ಲಿ ಪರಲೋಕಕ್ಕೆ ಏರಿ ಹೋದನು. ಪರಲೋಕಕ್ಕೆ ಅನ್ಕೊಟ್ಬಿಟ್ರಂತೀನಿ ಅಲ್ವರ? ಸರಿ, ತೆಲುಗು ಯಾರ ಹತ್ರ ಇದೆಯಾ? ತೆಲುಗು ನಮ್ ಗೋಪಾಲ್ ಬದರ್ ಇದ್ದಾರೆ, ಯಾಕೆ ರೆಸ್ಪಾಂಡೇ ಮಾಡ್ತಾ ಇಲ್ಲ? ಗೋಪಾಲ್ ಬದರ್, ಸರಿ. ಇಲ್ಲಿ KJV ಬೈಬಲ್ ಅಂತಿದೆ ಕನ್ನಡದಲ್ಲಿ. ನಾನು ಆಮೇಲೆ ನಿಮ್ಗೆಲ್ಲರಿಗೂ ಗ್ರೂಪಲ್ಲಿ ವಾಟ್ಸಪ್ ಮಾಡ್ತೀನಿ ಬೈಬಲ್ ಇರೋಂಥ ಕಾಪಿ. ಅದನ್ನ ಇಲ್ಲಿ ಹಾಕಿದ್ದೀನಿ, ನೋಡಿದ್ದೀನಿ. ಯಾರು ಸ್ಕ್ರೀನಲ್ಲಿ ಓದ್ತೀರಾ? ಸ್ಕ್ರೀನಲ್ಲಿ ಯಾರು ಓದ್ತೀರಾ? 2 Kings 2:11. ಅವರು ನಡೆದು ಬಂದು ಮಾತನಾಡಿಕೊಂಡಿರುವಾಗ ಆದದ್ದೇನೆಂದರೆ, ಇಗೋ, ಬೆಂಕಿಯ ರಥವು ಬೆಂಕಿಯ ಕುದುರೆಗಳು ಅವರಿಬ್ಬರನ್ನು ವಿಂಗಡಿಸಿದವು. ಎಲಿಯನು ಬಿರುಗಾಳಿಯಲ್ಲಿ ಆಕಾಶಕ್ಕೆ ಏರಿ ಹೋದನು. ನೋಡೋರ, ಆಕಾಶ ಅಂತ ಬರ್ತಾರೆ. ನಮ್ ಗೋಪಾಲ್ ಬದರ್ ಬಂದ್ರು. ಗೋಪಾಲ್ ಬದರ್, ತೆಲುಗು ಬೈಬಲ್ ಇದೆಯಾ? ಇಲ್ಲ ಬ್ರದರ್, ತೆಲುಗು ಬುಕ್ ಇಲ್ಲ ನನ್ನ ಹತ್ರ. ತೆಲುಗು ಯಾರ ಹತ್ರನೂ ಇಲ್ವಾ? ಆಯ್ತಾಯ್ತು, ಓಕೆ. ಯಾರ ಹತ್ರ ಇದೆ? ಉಮಾ ಸ್ಟಾರ್, ತೆಲುಗು ಇದೆಯಾ ನಿಮ್ಮ ಹತ್ರ? ಬೇಕಾದ್ರೆ ಇದೆ, ಯಾವ್ದು ಸ್ಟಾರ್? ತಮಿಳ್ ಇದೆ, ಓದ್ಲಾ? ತಮಿಳ್ ಬೇಡ ಸ್ಟಾರ್, ತೆಲುಗು ಬೈಬಲ್ ಅಲ್ಲಿ ಇದ್ರೆ, ತೆಲುಗು ನಾನು ಫೋಟೋ ಕಳಿಸ್ತೀನಿ ನಿಮ್ ಗ್ರೂಪ್ ಅಲ್ಲಿ. ಸ್ಪಷ್ಟವಾಗಿ ಏನಾಕಿದಾರೆ ಗೊತ್ತಾ? ಏನು? ಆಕಾಶಕ್ಕೆ ಏನ್ರಿ ಬೆಳ್ಳಿನಾರು ಅಂತ ಕೊಟ್ಟಿದೆ ಅಲ್ಲ. ಎಲಿಯ ಏನ್ರಿ ಆಕಾಶಮಕ್ಕೂ ಬೆಳ್ಳಿನಾರು ಅಂತ ಏನಾದ್ರು ಕೊಟ್ಟಿದೆ ಅಲ್ವರ? ನಮ್ಮ ಒಂದು ಕನ್ನಡ ಬೈಬಲ್ ಕೂಡ ಇದೆ, ನಾನು ಫೋಟೋ ಕಳಿಸ್ತೀನಿ ನೋಡ್ರಿ. ಏನ್ ಕೊಟ್ಟಿದೆ ಅಂದ್ರೆ, ಬಿರುಗಾಳಿಯಲ್ಲಿ ಆಕಾಶಕ್ಕೆ ಏರಿ ಹೋದನು ಅಂತ ಕೊಟ್ಟಿದೆ ಅಲ್ವರ? ಅದಕ್ಕೆ ಎಲಿಯ ಹೋಗಿದ್ದು ಆಕಾಶಕ್ಕೆ ರೀ, ಪರಲೋಕಕ್ಕಲ್ಲ ರೀ. ಪರಲೋಕಕ್ಕೆ ಹೋಗಿದ್ರೆ ಏಸು ಖುಷಿ ಹೇಳ್ಬೇಕಾಯ್ತಲ್ವಾ? ಈಗ ಪರಲೋಕದಲ್ಲಿ ಏಸು ಖುಷಿ ಇಲ್ದ್ರಿ ಯಾರಪ್ಪ ಇದ್ದಾರೆ ಅಲ್ವರ? ಏನ್ರಿ ದಾವೀದ್ ಹೇಳ್ತಲ್ಲ, ನನ್ಗೆ ಪರಲೋಕದಲ್ಲಿ ಯಾರಿದ್ದಾರೆ, ಭೂಲೋಕದಲ್ಲಿ ನೀನ್ ಬಿಟ್ರೆ ಅಂತ ಅಂದ್ಬಿಟ್ಟು. ಅಂದ್ರೆ ದೇವ್ರ ತಾನೇ ಇರೋದು, ಏಸು ಕ್ರಿಸ್ತ ತಾನೇ ಇರೋದು. ಹಂಗಾರೆ ಏಸು ಕ್ರಿಸ್ತ ಪರಲೋಕದಲ್ಲಿ ಏಲಿಯನ ಸ್ವಾಗತ ಮಾಡಿರ್ಬೇಕಲ್ವಾ? ಮತ್ತೆ ಏಸು ಕ್ರಿಸ್ತ ಯಾಕೆ ಹೇಳಿದ್ರು? ಅದಕ್ಕೆ ಹೇಳಿದ್ ಏಸು ಕ್ರಿಸ್ತ ಸ್ಪಷ್ಟವಾಗಿ ಕ್ಲಿಯರ್ ಆಗಿ, ನೋಡಪ್ಪ, ಎಲಿಯಾ ಕೂಡ ಬರ್ಲಿಲ್ಲ, ಯಾರು ಪರಲೋಕಕ್ಕೆ ಬರ್ಲಿಲ್ಲ ಅಂತ ಅದಕ್ಕೆ ಹೇಳಿದೆ. ಯಾಕಂದ್ರೆ ಇಲ್ಲಿ ಬರ್ಬೇಕಾದಂತ ವಾರ್ತೆ, ಇರೋದಂತ ಕರೆಕ್ಟ್ ಆಗಂತ ವಾರ್ತೆ ಆಕಾಶ. ಎಲಿಯ ಆಕಾಶಕ್ಕೇನ್ರಿ ಏನ್ತೆ ಒಯ್ಯಲ್ಪಟ್ಟನ ಹೊರ್ತು ಏನ್ರಿ ಪರಲೋಕಕ್ಕಲ್ಲ ರೀ. ಅದಕ್ಕೆ ಬೇರೆ ಸ್ಥಳಕ್ಕೆ ದೇವರನ್ನ ಬಿಟ್ಟಿದ್ರು, ಅಲ್ಲಿ ನಾನು ಏನ್ ಮಾಡಿದ್ದು, ಒಂದು ಪತ್ರನ ಬರ್ದಿದ್ದು ಅಲ್ವರ? ಅದಕ್ಕೆ ಈನಾಗ್ ಬಗ್ಗೆ ತಗೊಳ್ಳಿ, ಯಾರ ಬಗ್ಗೆನೂ ತಗೊಳ್ಳಿ, ಯಾರು ಪರಲೋಕಕ್ಕೆ ಹೋಗಿಲ್ಲ. ಇದು ನಾನು ಹೇಳ್ತಾ ಇಲ್ಲ ನೋಡ್ರಿ. ನಾವೇನೋ ಸುಳ್ಳು ಹೇಳ್ಬಿಡ್ತೀರಿ, ಏಸು ಕ್ರಿಸ್ತ ಸುಳ್ಳು ಹೇಳ್ತಾರ? ಯೋಚನೆ ಮಾಡಿರ್ತೀರಿ. ನಮ್ಮ ಕರ್ತನು, ನಮ್ಮ ಒಡೆಯನು, ನಮ್ಮ ಸ್ವಾಮಿ, ನಮ್ಮ ಕುರುಬ ಅಲ್ವರ? ಏನ್ರಿ ನಮ್ಮ ರಾಜಾದಿ ರಾಜ, ಕರ್ತಾದಿ ಕರ್ತ ಅಲ್ವರ? ಅವರು ಇಂಥ ಮುಖ್ಯವಾಗಿರೋಂಥ ಒಂದು ವಿಚಾರಗಳಲ್ಲಿ ಏನ್ರಿ ಅಷ್ಟು ಲೇಸವಾಗಿ ಸುಳ್ಳು ಹೇಳ್ಬಿಡ್ತಾರ? ಖಂಡಿತವಾಗ ಇಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸೊರಸುಗಳೇ, ನಮ್ಮ ತಿಳುವಳಿಕೆಯಲ್ಲೇ ತಪ್ಪಾಗಿರೋದು. ಯೇಸು ಕ್ರಿಸ್ತ ಬಹು ಸ್ಪಷ್ಟವಾಗಿ ಹೇಳಿದ್ರು, ಪರಲೋಕಕ್ಕೆ ಯಾರು ಏರಿ ಬಂದಿಲ್ಲ, ಪರಲೋಕದಿಂದ ಬಂದಿರೋಂಥ ಮನುಷ್ಯ ಕುಮಾರನೇ ಹೊರತು ಪರಲೋಕಕ್ಕೆ ಯಾರು ಏನಾಗಿಲ್ಲ, ಏರಿ ಹೋಗಿ ಅಂತ ಬಹು ಸ್ಪಷ್ಟವಾಗಿರೋದು. ಸರಿ, ಹಂಗಂದ್ರೆ ಹಳೆ ಕಾಲದಲ್ಲಿ ಎಷ್ಟು ಜನ ನಂಬಿಕಸ್ಥರಾಗಿದ್ರು? ಏಲಿಯನೇ ಇದ್ರು, ಏನಾಕೆ ಇದ್ರು, ಮೋಸೆಸ್ ಇದ್ರು, ಅಬ್ರಹಾಮ್ ಇದ್ರು, ಇಸಾಕ್ ಇದ್ರು, ದಾವೀದ್ ಇದ್ರು. ಇವ್ರಿಗೆಲ್ಲ ಏನಪ್ಪ ಪುರಸ್ಕಾರ? ಇವ್ರಿಗೆಲ್ಲ ಪರಲೋಕ ಕೊಡೈತಿ ಅಂತ ದೇವರೆಲ್ಲ ಪ್ರಾಮಿಸ್ ಮಾಡಿದ್ರ? ಎಲ್ಲ ಇಲ್ಲ ರೀ. ಬೈಬಲ್ ತೆಗೆದು ನೋಡ್ಸ್ಬಿಟ್ಟು ನಾನು ಹೇಳ್ದಂಗೆ ಕೇಳ್ಬಿಡ್ತೀನಿ ರೀ. ಇವ್ರಿಗೆಲ್ಲ ಪರಲೋಕ ಕೊಡೈತೀನಿ ಅಂತ ಅಂದ್ಬಿಟ್ಟು ದೇವ್ರು ಎಲ್ಲೂ ಪ್ರಾಮಿಸ್ ಮಾಡಿಲ್ಲ. ಬದಲಾಗಿ ಹೆಂಗ್ ಗೊತ್ತಾ ಪ್ರಾಮಿಸ್ ಮಾಡಿದ್ದಾರೆ?
ಏನ್ ಪ್ರಾಮಿಸ್ ಮಾಡಿದ್ದಾರೆ ಓದೋಣ ನಿಂತೀರಿ. Hebrews 11 chapter 39 and 40. Hebrews 11 chapter 39 and 40. ಓದ್ರಿ, ಯಾರು ಬೈಬಲ್ ಸಿಕ್ಕರ? ಇಲ್ಲ ಸುರೇಂದ್ರ ಸರ್ ಓದ್ತೀರಾ? ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರು, ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ನೋಡ್ರಾ? ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ಹಾ. ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದನು. ನೋಡ್ರ ಏನ್ರಿ ಎಷ್ಟು ಕ್ಲಿಯರ್ ಆಗಿ ಕೊಟ್ಟಿರ್ತೀರಿ. ನಂಬಿಕಸ್ಥರ ವೀರರ ಬಗ್ಗೆನೆ ಹಿಬ್ರಿಯರ 11ನೇ ಅಧ್ಯಾಯದಲ್ಲಿ ಮಾತಾಡ್ಬಿಟ್ಟು ಏನ್ ಹೇಳ್ತಾರೆ, ಇವರೆಲ್ಲರೂ ನಂಬಿಕೆಯಿಂದ ಒಳ್ಳೆ ಹೆಸರನ್ನು ಸಂಪಾದನೆ ಮಾಡಿದ್ರು ಅಂತ ಹೇಳ್ತಾರೆ. ಆಬೇಲಿಂದ ಹಿಡ್ದು ಸ್ನಾನಿಕರ ಯೋಹಾನನ ಬಗ್ಗೆ ಪಟ್ಟಿನೇ ಹೇಳ್ತಾರಲ್ಲಿ. ದಯವಿಟ್ಟು ಫ್ರೀ ಟೈಮ್ ಮನೇಲಿ ಓದಿ. ಹೇಳ್ಬಿಟ್ಟು ಹೆಂಗ್ ಹೇಳ್ತಾರೆ, ಇವರೆಲ್ಲರೂ ನಂಬಿಕೆಯಿಂದ ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ರು, ಆದರೆ ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ಇನ್ನ ಅವ್ರಿಗೆ ಪ್ರೈಸ್ ಕೊಡ್ಲಿಲ್ಲ, ದೇವರು ರಿವಾರ್ಡ್ ಕೊಡ್ಲಿಲ್ಲ. ಯಾವಾಗಪ್ಪ ರಿವಾರ್ಡ್ ಕೊಡ್ತಾರೆ? ಹೇಳ್ತಾರೆ ವಾಕ್ಯ, ನಾವಿಲ್ಲದೆ ಸಭೆ ಇಲ್ದಿರ ಅವ್ರು ಸಿದ್ಧಿಗೆ ಬರಬಾರ್ದು ಅಂದ್ಬಿಟ್ಟು ದೇವ್ರು ಡಿಸೈಡ್ ಮಾಡೋದಂತರಿ. ಅದರ ದೇವ್ರ ಪ್ಲಾನ್ ನಲ್ಲಿ ಏನಂತಂದ್ರೆ ಫಸ್ಟ್ ಪ್ರೈಸ್ ಯಾರಿಗೆ? ಸಭೆ. ಅದಕ್ಕೆ ನಾವು 1 ಥೆಸಲೋನಿಕ 4:16 ನೋಡಿದಲ್ಲ, ಕ್ರಿಸ್ತನಲ್ಲಿ ಸತ್ತಿರೋರು ಮೊದಲು ಎದ್ದು ಬರ್ತಾರೆ, ಅವ್ರಿಗೆ ಫಸ್ಟ್ ನೋಡ್ತಾನ. ಇದಾಗಿದ ಮನೇಲಿ ಇವರಿಗೆ ಪ್ರೈಸ್. ಏನ್ ಪ್ರೈಸು? ಪರಲೋಕ ಕರೋಣಗಲ್ಲ ರೀ, ಭೂಲೋಕದಲ್ಲಿ ಪುನರುತ್ಥಾನ. ಅದೇ ಅಧ್ಯಾಯದಲ್ಲಿ 35ನೇ ವಾಕ್ಯ ಓದಿ. ಸ್ತ್ರೀಯರು ಸತ್ತೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಕೆಲವರು ತಾವು ಯಾತನೆ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ವೆರಿ ಗುಡ್ ಅಲ್ವರಾ? ಏನ್ ಹೇಳ್ತಾರೆ ಅಲ್ಲಿ ಬಂದ್ಬಿಟ್ಟು ಇವರು ಏನ್ರಿ ಬಿಡುಗಡೆ ಬೇಡವಂತ ಅಂದ್ಬಿಟ್ಟು ಏನ್ ಮಾಡಿದ್ರಂತಲ್ಲಿ ಮೂರಿಸ್ಕೊಂಡು ಸತ್ರಂತೆ. ಏನಪ್ಪ ಅವ್ರಿಗೆ ಪುರಸ್ಕಾರ? ಶ್ರೇಷ್ಠ ಪುನರುತ್ಥಾನವನ್ನು ಹೊಂದೋದಿಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಏನ್ ಮಾಡಂತಾರೆ, ಮುರಿಸ್ಕೊಂಡು ಸತ್ರಂತ. ಹಂಗಾರೆ ಇವ್ರಿಗೆ ಎದುರು ನೋಡಂತ ರಿವಾರ್ಡ್ ಏನಪ್ಪ ಅಂದ್ರೆ ಶ್ರೇಷ್ಠ ಪುನರುತ್ಥಾನ. ಮೊದಲನೇ ಪುನರುತ್ಥಾನ ಅಲ್ಲ ರೀ, ಮೊದಲನೇ ಪುನರುತ್ಥಾನಕ್ಕೂ ಶ್ರೇಷ್ಠ ಪುನರುತ್ಥಾನಕ್ಕೆ ವ್ಯತ್ಯಾಸ ಇದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ನೋಡ್ತೀನಿ ನಿಮ್ಗೆ. ಮೊದಲನೇ ಪುನರುತ್ಥಾನ ಸಭೆಗೆ, ಅದು ಇವ್ರಿಗೆಂತ ಪುನರುತ್ಥಾನ ಅಂತೆ? ಶ್ರೇಷ್ಠ ಪುನರುತ್ಥಾನ. ಭೂಲೋಕದಲ್ಲಿ ಯಾವ ರೀತಿ ಸತ್ತಿದ್ರೋ ಪರಿಪೂರ್ಣ ಆಗಿರೋಂಥ ಮನುಷ್ಯರುಗಳಾಗಿ ಏನ್ ಮಾಡ್ತಾರೆ ಇವ್ರು ಭೂಲೋಕದಲ್ಲಿ ಎದ್ದು ಬರೋಂಥದ್ದು. ಆದ್ರೆ ಸಭೆಗೆ ಏನಂತ ಹೇಳಿದ್ದಾರೆ? ಪರಲೋಕ ರಕ್ಷಣೆ ಬಗ್ಗೆ ಮಾತಾಡಿದ್ದಾರೆ. ನೋಡಿ, ಅದ್ರ ಬಗ್ಗೆ ಓದೋಣ ಕೆಲವು ವಾಕ್ಯಗಳು. ಯೇಸು ಕ್ರಿಸ್ತ ಏನಂತಂದ್ರು, ಯಾರೋ ಶಿಷ್ಯರಾಗ್ಬೇಕಂದ್ರೆ ಹೇಗಿರ್ಬೇಕಂತೆ? ಲೂಕ್ 14 chapter 26 and 27. ಸುರೇಂದ್ರ ಅಷ್ಟರ್ ಓದ್ಬೋದಾ? ಸುರೇಂದ್ರ ಅಷ್ಟರ್ ಏನೇ ಇದ್ದೀರಾ? ಸುರೇಂದ್ರ ಅಷ್ಟರ್ ನಾವು ಓದ್ತೀನಿ. ಓದಿ. ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ, ಹೆಂಡತಿ ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವರು ನನ್ನ ಶಿಷ್ಯನಾಗಿರಲಾರನು. ನೋಡೋರು ಎಷ್ಟು ಕ್ಲೀನಾಗಿ ಹೇಳ್ತಾರೆ. ಯಾವನಾದರೂ ನನ್ನ ಬಳಿಗೆ ಬಂದು ತಂದೆ ತಾಯಿ, ಹೆಂಡತಿ ಮಕ್ಕಳು, ಅಣ್ಣ ತಮ್ಮ, ಅಕ್ಕ ತಂಗಿ ಇವನ್ ತನ್ನ ಸ್ವಂತ ಜೀವವನ್ನು ಹಾಗೆ ಮಾಡಿದ್ರೆ ಇದ್ರೆ ನಾನೇನ್ರಿ ಎಲ್ಲಾರ್ಕಿಂತ ಅಧಿಕವಾಗಿ ಮುಖ್ಯತ್ವ ಕ್ರಿಸ್ತನ್ಗೆ ಕೊಡಿದ್ರೆ ಶಿಷ್ಯನಾಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇದು ಶಿಷ್ಯನಾಗೋದಿಕ್ಕಿರೋಂಥ ಕಂಡೀಷನ್, ಮತ್ತೆ ಪರಲೋಕ ಹೋಗೋಂಥ ಕಂಡೀಷನು ಅಲ್ವರ? ಈ ತರ ದೇವರು ಹಳೆ ಒಡಂಬಡಿಕೆಯಲ್ಲಿ ಯಾರಿಗೆ ಹೇಳಿದ್ರ? ನೀವೆಲ್ಲವನ್ನೂ ತ್ಯಾಗ ಮಾಡಿ ನನ್ನಿಂದ ಬನ್ನಿ ಅಂತೇನು ಹೇಳಿದ್ರ? ಶಿಲ್ಬೆ ಎತ್ಕೊಂಡು ಅಬ್ರಹಾಮ್ಗೆ ಹೇಳಿದ್ರ? ಅಬ್ರಹಾಮ್ ಹೇಳ್ತಾರೆ, ಕಣ್ಣೆತ್ ನೋಡು, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲವನ್ನು ನಿನಗೆ ಕೊಡ್ತೀನಿ ಅಂತಂತಾರು. ದಾವೀದ್ಗೆ ಏನ್ ಹೇಳ್ತಾರೆ? ನೀ ಎಲ್ಲ ಶತ್ರುಗಳು ಏನ್ ಮಾಡೋದು, ನೀನು ಅವ್ರ ಮೇಲೆ ದೊರೆತನ ಮಾಡು ಅಂತ ಹೇಳ್ತಾರೆ. ಆ ತರ ಅಧಿಕಾರ ಅವನು ಕೊಟ್ರೆ ಈ ತರ ನಮ್ಗೆ ಹೇಳೋರ, ನೀವು ಪೂರ್ವ ಪಶ್ಚಿಮ ನೋಡೋ, ಲೆಫ್ಟ್ ರೈಟು ಸೈಟು ಎಲ್ಲ ನಿಂಗೆ ಕೊಟ್ಬಿಡ್ತೀನಿ ಅಂತಂದ್ರ. 30-40 60-40 50-50 ಎಲ್ಲ ನಿಂಗೆ ಕೊಡ್ತೀನಿ ಅಂದ್ರ ಏನು ಇಲ್ಲ ರೀ. ಭೂಲೋಕದ ಬಗ್ಗೆ ನೀವು ಚಿಂತನೆ ಮಾಡ್ಬೇಡಿ ಅಂತ ಹೇಳೋರೆ. ಭೂಲೋಕದ ನೀವು ಸಂಪತ್ತು ಹೇಳ್ಬೇಡಿ ಅಂತ ಹೇಳೋರೆ. ಅವ್ರಿಗೆ ಹೇಳೋರ ಅಬ್ರಾಮ್ಗೆ ಎಷ್ಟಿತ್ತು ಕುರಿ ದನಗಳು, ಯೋಬ್ಗೆ ಎಷ್ಟಿತ್ತು ಅಂತಾರೆ. ಎಲ್ಲ ಮಲ್ಟಿ ಮಿಲಿಯನರ್ಗಳ್ರಿ ಆಶೀರ್ವಾದ ಮಾಡಿದ್ರು. ಆದ್ರೆ ದೇವ್ರ ಮಕ್ಳಿಗೆ ಏನು ಹೇಳೋರು? ಎಲ್ಲವನ್ನು ತ್ಯಾಗ ಮಾಡಿ ಬಿಟ್ಟು ನನ್ನ ಹಿಂದೆ ಬನ್ನಿ ಅಂತ ಹೇಳೋರೆ. ಅಂದ್ರ ಅದಕ್ಕೆ ಪರಲೋಕ ರಕ್ಷಣೆ ಇದೆ, ಭೂಲೋಕ ರಕ್ಷಣೆ ಇದೆ. ನೋಡಿ, ಪರಲೋಕ ರಕ್ಷಣೆ ಮಾರ್ಗನ ಓಪನ್ ಮಾಡಿದರೆ ಫಸ್ಟ್ ಜೀಸಸ್ ಕ್ರೈಸ್ಟ್ರೆ. ನೋಡಿ, Hebrews 10:20 ಭಾರತಿ ಸಿಸ್ಟರ್ ಓದ್ತಿರೋ ಸಿಸ್ಟರ್ ಆಗ್ತಾರ ನಿಮ್ ಕೈಲಿ? Hebrews 10:20 ಭಾರತಿ ಸಿಸ್ಟರ್. ಹೀಗಿರುವಲ್ಲಿ ಸಹೋದರರೇ,
ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹ್ಮ್ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಆ, ಏನ್ರಿ ದೇವರ ಸಮಕ್ಷಮದಲ್ಲಿ ಪ್ರವೇಶ ಮಾಡೋದಿಕ್ಕೆ ನಮ್ಗೆ ಧೈರ್ಯ ಉಂಟಾಯ್ತು. ಹೆಂಗ್ ಉಂಟಾಯ್ತು? ಶರೀರ ಯೇಸು ಸ್ವಾಮಿ ಶರೀರ. ಯೇಸು ಕ್ರಿಸ್ತನ ಶರೀರ ಎಂಬ ತೆರೆ ಚೆನ್ನಾಗಿ ಜ್ಞಾಪನ ಇದೆಯಾ? ಯೇಸು ಕ್ರಿಸ್ತ ಶಿಲ್ಮೆ ಸಾಯ್ಬೇಕಾದ್ರೆ ಆಲಯ ತರ ಏನಾಯ್ತು? ಸೀಳ್ಬಿಟ್ಟೋಯ್ತು, ಅದರ ಅರ್ಧ ಹೋಯ್ತು. ಇದು ಯೇಸು ಕ್ರಿಸ್ತನ ದೇಹದಿಂದ ಆಗಿರೋಂಥ ಪ್ರತಿಫಲ. ಅದ್ರ ಮುಖಾಂತರ ಪರಲೋಕಕ್ಕೆ ಹೋಗಕ್ಕೆ ಏನಾಯ್ತು? ನಮಗೆ ಮಾರ್ಗ ಸಿದ್ಧ ಆಯ್ತು. ಯೇಸು ಕ್ರಿಸ್ತನ ಶಿಲ್ಮೆ ಮೇಲೆ ಸತ್ತಿಲ್ಲ, ತೆರೆನೇ ಹರಿದಿಲ್ಲ, ಪರಲೋಕಕ್ಕೆ ಹೆಂಗೆ ಹೋಗಕ್ಕೆ ಸಾಧ್ಯ ಎಲ್ಲರೂ? ಖಂಡಿತವಾಗಿಲ್ಲ ರೀ. ಅದಕ್ಕೆ ಪರಲೋಕ ರಕ್ಷಣೆ ಫಸ್ಟ್ ಸಾರಲ್ಪಟ್ಟಿದ್ದ ಕ್ರಿಸ್ತನಿಂದ. ನೋಡಿ ಇಬ್ರಿಯರು 3:1, ಇಬ್ರಿಯರು 3:1. ಧನಲಕ್ಷ್ಮಿ ಇಷ್ಟ ಓದಿ. ಆದದರಿಂದ ದೇವಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವಪ್ರೇಷಿತನೂ ಮಹಾಯಾಜಕನೂ ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. ನೋಡ್ರ ಏನ್ರಿ? ಪರಲೋಕ ರಕ್ಷಣೆಗೆ ನನ್ನೊಂದಿಗೆ ಕರೆಯಲ್ಪಟ್ಟವರೇ ಅಲ್ವರ ಈ ಥರ ಹೇಳಿದ್ದೆ. ಎಲ್ಲರೂ ಆಡೋ ಹುಡುಕಲ್ಲ ನೋಡ್ಬಿಟ್ಟಿರ್ತೀರಿ. ಇನ್ನೊಂದು ವಾಕ್ಯ ಓದಿ ಇಷ್ಟ ಅದಲ್ಲೇ Hebrews 2:3 ಓದಿ. ಇಬ್ರಿಯರು 2:3. ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ನೋಡ್ರ ಇದು ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತ್ತು. ಆತನಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು. ನೋಡ್ರ ಹೇಳಿದ್ದೆ ಫಸ್ಟ್ ಜೀಸಸ್ ಕ್ರೈಸ್ಟ್. ಇದಕ್ಕಿಂತ ಮುಂಚೆ ದಾರಿ ಬಗ್ಗೆ ಯಾರು ಇನ್ಫಾರ್ಮೇಶನ್ ಗೊತ್ತಿಲ್ಲ. ಮತ್ತೆ ದಾರಿ ಹೆಂಗ್ ಓಪನ್ ಆಗೈತಿ? ಯಾರು ಪರಲೋಕ ರಕ್ಷಣೆ ಹೋಗಕ್ ಸಾಧ್ಯ? ಕರ್ತನಲ್ಲಿ ಪ್ರೀತಿ ಅಂತ ಅದಕ್ಕೆ ಹೇಳೋದು ಸತ್ಯವೇದ ಓದ್ಬೇಕ್ರಿ, ಬೈಬಲ್ ಸ್ಟಡಿ ಅಟೆಂಡ್ ಮಾಡ್ಬೇಕು. ನೋಡಿ ಹೆಂಗಿದೆ ಸತ್ಯವೇದ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ, ಯೌವನ ಶಾಸ್ತ್ರ ಹುಡುಕಿ ಓದ್ರಿ, ಸರಿಯಾಗಿ ವಿಭಾಗಿಸಿ ಮಾಡ್ಬೇಕು. ನಾವು ಓದಿದ್ರೆ ನಮ್ಗೆ ಸತ್ಯವೇದ ಕ್ಲೀನ್ ಆಗಿ ನಮ್ಗೆ ಏನಾಗ್ತಾರೆ, ಅರ್ಥ ಆಗ್ತಾರೆ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ ಈ 2 ಗುಂಪಿನ ಜನಾಂಗನ ದೇವರು ಯಾಕೆ ಆಯ್ಕೆ ಮಾಡ್ತಿದಾರೆ ಏನ್ರಿ? ಆಕಾಶದ ನಕ್ಷತ್ರ ತರ ಒಂದು ಗ್ರೂಪು, ಸಮುದ್ರ ತೀರದ ಅಂತ ಉಸುಬ ತರ ಇನ್ನೊಂದು ಗ್ರೂಪ್ನ ಯಾಕೆ 2 ಗುಂಪಿನ ಜನಾಂಗನ ಆಯ್ಕೆ ಮಾಡ್ತಾರೆ ಅಂದ್ರೆ, ಕ್ರಿಸ್ತನು 2ನೇ ಬರಿಕೆಯಲ್ಲಿ ಬಂದವಾಗ ಭೂಲೋಕದಲ್ಲಿ 1000 ವರ್ಷ ಆಳ್ವಿಕೆ ಮಾಡ್ತಾರೆ ಅಲ್ವರ? ನಮ್ಗೆ ಚೆನ್ನಾಗಿ ಗೊತ್ತು. ಯೇಸು ಕ್ರಿಸ್ತ 2ನೇ ಬರಿಕೆ ಬರ್ಬೇಕಾದ್ರೆ ಏನ್ ಮಾಡ್ತಾರೆ? 2ನೇ ಬರಿಕೆಯಲ್ಲಿ ಬರ್ತಾರ ಇಲ್ವಾ? ಯೇಸು ಕ್ರಿಸ್ತ ಬರ್ತಾರೆ. ಬಂದವಾಗ ಭೂಲೋಕದಲ್ಲಿ ಎಷ್ಟು ವರ್ಷ ಆಳ್ವಿಕೆ ಮಾಡ್ತಾರೆ? 1000 ವರ್ಷ. ವೆರಿ ಗುಡ್. 1000 ವರ್ಷದಲ್ಲಿ ಏನ್ ಮಾಡ್ತಾರೆ ಅದನ್ನ ನೋಡಿದ್ರಿ. ಪ್ರಕಟಣೆ 20ನೇ ಅಧ್ಯಾಯ ವಾಕ್ಯ 6 ಓದಿ. ಪ್ರಕಟಣೆ 20ರಲ್ಲಿ 6. ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನೂ ಪರಿಶುದ್ಧನೂ ಆಗಿದ್ದಾನೆ. ಇಂಥವರ ಮೇಲೆ 2ನೆಯ ಮರಣಕ್ಕೆ ಅಧಿಕಾರವಿಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ 1000 ವರ್ಷ ಆಳುವರು. ನೋಡ್ರ, ಆ 1000 ವರ್ಷ ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡ್ತದೆ. ಯಾರಂತೆ? ಸಭೆ ಮೊದಲನೇ ಪುನರುತ್ಥಾನದಲ್ಲಿ ಎದ್ದೇಳುವಂತ ಸಭೆ. ಕ್ರಿಸ್ತನಲ್ಲಿ ಸತ್ತಿರೋರು ಮೊದಲು ಎದ್ದು ಬರ್ತಾರಲ್ಲ, ಅವರು ಮೊದಲನೇ ಪುನರುತ್ಥಾನದಲ್ಲಿ ಎದ್ದು ಬಂದವಾಗ ಕ್ರಿಸ್ತನೊಂದಿಗೆ ರಾಜರಾಗಿಯೂ ಯಾಜಕರಾಗಿದ್ದು 1000 ವರ್ಷ ಆಳ್ವಿಕೆ ಮಾಡ್ತಾರಂತ್ರಿ. ಅಂದ್ರೆ ಯೇಸು ಕ್ರಿಸ್ತ 2ನೇ ಬರಿಕೆಯಲ್ಲಿ ಬರ್ಬೇಕಾರೆ ಪರಲೋಕದ ರಕ್ಷಣೆಯಲ್ಲಿ ಕ್ರಿಸ್ತರು ಮತ್ತೆ ಸಭೆ ಏನ್ ಮಾಡ್ತಾರೆ? 1000 ವರ್ಷ ಆಳ್ವಿಕೆ ಮಾಡ್ತಾರೆ. ಅವಾಗ ಭೂಲೋಕದಲ್ಲಿ ಯಾರು ಇರ್ತಾರೆ? ಪರಲೋಕದಲ್ಲಿ ಸಭೆ ಇರ್ತಾರಪ್ಪ ಕ್ರಿಸ್ತನ ಜೊತೆಗೆ. ಭೂಲೋಕದಲ್ಲಿ ಯಾರು ಇರ್ತಾರೆ? ಭೂಲೋಕದಲ್ಲಿ ಯಾರು ಬೇಕಲ್ಲ ನೋಡ್ಕೊಳಕ್ಕೆ ಅವರ? ಏನು ಯೇಸು ಕ್ರಿಸ್ತನ ಭೂಲೋಕದಲ್ಲಿ ಬಂದ್ಬಿಟ್ಟು ಒಂದೊಂದು ಜಾಗ ಕೂತ್ಕೊಂಡ್ಬಿಟ್ಟು ಎಲ್ಲ ನೆಟ್ರಿಗೆ ಮಾಡ್ರಿ ಅಂತ ಹೇಳ್ತಾರಾ? ಇಲ್ಲ ರೀ, ಭೂಲೋಕದಲ್ಲಿ ಅವ್ರ ರೆಪ್ರೆಸೆಂಟೇಟಿವ್ಸ್ ಇರ್ತಾರೆ. ಯಾರದು ಅಂತಂದ್ರೆ ಅದೇ ಹಳೆ ಕಾಲದಲ್ಲಿರೋಂಥ ವಿಶ್ವಾಸ ವೀರರುಗಳು. ಇಬ್ರಿಯರ 11ನೇಯಲ್ಲಿ ಬರ್ತಾರಲ್ಲ, ಅಬ್ರಾಹ್ಮ, ಈಸಾಕು, ಯಾಕೋಬ, ಈ ವಿಶ್ವಾಸ ವೀರರುಗಳೆಲ್ಲ ಭೂಲೋಕದಲ್ಲಿ ಮಂತ್ರಿಗಳಾಗಿ, ಪ್ರಧಾನ ಮಂತ್ರಿಗಳಾಗಿರ್ತಾರೆ. ಹೇಗೆ ಇದು ಹೇಗಪ್ಪ ಸಾಧ್ಯ? ಇದು ಯಾವ ತರ ಬದರ್ ಅಂತಂದ್ರೆ ಏನ್ರಿ, ಇವಾಗ 2ನೇ ಲೋಕದಲ್ಲಿ ಏನ್ ಮಾಡ್ತಿದ್ರೆ? ಆಕಾಶದಲ್ಲಿ ಒಬ್ಬ ಆಳ್ವಿಕೆ ಮಾಡ್ತಾನೆ. ಯಾರು ಆಳ್ವಿಕೆ ಮಾಡ್ತಾ ಇದ್ದಾನೆ? ಸೇತಾನು ಮತ್ತೆ ಬಿದ್ದೋಗಿರೋ ದೂತರು. ಕರೆಕ್ಟಾ? ಆಳ್ವಿಕೆ ಮಾಡ್ತಾ ಇದಾರೆ ಇಲ್ಲ? ಮಾಡ್ತಾ ಇದ್ದಾರೆ. ಒಂದ್ ವಾಕ್ಯ ಓದ್ಬಿಡೋಣ ನೋಡಿ ಅಂತೀರಿ. ಇಲ್ಲಿ ಎಫೆಸರಿಗೆ ಬರೆದ ಪತ್ರಿಕೆ 2:2 ಓದಿ ಬರುವುದಾದ್ರೆ, ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ನೋಡ್ರ ಏನ್ರಿ? ವಾಯುಮಂಡಲದ ಅಧಿಕಾರ ನಡೆಸೋ ಅಧಿಪತಿ ಅಂದ್ರೆ ಸೇತನ ಎಲ್ಲ ಆಳ್ವಿಕೆ ಮಾಡ್ತಾನೆ, ವಾಯುಮಂಡಲದ ಅಧಿಕಾರ ನಡೆಸ್ತಾನೆ. ಅಂದ್ರೆ ಯಾರಪ್ಪ ಅವನು ಅಂತಂದ್ರೆ ನಂಬಲ್ಲದವರನ್ನು ಅವಿಧೇಯತೆಗೆ ಪ್ರೇರಣೆ ಮಾಡ್ತಾನಂತಾರೆ. ಅಂದ್ರೆ ದುರಾತ್ಮ. ಸೇತನ ಕಣ್ಣಿ ಕಾಣಿಸ್ತಾನೆ, ಆಕಾಶ ಎತ್ಬಿಟ್ಟು ನೋಡೋದು ಕಣ್ಣಿ ಕಾಣಿಸ್ತಾನೆ ನಿಮ್ಗೆ? ಕಾಣಿಸಲ್ಲ. ಅಲ್ಲಿಂದ ಇನ್ಫ್ಲೂಯೆನ್ಸ್ ಜಮಾಯಿಸ್ತಾನ. ಎಸ್, ಅಲ್ಲಿಂದನೇ ಪ್ರಭಾವ ಬಿಡ್ತಾನೆ ನೋಡ್ರಿ.
ಅಲ್ಲಿಂದಾನೆ ಎಲ್ಲಾ ಮನುಷ್ಯನ್ ಕಂಟ್ರೋಲ್ ಮಾಡ್ತಾನೆ. ಹೇಗೆ ಕಂಟ್ರೋಲ್ ಮಾಡ್ತಾನೆ ಅಂತಂದ್ರೆ ಅವನ ಜೊತೆಗೆ ಏನ್ರಿ ವಾಯುಮಂಡಲ ಅಧಿಕಾರಣ ಅಧಿಪತಿ ಅಂದ್ರೆ ಸಬಾರ್ಡಿನೇಟ್ಸ್ ಇದಾರೆ ಅಲ್ವರ, ಪ್ರಜೆಗಳಿದ್ದಾರೆ ಅವ್ರಿಗೆ. ಯಾರು? ಬಿದ್ದೋಗಿರೋ ದೂತರುಗಳು. ಅವರು ಮಾತ್ರ ಅಲ್ಲ ಏನ್ರಿ, ಭೂಲೋಕದಲ್ಲಿ ಅವ್ರ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ. ಯಾರು ಗೊತ್ತಾ ಭೂಲೋಕದ ರೆಪ್ರೆಸೆಂಟೇಟಿವ್ಸ್? ಕರಪ್ಟ್ ಪೊಲಿಟಿಷಿಯನ್ಸ್. ಭೂಲೋಕದಲ್ಲಿರೋಂಥ ಎಲ್ಲಾ ಕರಪ್ಟ್ ಪೊಲಿಟಿಷಿಯನ್ಸ್ಗಳ ಮುಖಾಂತರ ಸೇತಾನ್ ಏನ್ ಮಾಡ್ತಾನೆ? ಭೂಲೋಕದಲ್ಲಿ ಆಳ್ವಿಕೆ ಮಾಡ್ತಾನೆ. ಕಣ್ಣು ಕಾಣಿಸ್ತಾನ? ಕಣ್ಣು ಕಾಣಿಸಲ್ಲ. ಕಣ್ಣು ಕಾಣಿಸಂತ ರೀತಿಯಲ್ಲಿ ಆಳ್ವಿಕೆ ಮಾಡ್ತಾನೆ ಇವನ್ನ ಇಟ್ಕೊಂಡು ಅಲ್ವರ. ಇದೇ ಪ್ರಕಾರ ಈರಂತ ಸಿಸ್ಟಮ್ನ ನಾಶ ಮಾಡಿ ಕ್ರಿಸ್ತನು ಎರಡನೇ ಬರಿಕೆಯಲ್ಲಿ ಬರ್ಬೇಕಾರೆ ಆತನ ಸಿಸ್ಟಮ್ನ ಭೂಲೋಕ ಸ್ಥಾಪನೆ ಮಾಡ್ತಾರೆ. ಅವಾಗ ಆಕಾಶ ಮಂಡಲದಲ್ಲಿ ಕಣ್ಣಿಗೆ ಕಾಣದಿರಂತ ರೀತಿಯಲ್ಲಿ ಕ್ರಿಸ್ತನ ಮತ್ತು ಸಭೆ ಆಳ್ವಿಕೆ ಮಾಡ್ತಾರೆ. ಭೂಲೋಕದಲ್ಲಿ ಯಾರು ಇರ್ತಾರೆ ಗೊತ್ತಾ? ವಿಶ್ವಾಸ ವೀರರುಗಳು. ಅದರ ನೋಡಿ ಎಲ್ಲಿದೆ ಅದರ ಓದ ನೋಡಿದ್ರಿ, ಲೂಕನ ಬರೆದಂತ ಸುವಾರ್ತೆ. ಪ್ರಜ್ವಲ್ ಬದರ್ ಓದ್ಬೋದ? ಲೂಕಲ್ಲಿ 13 ಚಾಪ್ಟರ್ verse 28 and 29 brother. Verse 28 and 29. Okay. ಅಬ್ರಹಾಮ, ಈಸಾಕ, ಯಾಕೋಬ ಇವರು ಮತ್ತು ಎಲ್ಲಾ ಪ್ರವಾದಿಗಳು ದೇವರ ರಾಜ್ಯದಲ್ಲಿರುವುದನ್ನು ನಿಮ್ಮನ್ನು ಮಾತ್ರ ಹೊರಗೆ ಹಾಕುವುದನ್ನು ನೀವು ನೋಡುವಾಗ ನಿಮಗೆ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವವು. ಇದಲ್ಲದೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ದಿಕ್ಕುಗಳಿಂದಲೂ ಜನರು ಬಂದು ದೇವರ ರಾಜ್ಯದಲ್ಲಿ ಊಟಕ್ಕೆ ಕೂಡಿರುವರು. ನೋಡ್ರ, ದೇವರ ರಾಜ್ಯದಲ್ಲಿ ಜನಗಳು ಯಾವ ಜನಗಳು? ಎಲ್ಲಾ ಜನಗಳು ಬರ್ತಾರಂತ ನೋಡಿರ್ತೀರಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ನಾರ್ತ್, ವೆಸ್ಟ್, ಈಸ್ಟ್, ಸೌತ್ ಎಲ್ಲಾ ಡೈರೆಕ್ಷನ್ ಬರ್ತಾರಂತೆ. ಅಲ್ಲಿ ಯಾರ್ದ ನೋಡ್ತಾರಂತೆ? ಅಬ್ರಾಹಂ, ಇಸಾಕು, ಯಾಕೋಬ್ ನೋಡ್ತಾರೆ. ಯೇಸು ಕ್ರಿಸ್ತನ ಇಲ್ವಲ್ಲಪ್ಪ. ಯಾಕಂದ್ರೆ ಇದು ಭೂಲೋಕ ರಕ್ಷಣೆ ಬಗ್ಗೆ ಮಾತಾಡ್ತಾರದು. ಅಬ್ರಾಹಂ, ಇಸಾಕು, ಯಾಕೋಬು ಎಲ್ಲಾ ಪ್ರವಾದಿಗಳು ಭೂಲೋಕದಲ್ಲೇ ಇರ್ತಾರೆ ನೋಡ್ತೀನಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಪರಲೋಕದಲ್ಲಿ ಐತಾ? ಭೂಲೋಕದಲ್ಲಿ ಇರೋದ್ರಿ. ಎಲ್ಲಾ ಜನಗಳು ಅವ್ರನ್ನ ನೋಡ್ತಾರಂತೆ ನೋಡಿರ್ತೀನಿ ದೇವರಾಜ್ಯದಲ್ಲಿ. ಹಂಗಾರೆ ದೇವರಾಜ್ಯದಲ್ಲಿ ಇವರೆಲ್ಲ ಮಿನಿಸ್ಟ್ರಿಗಳಾಗಿರ್ತಾರೆ. ಎಲ್ಲಿದೆ ವಾಕ್ಯ? ಕೀರ್ತನೆ 45:16. ಕೀರ್ತನೆ 45:16 ಓದ್ರಿ ಯಾರಾದ್ರ? ಬೈಬಲಲ್ಲಿ ತೆಗೆದು ಓದ್ರಿ. ಆಮೇಲೆ ಮೊಬೈಲಲ್ಲಿ ಯಾರು ಇದ್ರೆ ಬೈಬಲ್ನ ತೆಗೆದು ಅದು ಕೂಡ ಓದ್ರಿ. ಅರಸನೇ, ವಂಶ ಪಾರಂಪರ್ಯವಾಗಿ ಬಂದ ಸ್ಥಾನದಲ್ಲಿರುವುದಕ್ಕೆ ನಿನಗೆ ಮಕ್ಕಳು ಹುಟ್ಟುವರು, ಅವರನ್ನು ದೇಶದಲ್ಲೆಲ್ಲ ಅಧಿಕಾರಿಗಳನ್ನಾಗಿ ನೇಮಿಸುವಿ. ಸೂಪರ್. ನೋಡ್ರಿ ಅಂತೀನಿ ಎಷ್ಟು ಕ್ಲೀನಾಗಿ ಕೊಟ್ಟಾರ ಅಂತೀನಿ. ವಂಶ ಪಾರಂಪರ್ಯಾಗಿ ನೋಡ್ಬೇಕಾದ್ರೆ ನಿನಗೆ ಮಕ್ಕಳು ಹುಡ್ತಾರಂತೆ. ಕ್ರಿಸ್ತನ್ಗೆ ಮಕ್ಕಳು ಹುಡ್ತಾರೆ. ಯೇಸು ಕ್ರಿಸ್ತ ಎರಡನೇ ಬರಿಕೆ ಬರ್ಬೇಕಾದ್ರೆ ಲೋಕದ ಜನಗಳೆಲ್ಲ ಕ್ರಿಸ್ತನ್ಗೆ ಹೇಳ್ತಾರೆ ಮಕ್ಕಳಾಗಿರ್ತಾರೆ. ಅವರನ್ನು ದೇಶದಲ್ಲೆಲ್ಲ ಏನ್ ಮಾಡ್ತದೆ? ಅಧಿಕಾರಗಳನ್ನಾಗಿ ನೇಮಿಸುವೆ. ಹಂಗ್ರೆ ಏನ್ರಿ? ಯೇಸು ಕ್ರಿಸ್ತ ಮೊದಲನೇ ಬರೋಕಿಲ್ಲ ವಂಶ ಪಾರಂಪರ್ಯಕ್ಕೆ ನೋಡ್ಬೇಕಾರೆ ಅಂತ ಹೇಳೋದು. ಅಂದ್ರೆ ಏನ್ ಗೊತ್ತಾ? ಇದನ್ನ ಇಂಗ್ಲಿಷ್ ಯಾರ ಹತ್ರ ಇದೆಯಾ? ಇಂಗ್ಲಿಷ್ ಬೈಬಲ್ Psalms 45:16 ಯಾರ ಹತ್ರ ಓದ್ತೀರಾ? ಇಂಗ್ಲಿಷ್ ಬೈಬಲ್ ಇದೆಯಾ ಯಾರ ಹತ್ರ? ಓದಿ ಜೋಲ್. Instead of thy fathers shall be thy children, whom thou mayest make princes in all the earth. ನೋಡ್ರ, ಇನ್ಸ್ಟೆಡ್ ಆಫ್ ದೈ ಫಾದರ್ಸ್ ದೇ ಶಲ್ ಬಿ ದೈ ಚಿಲ್ಡ್ರನ್ ಹೂಮ್ ದೋ ಮೇಕಸ್ಟ್ ಏನ್ರಿ ಪ್ರಿನ್ಸಸ್ ಇನ್ ಆಲ್ ದ ಅರ್ತ್ ಅಂತ ಹೇಳ್ತಾರೆ. ಅವ್ರು ಏನ್ ಹೇಳ್ತಾರೆ? ಇನ್ಸ್ಟೆಡ್ ಆಫ್ ದೈ ಫಾದರ್ ದೇ ಶಲ್ ಬಿ ದೈ ಚಿಲ್ಡ್ರನ್. ಕ್ರಿಸ್ತನ ಮೊದಲೇ ಬರುವಿಕೆಯಲ್ಲಿ ದಾವೀದು ಕ್ರಿಸ್ತನ್ಗೆ ಏನಾಗಬೇಕಾಯ್ತು? ಮಗನ ತಂದೆನ? ನೋಡೋಣ ಯಾರು ಈ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ನೋಡೋಣ. ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಯೇಸು ಕ್ರಿಸ್ತನ ಮೊದಲೇ ಬರುವಿಕೆಯಲ್ಲಿ ದಾವೀದನು ಕ್ರಿಸ್ತನ್ಗೆ ಏನಾಗಬೇಕಾಯ್ತು? ತಂದೆ ಆಗ್ಬೇಕಾಯ್ತಾ ಮಗ ಆಗ್ಬೇಕಾಯ್ತಾ? ತಂದೆ. ಅದಕ್ಕೆ ಕ್ರಿಸ್ತನ್ ಹೋಗ್ಬಿಟ್ಟು ಏನ್ ಹೇಳ್ತಾರೆ? ದಾವೀದನ ಕುಮಾರನೇ, ಕರುಣೆ ನೋಡಿಸು, ದಾವೀದನ ಕುಮಾರ. ಯೇಸು ಕ್ರಿಸ್ತ ಮೊದಲನೇ ಬರುವಿಕೆಯಲ್ಲಿ. ಇದೇ ಯೇಸು ಕ್ರಿಸ್ತ ಎರಡನೇ ಬರುವಿಕೆಯಲ್ಲಿ ಏನಾಗ್ತಾರೆ? ದಾವೀದನ್ಗೆ ತಂದೆ ಆಗ್ತಾರ್ರಿ. ಯಾಕೆ ಗೊತ್ತಾ? ಅವ್ರು ಜೀವ ಕೊಡ್ತಾರೆ. ಆವಾಗ ದಾವೀದು ತಂದೆ ಆಗಿರಲ್ಲ, ದಾವೀದು ಕ್ರಿಸ್ತನ್ಗೆ ಮಗ ಆಗ್ಬಿಡ್ತಾರೆ. ಇವ್ರನ್ನ ಏನ್ ಮಾಡ್ತಾರೆ? ಭೂಲೋಕದಲ್ಲಿ ಎಲ್ಲಾ ಕಡೆ ಅಧಿಕಾರದಲ್ಲಿ ಇಡ್ತಾರಂತಂದ್ರೆ. ಏನ್ ಅಧಿಕಾರಗಳು ಇವಾಗ ಐತೆ ಗೊತ್ತಾ? ಅಧಿಕಾರಿಗಳು ಏನಂತಪ್ಪ? ಫುಡ್ ಡಿಪಾರ್ಟ್ಮೆಂಟ್ ಇದೆ, ನೇವಿ ಡಿಪಾರ್ಟ್ಮೆಂಟ್ ಇದೆ, ಏವಿಯೇಷನ್ ಡಿಪಾರ್ಟ್ಮೆಂಟ್ ಇದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆ. ಇವೆಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಹಳೆ ಒಡಂಬಡಿಕೆ ನಂಬಿಕಸ್ತನ ಪಿತೃಗಳನ್ನ ಇಡ್ತಾರೆ ಅಂತೀರಿ. ಹೇಗೆ ಅಂದ್ರೆ ಯೋಸೆಫ್ ಐಗುಪ್ತ ದೇಶದಲ್ಲಿ 7 ವರ್ಷ ಬರಗಾಲ ಬರ್ಬೇಕಾದ್ರೆ ಎಲ್ಲಾರ್ಗು ಆಹಾರನ ಸಖತ್ತಾಗಿ ಹಂಚ್ತಾರ್ರಿ. ಅಂದ್ರೆ ಯೋಸೆಫ್ಗೆ ಕ್ರಿಸ್ತನ ರಾಜ್ಯದಲ್ಲಿ ಫುಡ್ ಡಿಪಾರ್ಟ್ಮೆಂಟ್ ಕೊಟ್ರೆ ಏನ್ ಮಾಡ್ತಾರೆ? ಕ್ಲೀನಾಗಿ ಮ್ಯಾನೇಜ್ ಮಾಡ್ತಾರ್ರಿ. ಅದರ ಫಾರೆಸ್ಟ್ ಡಿಪಾರ್ಟ್ಮೆಂಟು ನೋವನ್ನು ಕೊಟ್ರೆ ನೋವೇನ್ ಮಾಡ್ತಾರೆ? ಕ್ಲೀನಾಗಿ ಅದನ್ನ ಮ್ಯಾನೇಜ್ ಮಾಡ್ತಾರೆ. ಯಾಕಂದ್ರೆ ಎಲ್ಲಾ ಪ್ರಾಣಿಗಳನ್ನ ನಾವೇನ್ ಮಾಡ್ತಾರೆ? ಕೊಂಡೋಗ್ತಾರಲ್ಲ ಅದನ್ನ. ಆಮೇಲೆ ನೇವಿ ಕೂಡ ಕೊಡ್ಬೋದು ಅವ್ರಿಗೆ. ಯಾಕೆ?
ಏನ್ ಮಾಡ್ತಾರೆ, 1 ವರ್ಷ ಟ್ಯಾಕಲ್ ಮಾಡ್ತಾರೆ ನೋಡ್ರಿ ಅವರು. ಆಮೇಲೆ ಏವಿಯೇಷನ್ ಡಿಪಾರ್ಟ್ಮೆಂಟ್ ಯಾರು ಕೊಡ್ಬೋದು? ಏಲಿಯನ್ ಕೊಡ್ಬೋದು. ಯಾಕಂದ್ರೆ ಏಲಿಯನ್ ಏನಾಗಿದೆ, ಅವಾಗ ಟೇಕ್ ಆಫ್ ಆಗೋದು, ಲ್ಯಾಂಡ್ ಆಗೋದೆಲ್ಲ ಕ್ಲೀನಾಗಿ ಗೊತ್ತು. ಫೈನಾನ್ಸ್ ಡಿಪಾರ್ಟ್ಮೆಂಟು ಡ್ಯಾನಿಯಲ್ ಕೊಡ್ಬೋದು. ಡ್ಯಾನಿಯಲ್ ಕೆಲಸ ಮಾಡ್ತಿದ್ದೆ ಇದೇ ಡಿಪಾರ್ಟ್ಮೆಂಟು. ಅಲ್ಲ, ಕರ್ತನಲ್ಲಿ ಪ್ರೀತಿಯಾದ ಸೊಳ್ಳೆ. ಈ ರೀತಿ ಬಿಬ್ಲಿಕಲ್ ಟರ್ಮ್ಸ್ ಪ್ರಕಾರ ಕ್ರಿಸ್ತನ ರಾಜ್ಯವನ್ನು ಏನ್ ಮಾಡ್ತಾರೆ, ಭೂಲೋಕದಲ್ಲಿ ಕಣ್ಣು ಕಾಣೋ ರೀತಿಯಲ್ಲಿ ಸ್ಥಾಪನೆ ಮಾಡ್ತಾರೆ. ಅವರ ಈ ಸ್ಥಾಪನೆ ಮಾಡೋದಕ್ಕೇನೆ 2 ಗುಂಪನ್ನ ಸೆಲೆಕ್ಷನ್ ಮಾಡ್ತಾರದು. ಒಂದ್ಸತಿ 2 ಗುಂಪು ಸೆಲೆಕ್ಷನ್ ಆಗ್ಬಿಟ್ರೆ ಪಿತೃಗಳದಾಗೋಯ್ತು. ಸಭೆ ಸೆಲೆಕ್ಷನ್ ನಡೀತಾ ಇದೆ. ಒಂದ್ಸತಿ ಸಭೆ ಸೆಲೆಕ್ಷನ್ ಆಗಿದ ತಕ್ಷಣ 2ನೇ ಲೋಕನ ಅಂತ್ಯ ಮಾಡ್ತಾರೆ. ಹೇಗೆ ಅಂತ್ಯ ಮಾಡ್ತಾರೆ ಓದನ? 2ನೇ ಪೇತ್ರ 3:7. 2ನೇ ಪೇತ್ರ 3:7. ಕೆಂಪರಾಜ್ಯ ಬದರ್ ಓದ್ಬೋದಾ? ಕೆಂಪರಾಜ್ಯ ಬದರ್ ಲೈನೇ ಇದ್ದೀರಾ? ಓಕೆ, ಧನಲಕ್ಷ್ಮಿ ಮಿಸ್ಟರ್ ಓದ್ತೀರಾ? ಓದಿ, ಕೆಂಪರಾಜ್ಯ ಬದರ್ ಓದಿ. ಸಾರಿ ಓದಿ. ಸೆಕೆಂಡ್ ಪೀಟರ್ 3:7 ಬದರ್. ಆದರೆ ಈಗಿರುವ ಭೂಮಿ ಆಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿವೆ. ನೋಡ್ರಾ? ಮತ್ತು ಭಕ್ತಿಹೀನರ ಶಿಕ್ಷ ವಿಧಿ ನಾಶನವು ಉಂಟಾಗುವ ದಿನಕ್ಕಾಗಿ ಆ ಬೆಂಕಿ ಸಿದ್ಧವಾಗಿದೆ. ಅದಕ್ಕೆ ತಿಳ್ಕೊಂಡ್ಬಿಡ್ತಾರೆ, ಬದರ್ ಬೆಂಕಿನ ನಾಶ ಮಾಡ್ಬಿಡ್ತಾರೆ. ಬೆಂಕಿ ಬರ್ತಾರೆ, ಆಕಾಶದಿಂದ ದಬ 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 ನಂಗೆ ಭೂಮಿ ನಾಶ ಮಾಡಾಕ್ಬಿಡ್ತಾರೆ. ಬೆಂಕಿಯಿಂದ ಈ ತರ ಭೂಮಿ ನಾಶ ಮಾಡಿದ್ರೆ ಏನ್ರಿ ಪ್ರಯೋಜನ? ಯುಕ್ರೇನ್ನ ನಾಶ ಮಾಡೋರೆ, ಗಾಜಾ ನಾಶ ಮಾಡೋರೆ, ಏನೋ ಪ್ರಯೋಜನ ಆಯ್ತಾ? ಜನರಿಗೆ ಏನು ಯೂಸ್ ಆಯ್ತು ಹೇಳ್ರಿ? ಜನರಲ್ಲಿರೋಂಥ ಅಹಂಕಾರ, ದ್ವೇಷ, ಹೊಟ್ಟೆ ಕಿಚ್ಚು, ಸ್ವಾರ್ಥತನ ನಾಶ ಆಗಿದ್ಯಾ? ಆಗಿಲ್ಲ. ಹಾಗಾದ್ರೆ ಈ ತರ ಬೆಂಕಿ ಇದ್ರೆ ಸರಲ್ಲ. ಅದೇನ್ ಗೊತ್ತಾ ಮಾಡ್ಬೇಕು? ಬಿಲ್ಡಿಂಗು, ಗಿಡ ಮರಗಳು, ಬಂಡೆಗಳನ್ನ ನಾಶ ಮಾಡಿ ಏನೂ ಪ್ರಯೋಜನ ರೀ. ಮನುಷ್ಯನಲ್ಲಿರೋಂಥ ಕೆಟ್ಟತನ ನಾಶ ಮಾಡೋಂಥ ಬೆಂಕಿ ಬೇಕು. ಆ ಬೆಂಕಿ ಯಾವುದೋ ಅಂದ್ರೆ ದೇವರ ಉಗ್ರ ಕೋಪ. ಜೆಫೇನಿಯಾ 3:8 ಕೊಟ್ಟಿದೆ, ಓದ ನೋಡ್ತೀನಿ. ಜೆಫೇನಿಯಾ 3:8. ಧನಲಕ್ಷ್ಮಿ ಮಿಸ್ಟರ್ ಓದ್ತೀರಾ? ಹಾ ಬ್ರದರ್. ಯೆಹೋವನು ಇಂತೆನ್ನುತ್ತಾನೆ, ಈಗಿರಲು ನನ್ನನ್ನು ಕಾದುಕೊಂಡಿರ್ರಿ. ನಾನು ಬೇಟೆ ಹಿಡಿಯಲಿಕ್ಕೆ ಏಳುವ ದಿನವನ್ನು ಎದುರು ನೋಡಿರಿ. ಜನಾಂಗ ರಾಜ್ಯಗಳ ಮೇಲೆ ನನ್ನ ರೌದ್ರವನ್ನು, ಹೌದು ನನ್ನ ಉಗ್ರ ಕೋಪವನ್ನೆಲ್ಲ ಹೊಯ್ದು ಬಿಡುವುದಕ್ಕಾಗಿ ಆ ಜನಾಂಗಗಳನ್ನು ಸೇರಿಸಿ ಆ ರಾಜ್ಯಗಳನ್ನು ಕೂಡಿಸಬೇಕೆಂದು ತೀರ್ಮಾನಿಸಿಕೊಂಡಿದ್ದೇನೆ. ಲೋಕವೆಲ್ಲ ನನ್ನ ರೋಷಾಗ್ನಿಗೆ ತುತ್ತಾಗುವುದಷ್ಟೇ. ನೋಡ್ರ, ಲೋಕವೆಲ್ಲ ರೋಷಾಗ್ನಿಗೆ ಏನಾಗ್ತಾರೆ? ರೋಷಾಗ್ನಿ, ದೇವರ ರೋಷನ್ನ ಅಗ್ನಿಗೆ ಏನ್ ಮಾಡ್ತಾರೆ? ಕಂಪೇರ್ ಮಾಡ್ತಾರೆ. ನಾನು ಉಗ್ರ ಕೋಪವನ್ನು, ರೌದ್ರವನ್ನೇ ಮಾಡ್ತೀನಿ, ಸುರಿಸ್ತೀನಿ, ಅದನ್ನ ಬೆಂಕಿ ಕಂಪೇರ್ ಮಾಡ್ತಾರೆ. ಈ ಕೋಪದಿಂದಾನೇ ದೇವರೇ ಮಾಡೋದು 2ನೇ ಲೋಕ ನಾಶ ಮಾಡೋದ್ರಿ. ಅದಕ್ಕೆ ಹೇಳ್ತಾರೆ ನೋಡ್ತೀನಿ, ಎಲ್ಲಿ ಕೊಟ್ಟಾರೆ? 2ನೇ ಪೇತ್ರ 3:10 ಇನ್ನು ಸ್ಪಷ್ಟವಾಗಿ ಹೇಳೋರೆ. ಎಲ್ಲಿ? ವರುಣ್ ಬ್ರದರ್ ಓದ್ತೀರಾ? ಸೆಕೆಂಡ್ ಪೀಟರ್ 3:10. ಸೆಕೆಂಡ್ ಪೀಟರ್ 3:10 ಬದರ್. ಓಕೆ, ಓದ್ತೀರಾ? ಆದರೂ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು. ಸೂರ್ಯ, ಚಂದ್ರ, ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವವು. ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು. ನೋಡ್ರ, ಭೂಮಿ ಸುಟ್ಟೋಯ್ತದ. ಭೂಮಿಲಿರೋಂಥ ಕೆಲಸಗಳು, ಭೂಮಿಯೊಳಗಿರೋ ಕೆಲಸ. ಭೂಮಿನ ಏನ್ ನೋಡಿದ್ರಿ ನಾವು? ಸಮಾಜ ನೋಡಿದ್ರಿ, ವ್ಯವಸ್ಥೆ. ಈ ಸಮಾಜದಲ್ಲಿರೋಂಥ ಎಲ್ಲ ಕೆಟ್ಟ ಕೆಲಸಗಳನ್ನ ದೇವರೇ ಮಾಡ್ತಾರೆ, ರೋಷ ಆಗಿಂದ ನಾಶ ಮಾಡ್ತಾರೆ. ಇದು ನಾಶ ಮಾಡಿದ್ಮೇಲೆ ದೇವರು 3ನೇ ಲೋಕನ ಸ್ಥಾಪನೆ ಮಾಡೋದು. ಹಂಗಾರೆ ಈ ಗ್ರಹ ನಾಶ ಆಗ್ತಾರ ಅಂದ್ರೆ ಇಲ್ಲ ರೀ. ಈ ಗ್ರಹ ಶಾಶ್ವತವಾಗಿ ಹಿಂಗೆ ಇರ್ತದೆ. ಕೆಲವೊಂದು ವಾಕ್ಯಗಳು ಓದೋಣ. ಎಲ್ಲಿ ಅಂತಂದ್ರೆ ಪ್ರಸಂಗಿ 1:4 ಓದಿ. ರಮ್ಯಾ ಸಿಸ್ಟರ್ ಒಂದು ವಾಕ್ಯನ ಓದಿ. ಇನ್ನೊಂದು ಏಷಯ 45:18. ನಮ್ಮ ವರುಣ್ ಬ್ರದರ್ ಓದ್ಬೇಕಾ ಕೇಳ್ಕೊತೀನಿ. ರಮ್ಯಾ ಸಿಸ್ಟರ್ ಪ್ರಸಂಗಿ 1:4 ಓದ್ತೀರಾ? ಉಮಾಸ್ಟರ್ ಓದಿ. ಉಮಾಸ್ಟರ್ ಓದಿ. 1 ತಲಾಂತರವು ಗತಿಸುವುದು, ಇನ್ನೊಂದು ತಲಾಂತರವು ಬರುವುದು, ಭೂಮಿಯಾದರೂ ಶಾಶ್ವತವಾಗಿ ನಿಲ್ಲುವುದು. ನೋಡ್ರ, ಭೂಮಿ ಆದ್ರೆ ಹೆಂಗಿರ್ತಂತೆ? ಶಾಶ್ವತವಾಗಿರ್ತಾರೆ. ಭೂಮಿ ಯಾವತ್ತು ನಾಶ ಆಗೋದಕ್ಕೇನಿಲ್ಲ, ಸಾಧ್ಯನೇ ಇಲ್ಲ ಅಲ್ರ. ಏಷಯ 45:18. ಆಕಾಶ ಮಂಡಲವನ್ನು ಸೃಷ್ಟಿಸಿದ ಯೆಹೋವನ ಮಾತನ್ನು ಕೇಳಿರಿ. ಆತನೇ ದೇವರು. ಭೂಲೋಕವನ್ನು ನಿರ್ಮಿಸಿ ರೂಪಿಸಿ ಸ್ಥಾಪಿಸಿದನು. ಅದನ್ನು ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸದೆ ಜನ ನಿವಾಸಕ್ಕಾಗಿಯೇ ರೂಪಿಸಿದನು. ನೋಡಿದ್ರ, ಜನ ನಿವಾಸಕ್ಕಾಗಿಯೇ ರೂಪಿಸೋದು, ಭೂಮಿ ನಾಶ ಮಾಡಕ್ಕಲ್ಲ ರೀ. ಇದಾಗಿದ್ದ ನಂತರನೇ ದೇವರು ನೂತನ ಆಕಾಶ, ನೂತನ ಭೂಮಂಡಲ, ಕ್ರಿಸ್ತನ ರಾಜ್ಯವನ್ನು ಭೂಲೋಕದಲ್ಲಿ ಸ್ಥಾಪನೆ ಮಾಡೋದು. ವರುಣ್ ಬ್ರದರ್ ಹಂಗೆ ಓದ್ಬಿಡಿ. 2ನೇ ಪೇತ್ರ 3:13.
ಹ್ಮ್ ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ, ಅವುಗಳಲ್ಲಿ ನೀತಿಯು ವಾಸವಾಗಿರುವುದು. ನೋಡ್ರ, ಅದೇ ಮೂರನೇ ಲೋಕ. ಯಾಕಂದ್ರೆ ನೂತನ ಭೂಮಂಡಲ ಇದೆ, ನೂತನ ಆಕಾಶ ಇದೆ. ನೂತನ ಭೂಮಂಡಲ, ನೂತನ ಆಕಾಶ ಯಾವುದು ಏನ್ರಿ? ಯೇಸು ಕ್ರಿಸ್ತನ ಒಂದು ಪಿತೃಗಳ ಆಡಳಿತ. ಅದಕ್ಕೆ ಯೇಸು ಕ್ರಿಸ್ತ ಹೇಳಿದ್ದು ಏನ್ರಿ? ಭೂಮಿ ಆಕಾಶ ಅಡ್ದೋದ್ರು ಸರಿ. ಯಾವ ಆಕಾಶ, ಯಾವ ಭೂಮಿ? ಇವಾಗಿರಂತ ದುಷ್ಟ ಭೂಮಿ, ದುಷ್ಟ ಆಕಾಶ ಅಳ್ದೋದು ಸರಿ, ನಾನು ವಾರ್ತೆ ಏನಾಗದ ನೆರವೇರ್ದಿರ ಆಳೋಗೋದಿಲ್ಲ ಅಂತಂದ್ಬಿಟ್ಟು ಅಲ್ವರ. ಅದಕ್ಕೆ ಏನಂದ್ರೆ, ದೋ ಹೆವೆನ್ಸ್ ಅಂಡ್ ಅರ್ತ್ಸ್ ಪಾಸ್ ಅವೇ, ಮೈ ವರ್ಡ್ ಶಲ್ ನೆವರ್ ಪಾಸ್ ಅವೇ ಅಂತ ಹೇಳ್ತಾರೆ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಏನ್ರಿ? ಯೇಸು ಕ್ರಿಸ್ತನ ವಾರ್ತೆ ಸತ್ಯ ರೀ. ನೀತಿ ವಾಸವಾಗಿರೋಂಥ ಲೋಕ ಭೂಲೋಕದ ಸ್ಥಾಪನೆ ಆಗೇ ಆಗ್ತದ್ರಿ. ಕ್ರಿಸ್ತನ ರಾಜ್ಯ ಇದೇ ಮೂರನೇ ಏನ್ರಿ? ಏನದ ಮೂರನೇ ಲೋಕ, ಮೂರನೇ ಏನ್ರಿ? ಭೂಮಿ, ಮೂರನೇ ಆಕಾಶ. ಅದರ ಮೊದಲನೇ ಆಕಾಶ ಇತ್ತು, ಮೊದಲನೇ ಭೂಮಿ ಇತ್ತು, ಜಲಪ್ರಳಯದ ನಾಶ ಆಯ್ತು. ಎರಡನೇ ಆಕಾಶ ಇತ್ತು, ಎರಡನೇ ಭೂಮಿ ಇದೆ. ಇವಾಗ ಅದೇನಾಗ್ತಾರೆ? ದೇವ್ರ ರೋಷಾಗ್ನಿಂದ ನಾಶ ಆಗ್ತಾರೆ. ಕ್ರಿಸ್ತನ ರಾಜ್ಯದಲ್ಲಿ ಏನ್ರಿ? ಮೂರನೇ ಆಕಾಶ, ಮೂರನೇ ಭೂಮಂಡಲ. ಅಂದ್ರೆ ಒಂದೇ ಭೂಮಿಯಲ್ಲಿ ಮೂರು ವ್ಯವಸ್ಥೆಗಳಾಗ್ತಾರೆ. ಅಲ್ಲಿ ಮೂರನೇ ವ್ಯವಸ್ಥೆ ಸ್ಥಾಪನೆ ಆಗ್ತಾರೆ. ಅದರ ಇದೇ ಕ್ರಿಸ್ತನ 1000 ವರ್ಷದ ಆಳ್ವಿಕೆ. ಇದ್ರ ಬಗ್ಗೆ ನಾವು ಇನ್ನೂ ಡೀಟೇಲ್ ಆಗಿ ಮುಂದೆ ಬರೋ ದಿನಗಳಲ್ಲಿ ನಾವು ನೋಡೋಣ. ಅದರ ಇದೇ ಮೂರನೇ ಆಕಾಶದ ಬಗ್ಗೆ ಅಪೋಸ್ಟಲ್ ಪೌಲ್ಗೆ ದೇವರು ದರ್ಶನದ ಮುಖಾಂತರ ನೋಡ್ಸಿರೋದು. ಎಲ್ಲಿ ಕೊಟ್ಟವ್ರೆ ಓದ ನೋಡ್ರಿ. 2 ಕೊರಿಂಥ 12ನೇ ಅಧ್ಯಾಯ 2ರಿಂದ 4. ಪ್ರಜ್ವಲ್ ಬ್ರದರ್ ಓದ್ತೀರಾ? 2 Corinthians 12 ಚಾಪ್ಟರ್ ವರ್ಸಸ್ 2 to 4. ಎಸ್ ಬ್ರದರ್. ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು. ಅವನು 14 ವರ್ಷಗಳ ಹಿಂದೆ 3ನೆಯ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು. ಅವನು ದೇಹಸಹಿತನಾಗಿ ಒಯ್ಯಲ್ಪಟ್ಟನೋ ದೇಹರಹಿತನಾಗಿ ಒಯ್ಯಲ್ಪಟ್ಟನೋ ನಾನರಿಯೆ, ದೇವರೇ ಬಲ್ಲನು. ನೋಡ್ರ, ಅಂತ ಮೂರನೇ ಆಕಾಶಕ್ಕೆ ಒಯ್ಯಲ್ಪಟ್ರಂತೆ. ಅಂದ್ರೆ ಏನ್ರಿ? ಕ್ರಿಸ್ತನ ರಾಜ್ಯದಲ್ಲಿ ಒಯ್ಯಲ್ಪಟ್ರಂತೆ. ಅದು ಹೇಗಿತ್ತು ಅಂತ ಅಂದ್ಬಿಟ್ಟು ಹೇಳಕ್ ಆಯ್ತಾ ಇರೋದಂತೆ. ಎಷ್ಟು ರಿಯಲಿಸ್ಟಿಕ್ ಆಗಿತ್ತು ಅಂತಂದ್ರೆ, ಇದು ರಿಯಲ್ ಆಗಿ ಓದ್ನ ಕನ್ಸಲ್ಲಿ ಓದ್ನ ಅಂತ ಡಿಫ್ರೆನ್ಸಿಯೇಷನ್ ಕಂಡಿಕ್ ಆಗಿಲ್ವಂತೆ. ಆಮೇಲೆ ಅಂತ ಮನುಷ್ಯನು ಪರದೇಶಕ್ಕೆ ಒಯ್ಯಲ್ಪಟ್ಟು ಮನುಷ್ಯರು ನುಡಿಯಲಶಕ್ಯವಾದ ಹೇಳಬಾರದ ಮಾತುಗಳನ್ನು ಕೇಳಿದನೆಂದು ಬಲ್ಲೆನು. ಆ ಸಮಯದಲ್ಲಿ ಅವನು ದೇಹಸಹಿತನಾಗಿದ್ದನೋ ದೇಹರಹಿತನಾಗಿದ್ದನೋ ನಾನರಿಯೆ, ದೇವರೇ ಬಲ್ಲನು. ನೋಡ್ರ, ಅವನು ಪರದೇಶಕ್ಕೆ ಒಯ್ಯಲ್ಪಟ್ಟ ಅಂತ ಹೇಳ್ತಾರೆ. ಅದಕ್ಕೆ ಎಷ್ಟು ಜನ ತಿಳ್ಕೊಂಡ್ಬಿಡ್ತಾರೆ, ಬದರ್ ಪರಲೋಕಕ್ಕೆ ಒಯ್ಯಲ್ಪಟ್ರು ಬರ್ತದ ಅಂತ. ಅದಕ್ಕೆ ಬದರ್ ಪರಲೋಕಕ್ಕೆ ಹೋಗ್ಬೇಕಾರೆ 3 ಆಕಾಶ ಇದೆ. ಮೊದಲನೇ ಆಕಾಶ, 2ನೇ ಆಕಾಶ, 3ನೇ ಆಕಾಶ ಇದೆ. ಮೊದಲನೇ ಆಕಾಶದಲ್ಲಿ ಪವಿತ್ರ ಆತ್ಮ ಇರ್ತಾರೆ, 2ನೇ ಆಕಾಶದಲ್ಲಿ ಯೇಸು ಕ್ರಿಸ್ತ ಇರ್ತಾರೆ, 3ನೇ ಆಕಾಶದಲ್ಲಿ ಹೋದ್ರೆ ದೇವ್ರ ಏನಾಗಿರ್ತಾರೆ. ಹಂಗೇ ಅಪೊಸ್ತಲ ಪೌಲ್ ಕರ್ಕೊಂಡು ಹೋಗ್ಬಿಟ್ರು ಅಂತ ಹೇಳ್ತಾರೆ. ಆ ಬೈಬಲ್ ಕೊಟ್ಟಿದ್ಯಾ? ಅದು 3ನೇ ಆಕಾಶ, ಅದು ಒಂದು ಕೊಟ್ಟಿದ್ಯಾ? ಇಲ್ಲಿ ಪರದೇಶ ಅಂತ ಬಂದಂಥ ವಾರ್ತೆಗೆ ಏನು ಮಾಡ್ಬಿಡ್ತಾರೆ, ಅದನ್ನು ಪರಲೋಕ ಅಂತ ಡಿಸೈಡ್ ಮಾಡ್ಬಿಡ್ತಾರೆ. ನೋಡಿ, ನಾವು ಇದುವರೆಗೂ ಪಾಠ ತೊಗೊಂಡಿದ್ದೆಲ್ಲ ಏನು ನೋಡ್ಸಿದ್ರಿ ನಿಮಗೆ? ಬೈಬಲ್ನ ಹೇಗೆ ಓದೋದು ನೀವು ಅಂತ ಕಲ್ತ್ಕೊಳ್ಳಿ ಅಂತ ನಿಮ್ಗೆ ಕೊಟ್ಟಿರೋದು. ಏನು ಸತ್ಯವೇದ ಹೇಗೆ ಓದ್ಬೇಕು, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ. ಸತ್ಯವೇದದಲ್ಲಿ ಇರೋಂಥ ಪ್ರಶ್ನೆಗಳಿಗೆ ಸತ್ಯವೇದ ಮುಖಾಂತರ ಉತ್ತರ ತೆಗಿಬೇಕ್ರಿ. ಹಾಗಾದ್ರೆ ಏನಿದು ಅಂದರೆ ಪರದೇಶನ ಏನು ಅಂತಂದರೆ, ಪರದೇಶನೇ ಪರಲೋಕ ಅಂತ ನಿರ್ಧಾರ ಮಾಡೋಕ್ಕಿಂತ ಮುಂಚೆ ಬೈಬಲ್ ಇದ್ರ ಬಗ್ಗೆ ಏನು ಕೊಟ್ಟಂತ ಓದಬೇಕು ಅಲ್ವರ. ನೋಡಿ, ಓದೋಣ. ಪ್ರಕಟಣೆ 2:7. ಇಲ್ಲಿ ನಮ್ಮ ಧನಲಕ್ಷ್ಮಿ ಸ್ಟಾರ್ ಓದ್ತೀರಾ? ಧನಲಕ್ಷ್ಮಿ ಸ್ಟಾರ್ ಲೈನ್ ಇದ್ದೀರಾ? ಓದಿ ಸ್ಟಾರ್. ಪ್ರಕಟಣೆ 2:7 ಸ್ಟಾರ್. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ನೋಡ್ರಾ ಏನ್ರಿ? ಪರದೇಶನಲ್ಲಿರುವಂತ ಜೀವದಾಯಕ ವೃಕ್ಷದ ಹಣ್ಣನ್ನು ತಿರುಗಿ ಕೊಡ್ತೀನಿ. ಹಾಗೆ ಪರದೇಶದಲ್ಲಿ ಏನೈತೆ? ಜೀವದಾಯಕ ವೃಕ್ಷದ ಹಣ್ಣಿನಾಗಿದೆ ಇದೆ. ಎಲ್ಲಿದೆ? ಪರದೇಶಲ್ಲಿದೆ ಅಲ್ವರ. ಆ ತೋಟದ ನಡುವೆ ಇದೆ ಅಂತೆ, ಪರದೇಶ ನಡುವೆ ಜೀವದಾಯಕ ವೃಕ್ಷದ ಹಣ್ಣಿದೆ ಅಂತೆ. ಸರಿ, ಇದೇ ತರ ದೇವರು ಎಲ್ಲಾರ ಜೀವದಾಯಕ ವೃಕ್ಷದ ಹಣ್ಣನ್ನ ತೋಟದ ನಡುವೆ ಇಟ್ಟಿದ್ರ? ಇಟ್ಟಿದ್ರು. ಎಲ್ಲಿ? ವೆರಿ ಗುಡ್. ಓದಿ ಅಂತೀನಿ. ಆದಿಕಾಂಡ 2:9. ಓದಿ ಮಾಸ್ಟರ್. ಆದಿಕಾಂಡ 2:9. ಅನಿಲ್ ಬದ, ನಿಮ್ ವಾಯ್ಸ್ ತುಂಬಾ ಕಟ್ ಆಗ್ತದೆ.
ಬೇರೆ ಯಾರು ಓದ್ತೀರಾ? ಕೆಂಪರಾಜು ಬ್ರದರ್, ಉಮಾ ಸಿಸ್ಟರ್, ವರುಣ್ ಬ್ರದರ್, ಸುರೇಂದ್ರ ಓದಿ. ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಅದ್ಭುತವಾಗಿಯೂ ಇರುವ ಎಲ್ಲಾ ತರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. ಅದಲ್ಲದೆ ಆ ವನದ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು, ಒಳ್ಳೆದರ ಕೆಟ್ಟದರ ರೋಗವನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಸಿದನು. ನೋಡ್ರ, ಆ ವನದ ಮಧ್ಯದಲ್ಲಿ ಇರ್ತದೆ, ತೋಟದ ಮಧ್ಯದಲ್ಲಿ ಜೀವದಾಯಕ ವೃಕ್ಷ ಕೂಡ ಇತ್ತಂತೆ. ಇದೇ ರೆಫರೆನ್ಸ್ ಪ್ರಕಟಣೆ ಹೇಳೋದು. ಆದ್ರೆ ಆದಿಕಾಂಡ ಹೇಳ್ಬೇಕಾದ್ರೆ ತೋಟ ಅಂತ ಹೇಳ್ತಾರೆ, ಪ್ರಕಟಣೆ ಹೇಳ್ಬೇಕಂದ್ರು ಪರದೇಶ್ ಅಂತಂದ್ರು. ಹಂಗಾರೆ ಪರದೇಶನ ಏನು? ತೋಟನೇ. ಅದರ ಇದು ಹೆಂಗೆ ಅಂತಂದ್ರೆ, ನೀವು ಗ್ರೀಕಲ್ಲಿ ಹೋಗಿ ಪದ ತೆಗೆದು ನೋಡಿದ್ರೆ, ಪರದೇಶ್ ಅಂತ ಹಾಕಿರೋ ಪದನ ತೆಗೆದು ನೋಡಿದ್ರೆ ಪ್ಯಾರಡಿಯಾಸ್ ಅಂತ ಬರ್ತಾರೆ. ಪ್ಯಾರಡಿಯಾಸ್ ಅಂದ್ರೆ ಏನ್ ಗೊತ್ತಾ? ಮೂಲ ಅರ್ಥ ಪಾರ್ಕ್ ಅಂತಾನೆ ಅರ್ಥ ಹೊರ್ತು ಪರಲೋಕ ಅಂತಲ್ಲ ರೀ. ಅದ್ರ ಅಂದ್ರೆ ಕ್ರಿಸ್ತನ 2ನೇ ಬರಿಕೆಯಲ್ಲಿ ಬರ್ಬೇಕಾದ್ರೆ ಇಡೀ ಭೂಮಂಡಲ ಏನ್ ಮಾಡ್ತಾರೆ? ನೂತನ ಆಕಾಶ ನೂತನ ಭೂಮಂಡಲದಲ್ಲಿ ಏನ್ರಿ ದೇವ್ರ ರಾಜ್ಯವನ್ನೇ ಭೂಲೋಕದಲ್ಲಿ ಸ್ಥಾಪನೆ ಮಾಡ್ತಾರೆ. ಇಡೀ ಭೂಮಂಡಲನ ಏಡೇನ್ ತೋಟದಲ್ಲಿ ಇತ್ತು ನೋಡ್ರಿ, ಆ ತರ ಕಂಡೀಷನ್ಗೆ ಮಾಡ್ತಾರೆ. ಈ ಒಂದು ಸ್ಥಿತಿಗೇನೆ ಅಪೋಸ್ಟ್ಲ್ ಪೌಲ್ಗೆ ಒಯ್ಯಲ್ಪಟ್ರಂತೆ. ಅಪೋಸ್ಟ್ಲ್ ಪೌಲ್ಗೆ ದರ್ಶನ ಮುಖಾಂತರ ಕ್ರಿಸ್ತನ ರಾಜ್ಯದಲ್ಲಿ ಇದ್ರೆ ಹೇಗಿರ್ತಾರೆ ಅಂದ್ಬಿಟ್ಟು ವ್ಯವಸ್ಥೆಗಳೇ ಮಾಡಿದ್ದು, ಅದ್ ನೋಡ್ತಿದ್ರು. ಅದರ ಈ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ, 3ನೇ ಒಂದು ಲೋಕ ಭೂಲೋಕದಲ್ಲಿ ಏನ್ ಮಾಡ್ತಾರೆ? ಸ್ಥಾಪನೆ ಆಗ್ತಾರೆ. ಅದು ಕ್ರಿಸ್ತನ ಆಡಳಿತವಾಗಿರೋಂಥ 1000 ವರ್ಷದ ಆಳ್ವಿಕೆ. ಅದರ ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೆ. ಇದು 3 ಲೋಕದ ಪಾಠ. ಒಂದ್ಸರಿ ಯೂಟ್ಯೂಬ್ ಲಿಂಕ್ ಕಳಿಸ್ಕೊಡ್ತೀನಿ, ದಯವಿಟ್ಟು ಎಲ್ಲರೂ ಒಂದ್ಸತಿ ಕೇಳಿ. ಇದು ಕೇಳಿದ್ಮೇಲೆ ಕೂಡ ನಿಮ್ಗೆ ಏನೇ ಪ್ರಶ್ನೆ ಇತ್ತು ಅಂತಂದ್ರೆ ದಯವಿಟ್ಟು ಸಂಕೋಚ ಪಡ್ದಿರಾ, ದಯವಿಟ್ಟು ನೀವೆಲ್ಲ ಪ್ರಶ್ನೆಗಳನ್ನ ಕೇಳಿ. ನೀವೆಲ್ಲ ಪ್ರಶ್ನೆ ಮಾಡಿಗೆ ನಾವು ಸತ್ಯವೇದ ಮುಖಾಂತರ ಏನ್ ಮಾಡ್ತೀವಿ, ನಮ್ಗೆ ಉತ್ತರನ ಕೊಡ್ತೀರಿ. ಓಕೆನಾ? ಸರಿ, ಯಾರಿಗಾನ ಡೌಟ್ಸ್ ಇದೆಯಾ ಕೇಳ್ರಿ. ಒಂದು 5 ಮಿನಿಟ್ಸ್ ಟೈಮ್ ಇದೆ, ಕೇಳ್ರಿ. ನಿಮ್ಗೇನೋ ಪ್ರಶ್ನೆಗಳಿದ್ರೆ. ಅದರ ಇನ್ನ ತುಂಬಾ ಅನೇಕ ಇಂಪಾರ್ಟೆಂಟ್ ಕ್ಲಾಸ್ಗಳಿದೆ. ಅದರ ಮುಂದೆ ಬರೋ ದಿನಗಳಲ್ಲಿ ಅನೇಕ ವಿಚಾರಗಳಿದೆ. ನಾವು ಇದನ್ನೆಲ್ಲ ಏನ್ ಮಾಡೋಣ, ನಾವು ಓದೋಣ. ಯಾರಿಗೇನೋ ಡೌಟ್ಸ್ ಇದೆಯಾ? ಏನೋ ಕ್ವಶನ್ಸ್ ಇದೆಯಾ? ಇಲ್ಲ ಪಾಸ್ಟ್. ಇಲ್ಲ ಬ್ರದರ್. ಓಕೆ, ಅದೇ ಒಂದು ಡೌಟ್ ಇತ್ತು. ಯಾಕೆಂದ್ರೆ ನೀವು ಅದೇ ಇದು ಮಾಡಿದ್ರಿ, ಕ್ಲಿಯರ್ ಮಾಡಿದ್ರಿ. ಅಂದ್ರೆ ಮೋಶೆ, ಎಲಿಯಾ ಮತ್ತು ಹನೋಕು ಪರಲೋಕಕ್ಕೆ ಏರಿ ಹೋಗಿದ್ರು ಅಂತೇಳಿ. ಅದೇ ಅಂದ್ರೆ ನಾವು ಬೈಬಲ್ ಸ್ಟಡಿಯಲ್ಲಿ ಅದನ್ನೇ ಕೇಳಿದೆ. ಬಟ್ ಇವಾಗ ಅದು ಕರೆಕ್ಟ್ ಆಯ್ತು. ಪ್ರೈಸ್ ಗಾಡ್. ವೆರಿ ಗುಡ್ ಸ್ಟಾರ್. ಖಂಡಿತ ಸ್ಟಾರ್, ದೇವ್ರಿಗೆ ಸ್ತೋತ್ರವಾಗ್ಲಿ. ಪ್ರೈಸ್ ದ ಲಾರ್ಡ್ ಫಾರ್ ಇಟ್. ಅದರ ಖಂಡಿತ ದೇವರು ಆತ ಸತ್ಯವೇದ ಅಂತ ರಹಸ್ಯಗಳನ್ನ ದೇವ್ರ ಮಕ್ಕಳಿಗೆ ಏನ್ ಮಾಡ್ತಾರೆ? ತಿಳಿಸ್ಕೊಡ್ತಾರೆ. ಆತ ನಮಗೆ ಸ್ತೋತ್ರವಾಗ್ಲಿ ಸ್ಟಾರ್. ಇನ್ನ ಇದ್ರ ಬಗ್ಗೆ ಇನ್ನ ಡೀಟೇಲ್ ಆಗಿ ಸ್ಟಡೀಸ್ ಇದೆ. ನಾವು ಫುಲ್ ಡೀಟೇಲ್ ನಾವು ವಾಕ್ಯದ ಮುಖಾಂತರ ಎಲ್ಲ ಸ್ಟಡಿ ಮಾಡೋಣ. ಓಕೆನಾ? ಸೊ ಯಾರಿಗೇನ ಡೌಟ್ಸ್ ಇದೆಯಾ? ಏನೋ ಕ್ವಶನ್ಸ್ ಇದೆಯಾ? ಇಲ್ಲ ಪ್ರಾರ್ಥನೆ ಕ್ಲೋಸ್ ಮಾಡೋಣವಾ? ಇವಾಗ ಸೂರ್ಯ ಚಂದ್ರ ನಕ್ಷತ್ರ ಇದೆಯಲ್ಲ ಫಸ್ಟ್, ಅದು ನಾವು ನೋಡುವುದು. ಹೇಳಿ ಉಮಾಷ್ಟ, ಹೇಳಿ ಉಮಾಷ್ಟ. ನಿಮ್ ವಾಯ್ಸ್ ಬರ್ತಾ ಇಲ್ಲ ಉಮಾಸ್ಟರ್. ಅದು ಯಾವುದಕ್ಕೆ ಹೋಲಿಕೆ ಆಗಿದೆ ಅಂದ್ರೆ ಅವನ ಕುಟುಂಬಕ್ಕೆ ಹೋಲಿಕೆ ಆಗಿದೆ ಅಂತ ಹೇಳಿದೆ ಅಲ್ವಾ ಫಸ್ಟ್. ಸಿಸ್ಟರ್, ನೀವು ವಾಯ್ಸ್ ಫುಲ್ ಕಟ್ ಆಗ್ಬಿಡ್ತೀವಿ. ಇನ್ನೊಂದ್ಸತಿ ಹೇಳಿ ಪ್ರಶ್ನೆ. ಇಲ್ಲ ಪಾಸ್ಟರ್, ಇವಾಗ ನಾವು ನೋಡುವ ಭೂಮಿ ಆಕಾಶ ಅಳಿದು ಹೋಗುತ್ತಾ, ಅಥವಾ ಭೂಮಿ ಆಕಾಶ ಸೂರ್ಯ ಚಂದ್ರ ನಕ್ಷತ್ರ ಅಂದ್ರೆ ಯಾವ ಅರ್ಥ ಪಾಸ್ಟರ್? ಅದು ಆತ್ಮೀಕ ರೀತಿಯ ಅರ್ಥನ ಅಲ್ಲ, ನಾವು ಕಣ್ಣಿಂದ ನೋಡುವ ಈ ಭೂಮಿ ಆಕಾಶ, ಭೂಮಿ, ಸೂರ್ಯ ಚಂದ್ರ ನಕ್ಷತ್ರನ? ಇವಾಗ ನಾವು ನೋಡೋಂತ ಎಂತ ಲಿಟರಲ್ ಆಗಿರೋ ಭೂಮಿ, ಲಿಟರಲ್ ಆಕಾಶ, ಅದರ ಅರ್ಥ ಏನು ಸತ್ಯವೇದದಲ್ಲಿ ಅಂತಂದ್ರೆ ಸಮಾಜ, ಇವಾಗಿರೋಂಥ ವ್ಯವಸ್ಥೆ. ಯಾಕೆಂದ್ರೆ ನಾವೇನ್ ನೋಡ್ತೀರಿ ಅಂತಂದ್ರೆ, ಮೊದಲ ಲೋಕದಲ್ಲಿ ಆಕಾಶನ ದೇವ ನಾಶ ಮಾಡಿದ್ರು. ಆಕಾಶ ನಾಶ ಮಾಡಿದ್ರೆ ಏನರ್ಥ? ಅಲ್ಲಿ ದೇವದೂತರ ಆಡಳಿತನೇ ಮಾಡಿದ್ರು, ನಾಶ ಮಾಡಿದ್ರು. ಅವಾಗಿರಂತ ಸಿಸ್ಟಮ್ ಏನ್ ಮಾಡಿದ್ರು? ತೆಗೆದಾಕಿದ್ರು. ಭೂಲೋಕದಲ್ಲಿ ಯಾವಾಗಿದ್ರು? ರಾಕ್ಷಸಗಳಿದ್ರು. ಆ ವ್ಯವಸ್ಥೆನೇ ಮಾಡಿದ್ರು, ನಾಶ ಮಾಡಿದ್ರು. ಇವಾಗ ಕೂಡ ಏನಾಗಿದೆ? ಚೇತನ ಡಿಫ್ರೆಂಟ್ ರೀತಿಯಲ್ಲಿ ರೂಲ್ ಮಾಡ್ತಾ ಇದ್ದಾನೆ. ಈ ವ್ಯವಸ್ಥೆನೂ ಕೂಡ ನಾಶ ಮಾಡ್ತಾರೆ. ವ್ಯವಸ್ಥೆನ ನಾಶ ಮಾಡೋದು ಹೊರತು ಈ ಗ್ರಹ, ಪ್ಲಾನೆಟ್ ಅರ್ತ್, ದಿಸ್ ಗ್ಲೋಬ್, ಇದನ್ನ ದೇವ್ರು ನಾಶ ಮಾಡಲ್ಲ. ಓಕೆ, ನಾವು ಕಣ್ಣು ಮುಂದೆ ನೋಡೋಂಥದ್ದು ಈ ಲಿಟರ್ ಆಗಿರೋ ಭೂಮಿನ ಏನ್ ಮಾಡಲ್ಲ, ನಾಶ ಮಾಡಲ್ಲ. ವ್ಯವಸ್ಥೆನ ನಾಶ ಮಾಡ್ತಾರೆ. ಸಿಸ್ಟಮ್ ಏನ್ ಮಾಡ್ತಾರೆ? ಚೇಂಜ್ ಮಾಡ್ತಾರೆ. ಓಕೆನಾ? ಏನೋ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಾರೆ, ಕೋವಿಡ್ಗಿಂತ ಮುಂಚೆ ಹೇಗಿತ್ತು, ಕೋವಿಡ್ ನಂತರ ಜನಾಂಗ ಏನಾಗಿದೆಯೋ, ಚೇಂಜ್ ಆಗಿದೆಯಾ ಇಲ್ಲ, ಬದಲಾವಣೆ ಆಗಿದೆಯಾ ಇಲ್ಲ? ಚೇಂಜ್ ಆಗಿಲ್ಲ ಫಸ್ಟ್, ಹಂಗೇನೇ ಇದೆ. ಹಂಗೆ ಇದೆಯಾ? ತುಂಬಾ ಬದಲಾಗಿದೆ ಸರ್. ಏನ್ ಹೇಳ್ಬೇಕು ಅಂದ್ರೆ, ಇಂಟರ್ನೆಟ್ ಯಾರಿಗೂ ಗೊತ್ತಿರಲಿಲ್ಲ. ಆಮೇಲೆ ಆಂಡ್ರಾಯ್ಡ್ ಮೊಬೈಲ್ ಬೆಲೆ ಯಾರಿಗೂ ಗೊತ್ತಿರಲಿಲ್ಲ. ಯಾವಾಗ ಕೋವಿಡ್ ಬಂದು ಲಾಕ್ಡೌನ್ ಆಯ್ತು ನೋಡಿರ್ತೀನಿ, ಎಲ್ಲರಿಗೂ ಏನಾಗ್ಬಿಡ್ತು, ಇಂಟರ್ನೆಟ್, ಆಂಡ್ರಾಯ್ಡ್ ಮೊಬೈಲ್ ಎಲ್ಲ ಬರಕ್ಕೆ ಶುರು ಆಗುತ್ತೆ. ಇವಾಗ ಟೆಕ್ನಾಲಜಿ ಚೇಂಜ್ ಆಗಿದೆ. ಈ ರೀತಿ ನಾನು ಹೇಳೋ ಸಾಂಪಲ್ ಈ ಥರ ಹಿಂಗೆ ಆಗ್ತಾರೆ ಅಂತಲ್ಲ, ಇದು ಜಸ್ಟ್ ಎ ಸಾಂಪಲ್. ದಿಸ್ ಇಸ್ ಓನ್ಲಿ 1%. ನಾನು ಹೇಳ್ತಾ ಇರೋದು
ಈ ತರ 100% ಬದಲಾವಣೆ ಏನಾಗ್ತಾರೆ ಭೂಲೋಕದಲ್ಲಿ ಆಗ್ತಾರೆ. ಅದನ್ನೇ ನೋಡೋದು ನಾವು. ಮೊದಲನೇ ಲೋಕದಲ್ಲಿ, ಎರಡನೇ ಲೋಕದಲ್ಲಿ ಬದಲಾವಣೆ ಆಯ್ತು. ಎರಡನೇ ಲೋಕದಿಂದ ಮೂರನೇ ಲೋಕಕ್ಕೆ ಏನಾಗ್ತಾರೆ ಬದಲಾವಣೆ ಆಗ್ತದೆ. ಓಕೆನಾ? ಇವಾಗ 3 ಲೋಕ ಅಂತ ಹೇಳಿದ್ರಿ ಅಲ್ವಾ ಪಾಸ್ಟರ್? ಹ್ಮ್ ಮೊದಲನೇ ಲೋಕ ಅಂದ್ರೆ ಹಳೆ ಒಡಂಬಡಿಕೆ ಮಕ್ಕಳು ಅಲ್ವಾ? ಇಲ್ಲ ಸರ್, ನೀವು ಸ್ಪಷ್ಟವಾಗಿ ಕೇಳಿಸ್ಕೊಂಡಿಲ್ಲ. ನಾನು ರೆಕಾರ್ಡಿಂಗ್ ಬೇರೆ ಕಡೆಯಲ್ಲಿ ನನ್ಗೆ ಒಂದು ಈ ರೀತಿ ಒಂದು ಮೆಸೇಜ್ ಕೊಟ್ರು. ಯಾಕಂದ್ರೆ ಹಳೆ ಒಡಂಬಡಿಕೆ ಒಂದು ಲೋಕ, ಆಮೇಲೆ ಯೇಸು ಕ್ರಿಸ್ತನು ಜೀವಿಸಿದ್ದು ಒಂದು ಲೋಕ, ಮತ್ತೆ ಪ್ರಕಟಣೆ ಪುಸ್ತಕದಲ್ಲಿ ಒಂದು ಲೋಕ ಇದೆ ಅಂತ. ಅದನ್ನೇ ಯಾರು ಪೌಲನು ನೋಡಿದ್ದು ಅಂತ ಹೇಳ್ಕೊಟ್ರು ಪಾಸ್ಟರ್. ಅದರಲ್ಲಿ ಏನ್ ಗೊತ್ತಾ ಸರ್, ನೀವು ಈ ಪ್ರಶ್ನೆ ಅವ್ರ ಹತ್ರ ಕೇಳಬೇಕು. ಆ ಪಾಠ ಹೇಳ್ಕೊಟ್ಟಿದ್ದ ಅವರು ಅಲ್ವರಾ? ನನ್ ಡೌಟ್ ಇದೆ, ಅದಕ್ಕೆ ಕೇಳಿದ್ರು. ಆ ಡೌಟ್ಗೆ ಹೋದ ವಾರ ತೊಗೊಂಡಿರೋ ಕ್ಲಾಸು, ಈ ವಾರ ತೊಗೊಂಡಿರೋ ಕ್ಲಾಸ್ನ ಇನ್ನೊಂದ್ಸರಿ ಕ್ಲೀನಾಗಿ ಕೇಳಿ ನಿಮ್ಗೆ ಕ್ಲೀನಾಗಿ ಅರ್ಥ ಆಗ್ತದೆ. ಅದು ಸತ್ಯವೇದ ಸಪೋರ್ಟೇ ಮಾಡಲ್ಲ. ಬೈಬಲ್ ಪ್ರಕಾರ ಕ್ಲೀನಾಗಿ 2ನೇ ಪೇತ್ರ 3ನೇ ಅಧ್ಯಾಯದಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗಿದ್ದೀರಿ. ನಿಮ್ಗೆ ಇನ್ನೊಂದ್ಸತಿ ದಯವಿಟ್ಟು ರೆಕಾರ್ಡಿಂಗ್ ಕೇಳಿ. ಓಕೆನಾ? 3 ಲೋಕಗಳು ಅಂದ್ರೆ ಇದೇ ಭೂಮಿ ಮೇಲಿರಂತ 3 ವ್ಯವಸ್ಥೆಗಳು. ಓಕೆನ್ರಾ? ಇದೇ ಭೂಮಿ ಮೇಲಿರಂತ 3 ಹೊಸ ವ್ಯವಸ್ಥೆಗಳು. ಓಕೆನಾ ಸರ್? ಗ್ರಹನೇ ನಾಶ ಮಾಡಕ್ ಹೋಗಲ್ಲ ದೇವ್ರು. ಓಕೆನ್ರಾ? ದಯವಿಟ್ಟು ರೆಕಾರ್ಡಿಂಗ್ ಇನ್ನೊಂದ್ಸರಿ ಕ್ಲೀನಾಗಿ ಕೇಳ್ರಿ. ಹಂಗೂ ನಿಮ್ಗೆ ಡೌಟ್ ಕ್ಲಿಯರ್ ಆಗಿಲ್ಲ ಅಂತಂದ್ರೆ ನೀವು ನಮಗೆ ಹೇಳ್ರಿ, ಅದನ್ನ ಕ್ಲಿಯರಾಗಿ ಇನ್ನೊಂದ್ಸರಿ ಕ್ಲಾರಿಫೈ ಮಾಡೋಣ. ಯಾಕಂದ್ರೆ ನೀವು ಕೇಳೋ ಡೌಟ್ಗೆ ಕ್ಲಾರಿಫೈ ಮಾಡೋಕೆ ಇನ್ನೊಂದ್ಸರಿ ಸ್ಟಾರ್ಟಿಂಗ್ ತಗೊಬೇಕು ಪಾಠ. ಆಯ್ತಾ? ಅದು ಬದಲಾಗಿ ನೀವೇ ಇನ್ನೊಂದ್ಸರಿ ಕ್ಲೀನಾಗಿ ಡೀಟೇಲ್ ಆಗಿ ರೆಕಾರ್ಡಿಂಗ್ ಕೇಳಿ ದಯವಿಟ್ಟು. ಓಕೆನಾ? ಯೂಟ್ಯೂಬ್ ಲಿಂಕ್ ಬರ್ತಾ ಇದೆಯಲ್ಲ ನಿಮ್ಗೆ? ಕೇಳ್ರಿ ಬರ್ತಾ ಇದೆ ಕೇಳ್ರಿ. ಇಷ್ಟ ದಯವಿಟ್ಟು ಇನ್ನೊಂದ್ಸರಿ ಕೇಳಿ, ಪೂರ್ತಿಯಾಗಿ ಕೇಳಿ. ವಾಕ್ಯ ನಾವು ನೋಡೋಂಥ ಒಂದೊಂದು ವಾಕ್ಯಗಳನ್ನ ಬೈಬಲ್ ತೆಗೆದು ಇನ್ನೊಂದ್ಸರಿ ಓದಿ, ನಿಮ್ಗೆ ಗೊತ್ತಾಗ್ತಾರೆ. ಓಕೆನಾ? ಸರಿ, ಓಕೆ. ಹಂಗಾರೆ ಕೊನೆಯದಾಗ ಒಂದು ಪ್ರಾರ್ಥನೆ ಮಾಡೋಣ, ಮುಕ್ತಾಯ ಮಾಡೋಣ. ಇದನ್ನ ಪ್ರಾರ್ಥನೆಯಲ್ಲಿ ನಡ್ಸ್ಕೊಡ್ಬೇಕು.